ಜನನೀಂ ಶಾರದಾ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಗೋಖಲೆಯ ಸಮಸ್ತ ಶ್ರೋತೃಗಳಿಗೂ, ನೇರ ಪ್ರಸಾರದಲ್ಲಿ ಇದನ್ನು ನೋಡ್ತಾ ಇರುವಂಥ ಸಮಸ್ತ ಮಿತ್ರರಿಗೂ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಸ್ವಾತಂತ್ರ್ಯ ಅನ್ನೋದು ಸುಲಭಕ್ಕೆ ದಕ್ಕಿದ್ದಲ್ಲ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಒಂದಷ್ಟು ಚರ್ಚೆ ಮಾಡಬೇಕು ಅನ್ನೋಂಥ ಪ್ರಯತ್ನ. ಬಹಳ ಹಿಂದಿನಿಂದಲೂ ಒಂದು ಪ್ರಶ್ನೆ ನನ್ನನ್ನು ಯಾವಾಗಲೂ ಕಾಡುತ್ತೆ. ಸ್ವಾತಂತ್ರ್ಯ ಬಂತು ಅಂತ ನಾವೆಲ್ಲ ಹೇಳ್ತೀವಿ. ಇದು ಅಭಿನವ ಭಾರತ ಅನ್ನುವಂಥ ಒಂದು ಸಂಸ್ಥೆ ಪ್ರಕಾಶನ ಮಾಡಿದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದ ಪುಸ್ತಕದಲ್ಲಿ ಕೇಳಿರುವಂಥ ಪ್ರಶ್ನೆ. ನಾನು ಭಾಳ ಹಿಂದೆ ಅದನ್ನು ಓದ್ದಾಗ್ಲಿಂದಲೂ ಆ ಪ್ರಶ್ನೆ ಕಾಡುತ್ತೆ. ಆ ಪ್ರಶ್ನೆ ಏನು ಅಂತಂದರೆ, ಸ್ವಾತಂತ್ರ್ಯ ಬಂತು ಅಂತ ನಾವೆಲ್ಲರೂ ಹೇಳ್ತೀವಿ, ಸ್ವಾತಂತ್ರ್ಯ ಬಂತು ಅಂತ, ಹಾಗಿದ್ಮೇಲೆ ಸ್ವಾತಂತ್ರ್ಯ ಹೋಗಿದ್ದು ಯಾವಾಗ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕಿದ್ದೀರಾ ಅಂತ. ಭಾಳ ಇಂಟ್ರೆಸ್ಟಿಂಗ್ ಆದ ಪ್ರಶ್ನೆ. ಈ ಪ್ರಶ್ನೆಗೆ ನಾವು ಯಾವತ್ತೂ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನ ನಮ್ಗೆ ಯಾರೂ ಕೇಳಲೇ ಇಲ್ಲ. ನನಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಅಂತಂದಾಗಲೂ ಕೂಡ ಒಂದಷ್ಟು ಗೊಂದಲಗಳಿವೆ. ಸ್ವಾತಂತ್ರ್ಯ ಅಂದರೆ 1947ರಲ್ಲಿ ಸ್ವಾತಂತ್ರ್ಯ ಬಂತು, ಹೀಗಾಗಿ 75 ವರ್ಷ ಅಂತ. ಆದರೆ ಸ್ವಾತಂತ್ರ್ಯ ಬಂತು 75 ವರ್ಷ ಆಯಿತು ಅಂತ ಹೇಳೋದಾದರೆ, ಸ್ವಾತಂತ್ರ್ಯ ಕಳ್ಕೊಂಡಿದ್ದು ಯಾವಾಗ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಇದೆ ಅಂತ. ಆಶ್ಚರ್ಯಕರ ಸಂಗತಿ ನನ್ನ ಜೊತೆ ಹಂಚ್ಕೊಳ್ತೀನಿ. ಒಂದೊಂದೇ ಹಂತವಾಗಿ ಹಿಂದಕ್ಕೆ ಹೋಗಿ ನೋಡೋಣ. 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಯಿತು. ಆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಾವು ಸೋತ್ವಿ. ಭಾರತೀಯರು ಸೋತರು, ಬ್ರಿಟಿಷರ ಕೈ ಮೈಲಾಯಿತು. ಅವರ ಅಧಿಕೃತವಾಗಿ ಮತ್ತು ಹೆಚ್ಚು ಪ್ರಭಾವಿಯಾಗಿ ಅವರು ಆಳ್ಲಿಕ್ಕೆ ಶುರು ಮಾಡಿದರು. ಅಲ್ಲಿವರೆಗೂ ಈಸ್ಟ್ ಇಂಡಿಯಾ ಕಂಪನಿ ಆಳ್ತಾ ಇತ್ತು. ಅದರ ನಂತರ ನೇರವಾಗಿ ರಾಣಿಯೇ ಭಾರತವನ್ನು ಆಳ್ಲಿಕ್ಕೆ ಶುರು ಮಾಡಿಬಿಟ್ಲು. ಸೊ ಅದು ನಮ್ಗೆ ಗೊತ್ತಿರುವಂಥ ಸಂಗತಿ. ಹಾಗಿದ್ದರೆ 1857ರಲ್ಲಿ ನಾವು ಸ್ವಾತಂತ್ರ್ಯವನ್ನು ಕಳ್ಕೊಂಡ್ವಾ? 1857ರಲ್ಲಿ ಸ್ವಾತಂತ್ರ್ಯವನ್ನು ಕಳ್ಕೊಂಡಿದ್ದೀವಿ ಅಂತ ಹೇಳೋದಾದರೆ, ಅದನ್ನು ಸಾವರ್ಕರ್ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತಾನೆ ಇರಲಿಲ್ಲ ಅಂತ. ಹಾಗಿದ್ಮೇಲೆ ಅದು ಸಂಗ್ರಾಮ ನಡೆದಿದೆ ಅಂತಂದರೆ ಅದಕ್ಕಿಂತ ಮುಂಚೆ ಯಾವಾಗಲೂ ಕಳ್ಕೊಂಡಿರ್ಬೇಕಲ್ಲ. ಯೋಚನೆ ಮಾಡಿ ಎಷ್ಟು ಚೆನ್ನಾಗಿದೆ ಈ ಪ್ರಶ್ನೆಗಳು. ಯಾವಾಗ ಕಳ್ಕೊಂಡಿರ್ಬೋದು ಅಂತಂದರೆ, ಆ ಪುಸ್ತಕವೂ ಕೂಡ ಇದನ್ನು ಹೇಳುತ್ತೆ. 1757ರಲ್ಲಿ ಒಂದು ಪ್ಲಾಸಿ ಕದನ ನಡೀತು, ಸಿರಾಜುದ್ದೌಲಾ ವರ್ಸಸ್ ರಾಬರ್ಟ್ ಕ್ಲೈವ್. ಅದೊಂದು ವಿಶೇಷವಾಗಿರುವಂಥ ಕದನ ಕೆಲವು ಗಂಟೆಗಳಲ್ಲಿ ಮುಗಿದು ಹೋಯಿತು. 54,000 ಜನ ಸಿರಾಜುದ್ದೌಲನ ಸೈನಿಕರು, ಕೆಲವು ಬೆರಳೆಣಿಕೆಯಷ್ಟು ರಾಬರ್ಟ್ ಕ್ಲೈವ್ನ ಸೈನಿಕರು ಬ್ರಿಟಿಷ್ ಸೈನ್ಯದ ವಿರುದ್ಧ ಅಥವಾ ಈಸ್ಟ್ ಇಂಡಿಯಾ ಕಂಪನಿಯ ಸೇನೆಯ ವಿರುದ್ಧ ನಡೆದಂಥ ಹೋರಾಟ ಕೆಲವು ಗಂಟೆಗಳಲ್ಲಿ ಮುಗಿದೋಯ್ತು. ಯಾಕೆ ಅಂತಂದರೆ, ಒಬ್ಬ ಮೀರ್ ಜಾಫರ್ ಮೋಸ ಮಾಡಿದ. ಅದರ ಪರಿಣಾಮವಾಗಿ ನಾವು ಪೂರ್ತಿ ಸೈನ್ಯ ಅವನ ಮುಂದೆ ಶರಣಾಗತವಾಗುವಂಥ ಪರಿಸ್ಥಿತಿ ಬಂತು. ಆವತ್ತು ಆತ ತುಂಬ ಹೆಮ್ಮೆಯಿಂದ ಒಂದು ಪರೇಡನ್ನು ಮಾಡಿ, ಇವತ್ತು ಭಾರತವನ್ನು ತೆಕ್ಕೆಗೆ ತೆಗೆದುಕೊಂಡಿದ್ದೀವಿ ಅಂತ ಹೇಳುವಂಥ ಪ್ರಯತ್ನ ಮಾಡ್ದ ಅಂತ. ಇಡೀ ಭಾರತ ಏನು ಅವ್ರ ತೆಕ್ಕೆಯಲ್ಲಿ ಇರಲಿಲ್ಲ ಆವಾಗ. ಆದರೆ ಭಾರತದ ಸ್ವಾತಂತ್ರ್ಯ ಕಳ್ಕೊಳ್ಳುವಂಥ ಪ್ರಕ್ರಿಯೆ ಶುರುವಾಗಿದ್ದು ಆವತ್ತು ಅಂತ ಹೇಳೋದಾದರೆ, 1600ನೇ ಇಸ್ವಿಯಲ್ಲಿ ತಕ್ಕಡಿ ತಗೊಂಡು ಮೊದಲನೇ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಕ್ತಿ ಕಾಲಿಟ್ನಲ್ಲ ಭಾರತಕ್ಕೆ. ಅವನಿಗೆ ವ್ಯಾಪಾರ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಲ್ಲದೆ ಚಾರ್ಟರ್ಸನ್ನು ಕೊಟ್ಟು, ಅವನಿಗೆ ಬೇಕಾಗಿರುವಂಥ ಪರವಾನಗಿಗಳನ್ನು ತೊಟ್ಟು, ಸ್ವಲ್ಪ ಲಂಚವನ್ನು ಅಲ್ಲಿ ಇಲ್ಲಿ ವ್ಯವಸ್ಥೆ ಮಾಡಿಕೊಂಡು ನಾವು ನಮಗೆ ಗೊತ್ತಿಲ್ಲದಂತೆ ಭಾರತವನ್ನು ಕೊಡ್ಲಿಕ್ಕೆ ಶುರು ಮಾಡಿಬಿಟ್ವಲ್ಲ, ಅವತ್ತು ಕಳ್ಕೊಂಡ್ವಾ? 1600ರಲ್ಲಿ ಕಳ್ಕೊಂಡ್ವಿ ಅಂತ ನಾವು ಚಿಂತೆ ಮಾಡೋದಾದರೆ, ಇನ್ನು ಸ್ವಲ್ಪ ಹಿಂದಕ್ಕೆ ಹೋದರೆ ಭಾರತಕ್ಕೆ ಜಲಮಾರ್ಗ ಕಂಡು ಹಿಡಿದ ಅಂತ ನಮ್ಮ ಮಕ್ಕಳೆಲ್ಲ ಇವತ್ತಿಗೂ ಓದ್ತಾರಲ್ಲ, ಅದೇ ದಿನನ ಫಸ್ಟು 1498ರಲ್ಲ. ಅವನು ಜಲಮಾರ್ಗ ಕಂಡುಹಿಡದೆ ಹೋಗಿದ್ದರೆ ಪ್ರಾಬ್ಲಮ್ಮೇ ಇರಲಿಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ಕಳ್ಕೊಳ್ಳುವಂಥ ಪ್ರಮೇಯವೇ ಇರಲಿಲ್ಲ ಅಂತ ನಾವೇನಾದರೂ ನಮ್ಮ ಇತಿಹಾಸದ ಪಠ್ಯಪುಸ್ತಕಗಳ ಆಧಾರದಲ್ಲಿ ಮಾತಾಡೋದಾದರೆ 1498ರಲ್ಲಿ ಕಳ್ಕೊಂಡ್ವಾ? 1498ರಲ್ಲಿ ಕಳ್ಕೊಳ್ವಿ ಅನ್ನೋದಾದರೆ ನಾವು ಮರೆಯುವಂಥ ಮತ್ತೊಂದು ಪ್ರಮುಖವಾದ ಸಂಗತಿ ಅಂತಂದರೆ, 1192ರಲ್ಲಿ ಬಹುಶಃ 12ನೇ ಶತಮಾನದ ಆರಂಭದಲ್ಲಿ ತರೈನ್ನಲ್ಲಿ ನಡೆದಂಥ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾನ್ ಘೋರಿಯ ಎದುರಿಗೆ ತಾನು ಸೋತ ಅವನ ತಲೆಯನ್ನು ಕಡಿಯಲಾಯಿತು ಅಂತ ಹೇಳ್ತಾರೆ. ಕೆಲವರು ಅವನನ್ನು ಬಂದಿಯಾಗಿ ಕರ್ಕೊಂಡೋದ, ಎಳ್ಕೊಂಡೋಗಿ ಟಾರ್ಚರ್ ಮಾಡಿ ಅವನ ಕಣ್ಣುಗಳನ್ನು ಕಿತ್ತು ಸಾಯಿಸಿದ ಅಂತ ಹೇಳ್ತಾರೆ. ಐತಿಹಾಸಿಕ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಆಲೋಚನೆ ಮಾಡೋದಾದರೆ ನಾವು ಕಳ್ಕೊಂಡಿದ್ದು ಆವಾಗಲ. ಹಾಗಿದ್ಮೇಲೆ ಅವತ್ತೇ ಕಳ್ಕೊಂಡು ಅನ್ನೋದಾದರೆ, ಅದಕ್ಕಿಂತ ಮುಂಚೆ ಘಜನಿ ದಾಳಿಯಾಗಿತ್ತಲ್ಲ, ಅವನ ದಾಳಿಯ ಹೊತ್ತಿನಲ್ಲಿ ಕಳ್ಕೊಂಡ್ವಾ?
ಅವತ್ತೇ ಕಳ್ಕೊಳ್ಳೋದು ಅನ್ನೋದಾದರೆ 6 ಬಾರಿ ಅರಬ್ಬರನ್ನ ಹುಟ್ಟಡಗಿಸಿ ಅವರನ್ನು ಓಡಿಸಿ 7ನೇ ಬಾರಿಗೆ ಯಾವಾಗ ಮೊಹಮ್ಮದ್ ಬಿನ್ ಕಾಸಿಂ ಬಂದಲ್ಲ, ಮೊಹಮ್ಮದ್ ಬಿನ್ ಕಾಸಿಂ ಬಂದು ಸಿಂಧ್ ಪ್ರಾಂತ್ಯವನ್ನು ಉದ್ಧ್ವಸ್ತಗೊಳಿಸಿ ಅಲ್ಲಿರುವಂಥ ಮಂದಿರಗಳನ್ನು ನಾಶ ಮಾಡಿ ಭಾರತೀಯರ ಅವರ ಎದೆಯೊಳಗೆ ಭಯಾನಕವಾದ ಸ್ಥಿತಿಯನ್ನು ಹುಟ್ಟಾಕಿದ್ನಲ್ಲ, ಅವತ್ತು ಕಳ್ಕೊಂಡ್ವಾ. ನಮ್ಮನ್ನು ನಾವು ಆಳಕ್ಕೆ ತಗೊಂಡು ಹೋದರೆ ಇದೊಂದು ದೊಡ್ಡ ಪ್ರಕ್ರಿಯೆ ಅಂತ ಅನಿಸೋದು. ಅದಕ್ಕೆ ನನಗೆ ಯಾವನಾದರೂ ಒಬ್ಬ ಕಾಂಗ್ರೆಸ್ಸಿ, ಯಾರಾದರೂ ಒಬ್ಬರು, ಬಹುವಚನ ಕೊಟ್ಟೆ ಮಾತಾಡ್ತೀನಿ, ಯಾರಾದರೂ ಒಬ್ಬ ಕಾಂಗ್ರೆಸ್ಸಿಗೆ ಬಂದು ಕಾಂಗ್ರೆಸ್ಸೇ ಸ್ವಾತಂತ್ರ್ಯ ಕೊಡಿಸ್ತು ಅಂತ ಏನಾದರೂ ಹೇಳಿದಾಗ ನಂಗೆ ನಗು ಬರುತ್ತೆ. ಈ ಎಲ್ಲ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಇಲ್ಲವೇ ಇಲ್ಲ. 1885ರಲ್ಲಿ ಹುಟ್ಟಿದಂಥ ಕಾಂಗ್ರೆಸ್ ಅದು ಹುಟ್ಟಿದ್ ಯಾಕೆ ಅಂತಂದರೆ, ಭಾಳ ಜನ ಕಾಂಗ್ರೆಸ್ಸಿಗರಿಗೆ ಹಿಸ್ಟ್ರಿ ಗೊತ್ತಿಲ್ಲ. ಅದು ಹುಟ್ಟಿದ್ ಯಾಕೆ ಅಂದರೆ ಎ.ಓ. ಹ್ಯೂಮ್ ಕಟ್ಟಿದ್ದು. ಅದನ್ನು ಎ.ಓ. ಹ್ಯೂಮ್ ಯಾಕೆ ಕಟ್ಟಿದ ಅಂತಂದರೆ, ಭಾರತೀಯರು 1857 ರೂಪದ ಮತ್ತೊಂದು ಸಂಗ್ರಾಮವನ್ನು ಮಾಡಿಗಿಡ್ಬಿಟ್ಟಾರು, ಹಂಗೆ ಮಾಡ್ಲಿಕ್ಕೆ ಬಿಡಬಾರ್ದು, ಫ್ಲಡ್ ಗೇಟ್ಸ್ ನಾವೇ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಬೇಕು ಅಂತ 1857 ಸಂಗ್ರಾಮದ ಪ್ರತ್ಯಕ್ಷದರ್ಶಿಯಾಗಿದ್ದ ಎ.ಓ. ಹ್ಯೂಮ್ ಯಾರು ಭಾರತೀಯ ಹೋರಾಟಗಾರರಿಂದ ತಪ್ಪಿಸ್ಕೊಳ್ಳಿಕ್ಕೆ ಬುರ್ಕಾ ಹಾಕೊಂಡೆಲ್ಲ ತಪ್ಪಿಸ್ಕೊಂಡು ಹೊಡೋಗಿದ್ನೋ, ಮುಖಕ್ಕೆ ಕಪ್ಪು ಬಳಕೊಂಡು ತನ್ನ ಬಿಳಿ ಬಣವನ್ನು ಮರೆಮಾಚಿಸ್ಲಿಕ್ಕೋಸ್ಕರ ಪ್ರಯತ್ನ ಪಟ್ಟಿದ್ನೋ ಅಂತ ಎ.ಓ. ಹ್ಯೂಮ್ 1885ರಲ್ಲಿ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ನಾವೊಂದು ಸಂಘಟನೆ ಕಟ್ತೀವಿ ಅಂತ ಹೇಳೋದೇ ಮೂರ್ಖತನ ಅಂತ. ಸಹಜವಾಗಿ ಆಳುವ ವರ್ಗದವರಾಗಿದ್ದರಿಂದ ಪ್ಯಾನ್ ಇಂಡಿಯಾ ಅವರ ಸಂಘಟನೆ ಬಹಳ ಬೇಗ ವೃದ್ಧಿ ಆಯಿತು ಮತ್ತು ಎಲ್ಲರೂ ಜೊತೆ ಸೇರಿದ್ರು. ಯಾರ್ಯಾರು ಇಂಡಿವಿಜುವಲಿ ಹೋರಾಟ ಮಾಡ್ತಿದ್ರು ಅವರನ್ನೆಲ್ಲ ಒಂದು ಛತ್ರಛಾಯೆಯಡಿ ತರಲಿಕ್ಕೆ ಎ.ಓ. ಹ್ಯೂಮ್ಗೆ ಸಾಧ್ಯ ಆಯಿತು. ಅವರೆಲ್ಲರೂ ನಿಶ್ಚಯ ಮಾಡಿದ್ರು, ಬ್ರಿಟಿಷ್ ಸರ್ಕಾರ ಒಳ್ಳೆಯದು, ತಪ್ಪೇನಿಲ್ಲ, ನಾವು ಆವಾಗವಾಗ ಒಂದು ಅಪ್ಲಿಕೇಶನ್ ಕೊಡೋಣ, ವರ್ಷಕ್ಕೆ 2 ಸಲ ಸೇರೋಣ, ಸೇರಿದಾಗ ನಮ್ಗೆ ಏನೇನು ಪ್ರಾಬ್ಲಮ್ ಇದೆ ಅಂತ ಬರೆದು ಅಪ್ಲಿಕೇಶನ್ ಮುಂದಿರೋಣ, ಮುಂದಿನ ಸಲ ಸೇರೋದ್ರೊಳಗೆ ಏನೇನು ಆಗಿದೆ ಅಂತ ನೋಡೋಣ, ಏನೇನು ಆಗಿಲ್ವೋ ಅದಕ್ಕೆ ಒತ್ತಾಯ ಮಾಡೋಣ ಅಂತ. ಇಡೀ ಹೋರಾಟವನ್ನು ತಮಗೆ ಬೇಕಾದ ರೀತಿಯಲ್ಲಿ ಜೋಡಿಸಿಕೊಳ್ಳುವ ಪ್ರಯತ್ನ ಇತ್ತಲ್ಲ, ಇದಕ್ಕಿಂತ ಹಾಸ್ಯಾಸ್ಪದವಾದ್ದು ಮತ್ತೊಂದಿರಲಿಲ್ಲ, ನಡೀತು ಭಾರತದಲ್ಲಿ. ಮತ್ತು ಪ್ರತಿಯೊಬ್ಬ ಕಾಂಗ್ರೆಸ್ಸಿಗೂ ಭಾಳ ಹೆಮ್ಮೆ ಪಡ್ತಾನೆ, ನಾವೇ ಹೋರಾಟ ಮಾಡಿದ್ದು ಅಂತ. ಆದರೆ ನನಗೆ ಅದ್ರ ಬಗ್ಗೆ ಕಂಟೆನ್ಷನ್ಸ್ ಇಲ್ಲ. ಆಯ್ತು, ನೀವೇನಾದರೂ ಮಾಡ್ಕೊಳ್ಳಿ, ಪೊಲಿಟಿಕಲ್ ಏನಾದರೂ ಮಾಡ್ಕೊಳ್ಳಿ, ಬಟ್ ನನಗಿರೋ ಪ್ರಶ್ನೆ ಸ್ವಾತಂತ್ರ್ಯ ಕಳೆದೋಗಿದ್ದು ಯಾವಾಗ ಅಂತ. ಎಷ್ಟು ವ್ಯವಸ್ಥಿತವಾಗಿ ಭಾರತದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಅಂದರೆ ಬ್ರಿಟಿಷರ ವಿರುದ್ಧದ ಹೋರಾಟ ಮಾತ್ರ ಅಂತ ಬಿಂಬಿಸಲಾಯಿತು ಅಂತಂದರೆ ನಾವೆಲ್ಲರೂ ಅದನ್ನೇ ಒಪ್ಪಿಕೊಂಡು ಕೂತಿದ್ದೀವಿ ಅಂತ. ಬ್ರಿಟಿಷರ ವಿರುದ್ಧವೇ ಸ್ವಾತಂತ್ರ್ಯ ಹೋರಾಟ ನಡೆದಿದ್ದು ಆ ಕಾರಣಕ್ಕೋಸ್ಕರ ಅಂತ ಹೇಳೋದ್ರಿಂದ 2 ಲಾಭ ಸಿದ್ಧಿಸಿದೆ ಅಂತ ಅವರುಗಳಿಗೆ. ಮೊದಲನೇದು, ಬ್ರಿಟಿಷರು ಬಿಟ್ಟು ಹೋದ ಮೇಲೇನೆ ನಿಜವಾದ ಭಾರತ ಶುರುವಾಗಿರೋದು ಅಂತ. ನೀವೇನಾದರೂ ಅದಕ್ಕಿಂತ ಹಿಂದೆ ಸ್ವಾತಂತ್ರ್ಯ ಹೋರಾಟ ನಡೆದಿದೆ ಅನ್ನೋದಾದರೆ ನೀವು ಹಳೆಯ ಭಾರತವನ್ನು ಕೆದಕಬೇಕಲ್ಲ. ಹಳೆಯ ಭಾರತವನ್ನು ನೀವು ಕೆದಕ್ತಾ ಕೂತ್ಕೊಂಡ್ರೆ ಆ ಇಡೀ ಭಾರತದ ಆ ಚಿಂತನೆಗಳು ಹೊರಗೆ ಬರಲಿಕ್ಕೆ ಶುರುವಾಗ್ಬಿಟ್ರೆ ಆ ಭಾರತವನ್ನು ಇವರು ಜೀರ್ಣಿಸ್ಕೊಳ್ಳೋದು ಕಷ್ಟ. ವೈಭವದ ಭಾರತದ ಪರಿಚಯ ಮಾಡಿಕೊಡ್ಬೇಕಲ್ಲ. ಬ್ರಿಟಿಷರು ನಮಗೆ ತಲೆಗೆ ತುಂಬಿರೋದೇನು ಅಂತಂದರೆ, ಕಳೆದ ಸ್ವಾತಂತ್ರ್ಯದ 75 ವರ್ಷಗಳಲ್ಲಿ ನಮ್ಮನ್ನಾಳಿದ ಬ್ರಿಟಿಷರು, ಹೊಸ ಬ್ರಿಟಿಷರು, ದ ನಿಯೋ ಬ್ರಿಟಿಷರ್ಸ್ ಅಂತ ಕರಿಬೋದಾದರೆ, ನಮ್ಮನ್ನು ಆಳಿದ ಈ 75 ವರ್ಷಗಳಲ್ಲಿ ಆಳಿದ ಇವರುಗಳ ಮೈಂಡ್ ಸೆಟ್ಟು ಕೂಡ ಹೇಗಿತ್ತು ಅಂತಂದರೆ, ಬ್ರಿಟಿಷರು ಬರದೇ ಹೋಗಿದ್ರೆ ಭಾರತೀಯರು ದಡ್ಡರಾಗಿದ್ರು ಅಂತ ನಮ್ಮ ಪಠ್ಯಕ್ರಮದ ಮೂಲಕ ನಮ್ಗೆ ಒಪ್ಪಿಸ್ಬಿಟ್ರು ಅಂತ. ನೀವೇನಾದರೂ ಸ್ವಾತಂತ್ರ್ಯ ಹೋರಾಟ ಅಂದರೆ ಬ್ರಿಟಿಷರ ವಿರುದ್ಧದಷ್ಟೇ ಅಲ್ಲ, ಅದಕ್ಕಿಂತ ಹಿಂದೆಯೂ ಇತ್ತು ಅನ್ನೋದಾದರೆ ನೀವು ಇಡೀ ಭಾರತವನ್ನು ಆಮೂಲಾಗ್ರವಾಗಿ ಸಂಶೋಧಿಸಬೇಕಲ್ಲ. ಆ ಆಮೂಲಾಗ್ರವಾದ ಸಂಶೋಧನೆ ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ, ಬ್ರಿಟಿಷರು ಈ ದೇಶಕ್ಕೆ ಬಂದಾಗ ಈ ದೇಶ ಸಿರಿವಂತ ರಾಷ್ಟ್ರ. ಬ್ರಿಟಿಷರು ಭಾರತಕ್ಕೆ ಬರುವ ವೇಳೆಗೆ ಎಷ್ಟರ ಮಟ್ಟಿಗೆ ಭಾರತದ ಲೂಟಿಯಾಗೋಗಿತ್ತು ಅಂತಂದರೆ, ಅಷ್ಟು ಲೂಟಿಯಾದ ನಂತರವೂ ಕೂಡ ಅಳಿದುಳಿದ ಭಾರತವನ್ನು ಲೂಟಿ ಮಾಡ್ಲಿಕ್ಕೆ ಬಂದಿದ್ರು ಅಂತಂದರೆ ಯಾವ ಪರಿಯ ಸಿರಿವಂತಿಕೆ ಇದ್ದಿರ್ಬೋದು ಇಮ್ಯಾಜಿನ್ ಮಾಡಿ. ಆದರೆ ಈ ಅಯೋಗ್ಯರು ಜಗತ್ತಿನ ಮೂಲೆ ಮೂಲೆಗೆ ಹೋಗಿ ನಮ್ಮ ಬಗ್ಗೆ ಏನು ಮಾತನಾಡಿದ್ದು ಅಂತಂದರೆ, ಕೆಲಸಕ್ಕೆ ಬರದ ರಾಷ್ಟ್ರವಾಗಿತ್ತು ಭಾರತ, ನಾವು ಹೋಗಿ ಅದಕ್ಕೆ ನಾಗರಿಕತೆ ಕಲಿಸಿ ಬಂದ್ವಿ ಅಂತ. ಈ ಕಾರಣಕ್ಕೋಸ್ಕರ ನಮ್ಮ ತಲೆ ಒಳಗೆ ಏನನ್ನು ತುಂಬಿಸ್ಬಿಟ್ರು ಅಂತಂದರೆ, ಸ್ವಾತಂತ್ರ್ಯ ಹೋರಾಟ ಅಂದರೆ ಬ್ರಿಟಿಷರ ವಿರುದ್ಧದ ಹೋರಾಟ ಅಂತ. ಹೀಗಾಗಿ ಸ್ವಾತಂತ್ರ್ಯ ಹೋರಾಟ ಯಾವತ್ತಿಂದ ನಡೀತು? 1857 ಸಂಗ್ರಾಮ ಮುಗಿದು 1947 90 ವರ್ಷದ ಅವಧಿಯಲ್ಲಿ ನಡೆದಿದ್ದು ಮಾತ್ರ ಸ್ವಾತಂತ್ರ್ಯ ಹೋರಾಟ ಅಂತ ನಾವು ಗೊತ್ತಿಲ್ಲದೆ ನಂಬಿಕೊಂಡು ಅದನ್ನೇ ಒಪ್ಪಿಕೊಂಡು ಪೀಳಿಗೆಯಿಂದ ಪೀಳಿಗೆಗೆ ಹೇಳ್ಕೊಂಡೇ ಹೋಗ್ಬಿಟ್ಟಿದ್ದೀವಿ. ಇದನ್ನು ಕನಿಷ್ಠ ಪಕ್ಷ 3 ರಿಂದ 4 ಪೀಳಿಗೆಗಳು ಇದನ್ನೇ ಕಲಿತು ಬಂದ್ಬಿಟ್ಟಿವೆ. ಹೀಗಾಗಿ ಪಠ್ಯಪುಸ್ತಕವನ್ನು ಮುಟ್ತೀವಿ ಅಂತಂದಾಗ ಇವತ್ತಿನ ಹೊಸ ಪೀಳಿಗೆ ಕೆಲವರಿಗೆ ಟೆನ್ಷನ್ ಶುರುವಾಗ್ಬಿಡತ್ತೆ.
ಹಳೆದೆಲ್ಲ ಹೊರಗೆ ಬಂದುಬಿಟ್ರೆ ನಾವು ಇಷ್ಟು ದಿನ ಹೇಳ್ಕೊಂಡು ಬಂದ ಸುಳ್ಳುಗಳನ್ನು ಒಪ್ಪಲಿಕ್ಕೆ ಸಾಧ್ಯ ಆಗಲ್ವಲ್ಲ ಇವರುಗಳಿಗೆ, ಮುಂದೇನು ಮಾಡೋದು ಅನ್ನೋಂಥ ಟೆನ್ಷನ್ ಅಷ್ಟೆ. ಇದು ಮೊದಲನೇ ಲಾಭ ಅವರಿಗಾಗಿರೋದು. ಎರಡನೇ ಲಾಭ ಒಂದಿದೆ. ಎರಡನೇ ಲಾಭ ಏನು ಅಂತಂದರೆ, ಈ ಇಡೀ ಸ್ವಾತಂತ್ರ್ಯ ಹೋರಾಟ ಬ್ರಿಟಿಷರ ವಿರುದ್ಧ ನಡೆದಿದ್ದು ಅಂತ ಹೇಳೋದ್ರ ಮೂಲಕ ಮುಸಲ್ಮಾನರ ಒಟ್ಟಾರೆ ಅತ್ಯಾಚಾರವನ್ನು ಟೋಟಲಿ ಮುಚ್ಚಿಡಲಾಗಿದೆ. ಬ್ರಿಟಿಷರು ಬರೋಕ್ಕಿಂತ ಮುಂಚೆ ಏನಿತ್ತು ಭಾರತ? ಆ ಭಾರತವನ್ನು ಯಾರು ಅತಿಕ್ರಮಿಸಿಕೊಂಡಿದ್ರು? ಈ ಅತಿಕ್ರಮಣವನ್ನು ತೆರವುಗೊಳಿಸಲಿಕ್ಕೆ ಭಾರತೀಯರಾದವರು ಹೋರಾಟ ಮಾಡ್ತಿದ್ರಲ್ಲ, ಯಾಕೆ ಮಾಡ್ತಾ ಇದ್ರು? ಯಾವ ಪರಿಯ ಹೋರಾಟ ಆಗಿತ್ತು? ಎಲ್ಲೂ ಉಲ್ಲೇಖವೇ ಆಗಲಿಲ್ಲ. ಈ ದೇಶದಲ್ಲಿ ಪಠ್ಯಪುಸ್ತಕಗಳಲ್ಲಿ ಮೊಘಲರ ಇತಿಹಾಸ ಎಷ್ಟು ವೈಭವಯುತವಾಗಿ ಬಂದಿದೆಯೋ ಅಷ್ಟು ವೈಭವದ ಇತಿಹಾಸವನ್ನು ಯಾವತ್ತು ರಾಜ ದಾಹಿರನ ಬಗ್ಗೆ ಯಾರು ಮಾಡಲೇ ಇಲ್ಲ. ರಾಜ ದಾಹಿರನ ಮಗ ಜಯಸಿಂಹನ ಬಗ್ಗೆ ನಾವು ಯಾರು ಮಾತೇ ಆಡಲಿಲ್ಲ. ಹೇಮುವಿನ ಬಗ್ಗೆ ನಾವು ಮಾತೇ ಆಡಲಿಲ್ಲ. ಜಗತ್ತಿನ ಅತ್ಯಂತ ಸುದೀರ್ಘ ಕಾಲ ಆಳಿದ ರಾಜ ಮನೆತನವಾಗಿದ್ದ ಚೋಳರ ಬಗ್ಗೆ ನಮ್ಮ ಶಾಲಾ ಮಕ್ಕಳಿಗೆ ಗೊತ್ತಿದೆಯಾ ಕೇಳಿ, ಕಾಲೇಜಿನ ಮಕ್ಕಳಿಗೆ ಗೊತ್ತಿದೆಯಾ ಕೇಳಿ? ಯಾರೂ ಗೊತ್ತಿಲ್ಲ ಅಂತಂದ್ರು. ಯಾಕೆ ಅಂತಂದ್ರೆ ಈ ವೈಭವದ ಇತಿಹಾಸವನ್ನು ಬಿಚ್ಚಿಟ್ರೆ ಅದರ ಮುಂದೆ ಬ್ರಿಟಿಷರ ಇತಿಹಾಸ, ಕ್ರಿಶ್ಚಿಯನ್ರ ಇತಿಹಾಸ, ಮುಸಲ್ಮಾನರ ಇತಿಹಾಸ ಅತ್ಯಂತ ನಗಣ್ಯವಾಗಿಬಿಡುತ್ತಲ್ಲ, ಅದು ಮನಸ್ಸಿರಲಿಲ್ಲ. ಹೀಗಾಗಿ ವ್ಯವಸ್ಥಿತವಾಗಿ ಮುಚ್ಚಿಟ್ರು. ಈ ವ್ಯವಸ್ಥಿತ ಪ್ರಯತ್ನ ಹೆಂಗಾಗಿದೆ ಅಂತಂದ್ರೆ, ಸಾರಿ ಟು ಸೇ, ಪ್ರಸ್ತುತ ಸ್ಥಿತಿ ಅನ್ನೋ ಕಾರಣಕ್ಕೋಸ್ಕರ ಹೇಳಬೇಕು, ಯಾರಾದರೂ ಒಬ್ಬ ಮುಸಲ್ಮಾನ ಒಬ್ಬ ಹಿಂದುವಿನ ಕತ್ತನ್ನು ಸೀಳಿದರೆ ನಮಗಿದು ಹೊಸ ಇಶ್ಯೂ ಅಂತ ಅನ್ಸುತ್ತೆ. ಇತ್ತೀಚೆಗೇನೋ ನಡೆದಿದೆ ಹೊಸ ಇಶ್ಯೂ, ಆಶ್ಚರ್ಯ ಪಡುವಂಥ ಸಂಗತಿಯೇ ಅಲ್ಲ ಇದು. ಭಾರತದ ಮೇಲೆ ನಡೆದ ಮೊದಲ ಅರಬ್ಬರ ಆಕ್ರಮಣದಿಂದ ಇವತ್ತಿನವರೆಗೂ ನಡೀತಾ ಇರೋದರ ಪ್ರಕ್ರಿಯೆ ಲಿಂಕ್ ಇದೆ ಇದಕ್ಕೆ. ನಾವು ಅದನ್ನು ಮರೆತು ಬಿಟ್ಟಿರೋದ್ರಿಂದ ಅಥವಾ ಅದನ್ನು ವ್ಯವಸ್ಥಿತವಾಗಿ ಮುಚ್ಚಿಟ್ಟಿರೋದ್ರಿಂದ ನಮ್ಗದು ಪರಿಚಯವೇ ಆಗಲಿಲ್ಲ. ಹೀಗಾಗಿ ಒಬ್ಬ ಟೇಲರ್ನ ಹತ್ಯೆ ಆದಾಗ, ರಸ್ತೆಯಲ್ಲಿ ಹೋಗುವಂಥ ಒಬ್ಬ ತರುಣನ ಹತ್ಯೆ ಆದಾಗ, ಒಬ್ಬ ವೆಟರ್ನರಿ ಡಾಕ್ಟರ್ ಹತ್ಯೆ ಆದಾಗ, ಏನಾದಾಗಲೂ ನಮಗಿದು ಹೊಸ ಪ್ರಕ್ರಿಯೆ ಅಂತದೆ, ಹೊಸದಲ್ವೇ ಅಲ್ಲ. ಸ್ವಾತಂತ್ರ್ಯದ ಹೊಸ್ತಿಲಲ್ಲಿ ಭಾರತವನ್ನು ಡಿವೈಡ್ ಮಾಡಲಾಯ್ತಲ್ಲ, ಈ ಡಿವೈಡ್ ಮಾಡೋಕ್ಕಿಂತ ಮುಂಚೆ ಒಂದು ಮಾನಸಿಕತೆ ಭಾರತೀಯರಿಗೆ ಬಂದಿತ್ತು. ನಾನು ಇವತ್ತಿನ ಟಾಪಿಕ್ಕಿಗೆ ಹೋಗೋಕ್ಕಿಂತ ಮುಂಚೆ ಈ ಮಾನಸಿಕತೆನ ಅರಿಯುವಂಥ ಪ್ರಯತ್ನ ಮಾಡಬೇಕು ಅನ್ನೋ ಕಾರಣಕ್ಕೆ ಹೇಳ್ತೀನಿ ಅಷ್ಟೇ. ಡಿವೈಡ್ ಆಗೋ ಹೊತ್ತಿನಲ್ಲಿ ಒಂದು ಮಾನಸಿಕತೆ ಬಂದಿತ್ತು ನಮಗೆ. ಆ ಮಾನಸಿಕತೆ ಎಂಥದ್ದು ಅಂತಂದರೆ, ತಮಗೆ ಪಾಕಿಸ್ತಾನ ಬೇಕು ಅಂದ್ಕೊಂಡು ಹೊರದವರೆಲ್ಲ ಹೋಗ್ಬಿಟ್ರು, ಉಳಿದ 8-9% ಯಾರು ಇಲ್ಲಿದ್ದಾರಲ್ಲ ಅವರೆಲ್ಲರೂ ಕೂಡ ನಮ್ಮವರೇ ಅಂತ, ಅವರೆಲ್ಲರೂ ಭಾರತದ ಮೇಲೆ ಪ್ರೀತಿ ಇಟ್ಕೊಂಡವರೇ ಅಂತ. ಬಟ್ ಇಂಟ್ರೆಸ್ಟಿಂಗ್ಲಿ ಪಾಕಿಸ್ತಾನ ಬೇಕು ಅಂತ ಕೇಳಿದವರಲ್ಲಿ 89-90% ಜನ ಇದ್ದರು ನಮ್ಗೆ ಪಾಕಿಸ್ತಾನ ಬೇಕು ಅಂತ ಕೇಳಿದವರಲ್ಲಿ. ಭಾರತದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಅವರಲ್ಲಿ ಉಳ್ಕೊಂಡ್ಬಿಟ್ರು ಆಮೇಲೆ ಅಂತಂದರೆ, ಪಾಕಿಸ್ತಾನ ಬೇಕು ಅಂತ ವೋಟ್ ಮಾಡಿದ ನಂತರವೂ ಕೂಡ ಇಲ್ಲೇ ಉಳ್ಕೊಂಡ್ರು. ಯಾಕೆ ಅಂತಂದರೆ ನಮ್ಮ ಆಸ್ತಿ ಪಾಸ್ತಿಗೆ ತೊಂದರೆ ಆಗ್ಬಿಡತ್ತೆ ಇಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಉಳ್ಕೊಂಡ್ರು. ಅವ್ರದ್ದೊಂದು ಪಕ್ಕಾ ಸಿದ್ಧಾಂತ ಇತ್ತು, ಹಸ್ಕೇಲಿಯಾ ಪಾಕಿಸ್ತಾನ್, ಲಡ್ಕೆ ಲೇಂಗೆ ಹಿಂದೂಸ್ತಾನ್ ಅಂತ. ನಗನಗ್ತಾ ಪಾಕಿಸ್ತಾನ ತೊಗೊಂಡ್ಬಿಟ್ವಿ, ಇನ್ನು ಫೈಟ್ ಮಾಡಿ ಹಿಂದೂಸ್ತಾನ ತಗೋತೀವಿ ಅಂತ. ಹೀಗೆ ಫೈಟ್ ಮಾಡಿ ತಗೋಬೇಕು ಅಂತಂದರೆ ಫುಟ್ ಸೋಲ್ಜರ್ಸ್ ಇರಬೇಕಲ್ಲ, ಆ ಫುಟ್ ಸೋಲ್ಜರ್ಸ್ ಇಲ್ಲೇ ಉಳಿದ್ರು. ಆದರೆ ನಮ್ಮ ಮಾನಸಿಕತೆ ಹೆಂಗಿತ್ತು ಅಂತಂದರೆ, ನಾವೇನು ಅಂದ್ಕೊಂಡ್ವಿ, ಪಾಪ ಒಂದು 9% ಅವರಿದ್ದಾರೆ, ಅವ್ರ ಮನಸ್ಸಿಗೆ ನೋವಾಗದೇ ಇರೋ ಥರ ನಡ್ಕೋಬೇಕು ಅಂತ. ಮನಸ್ಸಿಗೆ ನೋವಾಗದೇ ಇರೋದು ಅಂದರೆ ಹೆಂಗೆ? ಅವ್ರು ಏನನ್ನು ಮಾಡಿದರೂ ಒಪ್ಕೊಳ್ಳೋಣ ಅಂತ. ನೀವು ಕಾಂಗ್ರೆಸ್ಸಿನ ಅಧಿವೇಶನಗಳಲ್ಲಿ ನಡೆಯುವಂಥ ಪ್ರಕ್ರಿಯೆಗಳನ್ನು ಗಮನಿಸಬೇಕಿತ್ತು ಮಹಾತ್ಮ ಗಾಂಧೀಜಿಯವರ ಕಾಲಕ್ಕೆ. ಆ ಪ್ರಕ್ರಿಯೆಗಳು ಹೆಂಗಿರ್ತಿದ್ವು ಅಂತಂದರೆ, ವೇದಿಕೆ ಮೇಲೆಲ್ಲ ಲೀಡರ್ಗಳು ಕೂತಿರ್ತಿದ್ರು, ಅದರಲ್ಲಿ ಮುಸ್ಲಿಮರು ಇದ್ದೇ ಇರ್ತಿದ್ರು. ಯಾರಾದರೂ ಒಬ್ಬ ಮುಸಲ್ಮಾನ ಮಾತನಾಡಲಿಕ್ಕೆ ಅಂತ ಎದ್ದು ನಿಂತರೆ ಉಘೆ ಉಘೆ ಅಂತ ಹೇಳಬೇಕಿತ್ತು, ಜೈಕಾರ ಹಾಕಬೇಕಿತ್ತು, ಅವನಿಗೆ ಜೋರಾಗಿ ಚಪ್ಪಾಳೆ ತಟ್ಟಬೇಕಿತ್ತು. ಯಾಕಂದರೆ ಒಬ್ಬ ಮುಸಲ್ಮಾನ ಎದ್ದು ನಿಂತಲ್ಲ ಮಾತನಾಡಲಿಕ್ಕೆ ಅಂತ. ನಾವು ಕೊಟ್ಟಂಥ ಬೆಲೆ ಅಂಥದ್ದು. ಸ್ವಾತಂತ್ರ್ಯ ನಂತರ ನಾವು ಎಲ್ಲಿವರೆಗೂ ಬಂದ್ವಿ ಅಂತಂದರೆ, ಇವ್ರಿಗೆ ನೋವಾಗತ್ತೆ, ಮನಸ್ಸಿಗೆ ಬೇಜಾರಾಗತ್ತೆ, ಹೀಗಾಗಿ ಹೇಳಬಾರ್ದು ಅಂತ ಈಗಲೂ ಇದೆ. ಅದು ಆವತ್ತೇ ಮುಗೀತು ಅಂತ ತಿಳ್ಕೊಳ್ಬೇಡಿ. ಇದೇ ಸಭೆಯಲ್ಲಿ ಒಬ್ಬ ಮುಸ್ಲಿಂ ತರುಣ ಯಾರಾದರೂ ಕಂಡುಬಿಟ್ರೆ ನಾನೇ ಇಷ್ಟು ಜೋರಾಗಿ ಮಾತಾಡೋದು ಬಿಟ್ಬಿಡ್ತೀನಿ. ಯಾಕೆ ಅಂತಂದರೆ ಪಾಪ ಅವನೊಬ್ಬನಿಗೆ ನೋವಾಗತ್ತಲ್ಲ ಅಂತ. ಸತ್ಯವನ್ನು ಹೇಳಬೇಕಾದ್ರೆ 10 ಸಲ ಅದನ್ನು ಕವರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ, ಮತ್ತು ಮಾತಿನ ಮಧ್ಯೆ ಪದೇ ಎಲ್ಲರೂ ಹಂಗಲ್ಲ ಅಂತ ಹೇಳೋ ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ನಿನ್ನ ಬಗ್ಗೆ ಆ ಡೌಟ್ ಇಲ್ಲಪ್ಪ, ನನಗೆ ತಲೆ ಕೆಡಿಸ್ಕೊಳ್ಬೇಡ ಅಂತ ಪದೇ ನನ್ನನ್ನು ಒಂದು ವೀಕ್ ಸ್ಟೇಟಲ್ಲಿ ಹೋಗಿ ನಿಲ್ಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಲ್ಲ, ಇದು ನನಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಇದೆ.
ಸ್ವಾತಂತ್ರ್ಯಾನಂತರ ಈ ಮಾನಸಿಕತೆ ನಮ್ಮೊಳಗೆ ಹೆಂಗೆ ಸೇರಿಕೊಳ್ತು ಅಂತಂದರೆ, ನಾವು ವ್ಯವಸ್ಥಿತವಾಗಿ ನಮ್ಮ ಟೆಕ್ಸ್ಟ್ ಬುಕ್ಗಳಿಂದ ನನ್ನ ದೇಶದ ನನ್ನ ರಾಜರ ಹೋರಾಟವನ್ನು ವ್ಯವಸ್ಥಿತವಾಗಿ ಬದಿಗಿರಿಸಿ ಇವರುಗಳನ್ನು ವೈಭವೀಕರಿಸುವಂಥ ಪ್ರಯತ್ನ ಮಾಡಿದ್ವಿ. ಹೀಗಾಗಿ ಇವತ್ತು ನಮ್ಮ ಪಠ್ಯಪುಸ್ತಕಗಳಲ್ಲಿ ಮೊಘಲರ ಕೊಡುಗೆ ಏನು ಗೊತ್ತೇನು ಅಂತ ಮಾತನಾಡ್ತಾರೆ. ಭಾಳ ಆಶ್ಚರ್ಯ ಅಂದರೆ ಕೊಟ್ಟಿದ್ದು ಏನಿಲ್ಲ ಅವರು, ಮೊಘಲ್ ಬಿರಿಯಾನಿ ಬಿಟ್ಟರೆ. ಆದರೆ ಇವರು ಎಷ್ಟರ ಮಟ್ಟಿಗೆ ಅದನ್ನು ವೈಭವೀಕರಿಸುವಂಥ ಪ್ರಯತ್ನ ಮಾಡಿದರು ಅಂತಂದರೆ, ಎಲ್ಲವೂ ಕೂಡ ನಮ್ಮದು ಅಳಿದುಳಿದ ಸ್ಟ್ರಕ್ಚರ್ಗಳ ಮೇಲೆ ಕಟ್ಟಿರುವಂಥದ್ದು. ಅವ್ರು ಏನೇನು ದೊಡ್ಡ ಬಿಲ್ಡಿಂಗ್ ಅಂತ ಕರೀತಾರೋ, ಮೋಸ್ಟ್ ಆಫ್ ದಟ್ ಎಲ್ಲವೂ ಅಂತ ಹೇಳಿದ್ರೆ ಬಹುಶಃ ಅದು ಐತಿಹಾಸಿಕ ಪ್ರಮಾದವಾದಿತ್ತು. ಆದರೆ ಬಹುತೇಕ ಕಟ್ಟಡಗಳು ಅಂತ ನಾವೇನು ತೋರಿಸ್ತೀವೋ ಅದು ಹಿಂದೂಗಳ ಅವಶೇಷಗಳ ಮೇಲೆ ಕಟ್ಟಿರುವಂಥದ್ದು. ಅದು ಅದು ಕುತುಬುದ್ದೀನ್ ಐಬಕ್ ಶುರು ಮಾಡಿದ ಕುವತ್ತುಲ್ ಇಸ್ಲಾಂ ಮಸ್ಜಿದ್ ಅಥವಾ ನಮ್ಮ ಕುತುಬ್ ಮಿನಾರ್ನಿಂದ ಹಿಡಿದು ತೀರಾ ನಮ್ಮ ದಕ್ಷಿಣದಲ್ಲಿರುವಂಥ ಅನೇಕ ಮಸ್ಜಿದ್ಗಳವರೆಗೂ ಅವರೆಲ್ಲರೂ ಕೆಳಗಡೆ ಹಿಂದೂಗಳ ಅವಶೇಷಗಳ ಮೇಲೆ ಕಟ್ಟಿರುವಂಥದ್ದು. ಇದನ್ನು ರೇಸ್ ಡೌನ್ ಮಾಡಿ ಅದರ ಮೇಲೆ ನಿರ್ಮಾಣ ಮಾಡಿರುವಂಥದ್ದು. ಯಾರೋ ತಮಾಷೆ ಮಾಡ್ತಿದ್ರು, ಇಸ್ಲಾಂ ಆರ್ಕಿಟೆಕ್ಚರ್ ಎಷ್ಟು ಅದ್ಭುತ ಅಂತಂದರೆ, ಅವರು ಪ್ರತಿ ತಮ್ಮ ಮಸೀದಿಯ ಕೆಳಗೂ ಕೂಡ ಒಂದು ಮಂದಿರವನ್ನು ನಿರ್ಮಾಣ ಮಾಡಿ ಆಮೇಲೆ ಮಸೀದಿ ಕಟ್ತಾ ಇದ್ರು. ಏನು ಅದ್ಭುತವಾದ ಆರ್ಕಿಟೆಕ್ಚರ್ ಅವರದ್ದು ಅಂತ. ಯಾವ ಕೊಡುಗೆಯೂ ಹಂಗೆ ಸುಲಭಕ್ಕೆ ಬಂದಿದ್ದಲ್ಲ. ಆದರೆ ದುರದೃಷ್ಟಕರ ಸಂಗತಿ, ಇದನ್ನು ಹೇಳಿದ್ರೆ ನೋವಾಗತ್ತೆ ಅಂತ ಸುಮ್ಮನಾಗ್ಬಿಟ್ವಿ ನಾವು. ದುರದೃಷ್ಟಕರ ಸಂಗತಿ ಹೆಂಗೆ ಅಂತಂದರೆ, ಯಾರು ಹಿಂದೂ ಧರ್ಮದ ರಕ್ಷಣೆಗೆ ಕಟಿಬದ್ಧವಾಗಿದ್ದಾರೆ ಅಂತ ನಾವು ಭಾವಿಸ್ತಿದ್ವೋ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದೇ ತುಂಬ ಸ್ಪಷ್ಟ ಧ್ವನಿಯಲ್ಲಿ ಹೇಳ್ತು, ಎಲ್ಲ ಮಸೀದಿಯಲ್ಲೂ ಕೂಡ ಶಿವಲಿಂಗ ಹುಡುಕಬೇಡಿ ಅಂತ. ಅಂದರೆ ನಾವೆಲ್ಲರೂ ಸೌಹಾರ್ದಯುತವಾಗಿ ಬದುಕೋಣ ಅನ್ನುವಂಥ ಪ್ರಯತ್ನವನ್ನು ಹಂತ ಹಂತದಲ್ಲೂ ಮಾಡಿದ್ವಿ. ನಡೆಯುವಂಥ ಅಷ್ಟೂ ಸಂಗತಿಗಳನ್ನು ಮುಚ್ಚಿಟ್ಬಿಟ್ವಿ ಅಂತ. ಈಗಲೂ ಕೂಡ ಇಷ್ಟು ಕಟ್ಟರ್ ಮನೋಭಾವನೆ ಇಟ್ಕೊಂಡವನೂ ಕೂಡ ಈ ಥರದ ಮಾತುಗಳನ್ನು ಆಡ್ತಾನೆ ಅಂತಂದರೆ, ನಮ್ಮ ಮಾನಸಿಕತೆ ಅದಕ್ಕೆ ಪೂರಕವಾಗಿ ಬೆಳ್ಕೊಂಡು ಬಂದಿದೆ ಅಂತ. ಇದಕ್ಕೆ ಪ್ರತಿಯಾಗಿ ಈ ದೇಶದ ಮೇಲೆ ಆಕ್ರಮಣಕಾರಿಗಳಾಗಿ ಬಂದ ಗ್ರೀಕರು ಎಲ್ಲೋ ಒಂದು ಕಡೆ ಭಾರತದೊಳಗೆ ಅಸಿಮಿಲೇಟ್ ಆಗಿಬಿಟ್ರು, ಹಿಂದೂಗಳ ಜೊತೆ ಒಂದಾಗ್ಬಿಟ್ರು. ಶಕರು ಬಂದರು, ಆಕ್ರಮಣಕಾರಿಗಳಾಗಿ ಬಂದರು, ಹೆಂಗೋ ಒಂದಾಗ್ಬಿಟ್ರು. ನಾನು ಮಂಗೋಲಿಯನ್ರ ಬಗ್ಗೆ ಓದ್ತಿದ್ದೆ. ಅವರೂ ಕೂಡ ಏನಾದರೂ ಒಂದು ಹಂತಕ್ಕೆ ಭಾರತವನ್ನು ಆಕ್ರಮಿಸ್ಕೊಂಡು ಬಿಟ್ಟಿದ್ರೆ ಭಾರತದೊಳಗೆ ಒಂದಾಗಿ ನಮ್ಗೆ ಗೊತ್ತಾಗದೇ ಇರೋ ಥರ ಮಿಂಗಲ್ ಆಗಿಬಿಟ್ಟಿರ್ತಿದ್ರು ಅಂತ. ಆದರೆ ಅರಬ್ಬರು ಯಾವತ್ತೂ ಮಿಂಗಲ್ ಆಗಲಿಲ್ಲ, ಮುಸಲ್ಮಾನರು ಯಾವತ್ತೂ ಅಸಿಮಿಲೇಟ್ ಆಗಲಿಲ್ಲ, ಒಂದು 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 ಮೂಲ ಪ್ರವಾಹದೊಂದಿಗೆ ಒಂದಾಗಲೇ ಇಲ್ಲ. ಅವರು ಸೆಪರೇಟ್ ಆಗಿ ಉಳ್ಕೊಂಡ್ಬಿಟ್ರು. ಯಾಕೆ ಅಂತ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ, ಯಾವ ಕಲ್ಚರ್ಗಳು ಒಂದಕ್ಕೊಂದು ಹತ್ತಿರವಾಗಿರ್ತಾವೋ ಅದು ಬಹಳ ಬೇಗ ಒಂದಕ್ಕೊಂದು ಸೇರ್ಕೊಂಡು ಬಿಡ್ತವೆ. ತನ್ನನ್ನು ಸೆಪರೇಟ್ ಅಂತ ಯಾವುದು ಯಾವಾಗಲೂ ಭಾವಿಸಿಕೊಳ್ಳುತ್ತೋ ಅದು ಬೇರೆಯವರೊಂದಿಗೆ ಒಂದಾಗದೇ ಇಲ್ಲ. ನನಗೆ ಟಿ ವಿ ಡಿಬೇಟ್ಗಳು ಅನೇಕರು ಹೇಳ್ತಿರ್ತಾರೆ, ಹಿಂದೂ ಮೂಲಭೂತವಾದಿಗಳು ಹಿಂಗೆ ಮಾಡಿಬಿಟ್ರು ಅಂತೆಲ್ಲ. ಹಿಂದೂ ಅಂತ ಅನ್ನಿಸ್ಕೊಂಡವನು ಮೂಲಭೂತವಾದಿಯಾಗೋದು ಸಾಧ್ಯವೇ ಇಲ್ಲ. ಹೇಗೆ? ಏನು ಮೂಲಭೂತವಾದ ಅಂತಂದರೆ, ನಾನು ಹೇಳಿದ್ದೇ ಸತ್ಯ ಅಂತ ಯಾರು ಹೇಳ್ತಾನೋ ಅದು ಮೂಲಭೂತವಾದ. ನಾನು ಇನ್ನು ಸ್ವಲ್ಪ ನಿಮಗೆ ಹತ್ತಿರ ಹೇಳ್ಬೋದು ಅಂತಾದರೆ, ನನ್ನ ಪುಸ್ತಕವೇ ಸತ್ಯ, ನನ್ನ ಪ್ರವಾದಿಯೇ ಸತ್ಯ, ನನ್ನ ಮಾರ್ಗವೇ ಸತ್ಯ, ನನ್ನ ದೇವರೇ ಸತ್ಯ ಅಂತ ಯಾರ್ಯಾರು ಹೇಳ್ತಾರೋ ಮೂಲಭೂತವಾದಿಗಳು. ನಮ್ಮ ದೇಶದಲ್ಲಿ ಈ ಪಂಥಗಳನ್ನು ಕಟ್ಟಿದವ್ರು ಹೇಳ್ಬೋದು ಅಷ್ಟೇ, ಆದರೆ ಹಿಂದೂ ಧರ್ಮ ಯಾವತ್ತೂ ಹೇಳಲ್ಲ. ಯಾಕೆಂದರೆ ಹಿಂದೂ ಧರ್ಮ ಇಷ್ಟೂ ಪಂಥಗಳನ್ನು ತನ್ನ ಒಡಲಲ್ಲಿ ಇಟ್ಕೊಂಡು ಏನು ಹೇಳುತ್ತೆ ಗೊತ್ತೇನು? ಎಲ್ಲ ಪಂಥಗಳು ಒಂದೇ ಭಗವಂತನ ಬಳಿಗೆ ಹೋಗ್ತಾವೆ ಅಂತ ಹೇಳುವಂಥದ್ದು ನನ್ನ ಧರ್ಮವಾಗಿದ್ದರಿಂದ ಮೂಲಭೂತವಾದಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇಷ್ಟೆಲ್ಲ ಪಂಥಗಳ ನಡುವೆ ಇಸ್ಲಾಂ ಕೂಡ ಒಂದು ಪಂಥ ಅಂತ ನಾನೇನಾದರೂ ಭಾವಿಸಿದರೆ ನನಗೇನು ಪ್ರಾಬ್ಲಮ್ ಇಲ್ಲ. ಕ್ರಿಶ್ಚಿಯಾನಿಟಿ ಕೂಡ ಒಂದು ಪಂಥ ಅಂತ ಭಾವಿಸಿದರೆ ನನಗೇನು ಪ್ರಾಬ್ಲಮ್ ಇಲ್ಲ. ಹೀಗಾಗಿ ದೇವರ ಪೂಜೆ ಮಾಡೋದು, ಮೂರ್ತಿ ಪೂಜೆ ಮಾಡೋದು ತಪ್ಪು ಅಂತ ಹೇಳ್ಕೊಂಡು ಬಂದಂಥ ಕ್ರಿಶ್ಚಿಯಾನಿಟಿ ಭಾರತದಲ್ಲಿ ಚರ್ಚ್ಗಳನ್ನು ಕಟ್ಟುವಾಗ ಎದುರಿಗೆ ಒಂದು ದೊಡ್ಡ ದೊಡ್ಡ ಗರುಡಗಂಬ ನಿಲ್ಲಿಸ್ಲಿಕ್ಕೆ ಶುರು ಮಾಡಿಬಿಟ್ಟಿದೆ. ಯಾಕೆ ಅಂದರೆ ದೇವರ ಪೂಜೆಯನ್ನೇ ಧಿಕ್ಕರಿಸಿ, ಮೂರ್ತಿ ಪೂಜೆಯನ್ನೇ ಧಿಕ್ಕರಿಸ್ಕೊಂಡು ಬಂದವರು ಭಾರತದೊಳಗೆ ಬಂದು ಹೆಂಗೆ ಈ ಜನರ ಜೊತೆ ಸೇರಿಕೊಂಡು ಒಂದಾಗ್ಬಿಡ್ತಿದ್ದಾರೆ ಅಂತಂದರೆ, ಅವ್ರಿಗೆ ಗೊತ್ತಿಲ್ಲದಂತೆ ಚರ್ಚ್ಗಳು ಮಂದಿರದ ಪ್ರತಿರೂಪಗಳಾಗ್ತಿವೆ. ಆದರೆ ಇಸ್ಲಾಂ ಮಾತ್ರ ವ್ಯವಸ್ಥಿತವಾಗಿ ಹೇಗೆ ರೂಪಿಸ್ಕೊಂಡು ಬಂದಿದೆ ಅಂತಂದರೆ, ಪ್ರತಿ ಬಾರಿಯೂ ಕೂಡ ಈ ಚಿಂತನೆಯನ್ನು, ಕಟ್ಟರತೆಯ ಚಿಂತನೆಯನ್ನು ಮತ್ತೆ 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 ಬಿತ್ತಿ ಸೆಪ್ರೇಟಾಗಿರುವಂತೆ ಪ್ರಯತ್ನ ಮಾಡ್ಕೊಂಡು ಬಂದಿದೆಯಲ್ಲ, ಆಶ್ಚರ್ಯಕರವಾದ ಸಂಗತಿ.
ಒಂದು ರೀತಿ ನೋಡೋದಾದರೆ ಆ ಕಟ್ಟರತೆಯನ್ನು ಉಳಿಸ್ಕೊಂಡಿರೋದಕ್ಕೆ ಅಪ್ರಿಸಿಯೇಟ್ ಮಾಡಬೇಕಲ್ಲ ಒಂದ್ಸಲ. ಹೆಂಗೆ ಉಳಿಸ್ಕೊಂಡಿದ್ದಾರೆ, ಎಷ್ಟು ವರ್ಷಗಳಿಂದ? ಕಳೆದ ಸುಮಾರು 1,500 ವರ್ಷಗಳಿಂದ ಭಾರತದಲ್ಲಿ ಇದ್ದಾಗಲೂ ಕೂಡ ಈ ದೇಶದ ಅತಿ ಶ್ರೇಷ್ಠವಾಗಿರುವಂಥ ಸಂಸ್ಕೃತಿಗೆ ಮರುಳಾಗದೆ ತಮ್ಮ ಮರುಭೂಮಿಯ ಸಂಸ್ಕೃತಿಯನ್ನು ಇವತ್ತಿಗೂ ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗಿರೋದು ತಮಾಷೆಯ ಸಂಗತಿಯಲ್ಲ ಅಂತ. ಆ ಕಟ್ಟರತೆಯನ್ನು ಉಳಿಸ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ದಿರ್ಬೋದು. ನಾವು ಕಟ್ಟರಗಳನ್ನು ಸೃಷ್ಟಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮ ಸಂಘಟನೆ ಅಂದರೆ ಗ್ರೇಟ್ ಅಂತ ಹೇಳಬೇಕು, ಅದನ್ನು ಬಿಟ್ಟು ಪಕ್ಕಕ್ಕೆ ಹೋಗಬಾರ್ದು ಅಂತ. ಆದರೆ ಆವಾಗವಾಗ ಬಿಟ್ಟು ಹೋಗಿ ಮತ್ತೊಂದಕ್ಕೆ ಸೇರಿಕೊಳ್ಳೋದು ನಮ್ದೆಲ್ಲ ಆರಾಮಾಗಿ ನಡೀತಿರುತ್ತೆ. ಆದರೆ ಎಂಥ ಸಂಘಟನೆ ನಿರ್ಮಾಣ ಮಾಡಿದ್ದಾರೆ. ಈ ಮಾನಸಿಕತೆಯ ಸೃಷ್ಟಿ ಇದೆಯಲ್ಲ, ಅದರ ಕುರಿತಂತೆ ಪ್ರತಿಯೊಬ್ಬರು ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದರೆ ಗೊತ್ತಾಗುತ್ತೆ ಇದು ಸಾಮಾನ್ಯವಾಗಿರುವಂಥ ಪ್ಲೇನಲ್ಲಿ ನಡೆಯುವಂಥ ಕೆಲಸ ಅಲ್ಲ ಅಂತ. ಈ ದೃಷ್ಟಿಯಿಂದ ನನಗನ್ಸೋದು ಸ್ವಾತಂತ್ರ್ಯದ ಹೋರಾಟದ ಈ ಪ್ರಕ್ರಿಯೆ ಎಲ್ಲಿಂದ ಶುರುವಾಗಬೇಕು ಅಂತಂದರೆ ಅರಬ್ಬರ ಆಕ್ರಮಣದಿಂದಲೇ ಶುರುವಾಗಬೇಕು ಅಂತ. ಈ ಹೋರಾಟದ ಪ್ರಕ್ರಿಯೆಯನ್ನು ಅಲ್ಲಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದರೆ ಮಾತ್ರ ಭಾರತೀಯರ ಹೋರಾಟ ಎಷ್ಟು ಪ್ರಬುದ್ಧವಾಗಿತ್ತು ಮತ್ತು ಎಷ್ಟು ಕ್ಷಾತ್ರವೀರ್ಯದಿಂದ ಕೂಡಿತ್ತು ಅಂತ ಗೊತ್ತಾಗುತ್ತೆ. ನಮಗೆಲ್ಲರಿಗೂ ಕ್ಷಾತ್ರವೀರ್ಯದ ಪರಿಚಯವೇ ಆಗಲಿಲ್ಲ. 1857 ಸಂಗ್ರಾಮದಲ್ಲಿ ಮಾತ್ರ ಹೋರಾಟ. ಆಮೇಲೆ ಏನಾಯಿತು, ಮಹಾತ್ಮ ಗಾಂಧೀಜಿ ಬಂದು ಶಾಂತಿ ಅಂತ ಹೇಳಿದರು. ದೇ ದಿ ಹಮೆ ಆಜಾದ್ ಬಿನಾ ಖಡ್ಗ ಬಿನಾ ಢಾಲ್, ಸಾಬರಮತಿ ಕೆ ಸಂತ ತೂನೆ ಕರ್ ದಿಯಾ ಕಮಾಲ್ ಅಂತ ನಾವು ಹೇಳಿದ್ವಿ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಗಾಂಧೀಜಿ, ಭಾರತ ಹೆಂಗೆ ಅನ್ಕೊಂಡ್ಬಿಡ್ತು ತನ್ನನ್ನು ತಾನು ಅಂತಂದರೆ ನಾವು ಯಾವುದೇ ಹೋರಾಟ ಇಲ್ಲದೆ ಸ್ವಾತಂತ್ರ್ಯವನ್ನು ಗಳಿಸಿಕೊಂಡಿರುವಂಥ ಜನ ಅಂತ. ಡೆಫಿನೆಟ್ಲಿ ಇಲ್ಲ. ಭಾರತದ ಸ್ವಾತಂತ್ರ್ಯದ ಉದ್ದಕ್ಕೂ ಅಪ್ರತಿಮವಾದ ಹೋರಾಟ ನಡೆದಿದೆ ಅನ್ನೋದನ್ನು ನಾನು ಅರಬ್ಬರ ಆಕ್ರಮಣದಿಂದಲೇ ಶುರು ಮಾಡೋದು ಒಳ್ಳೆಯದು ಅಂತ ಭಾವಿಸಿ ನಿಮ್ಮ ಮುಂದೆ ಇಡ್ತೀನಿ. ಅರಬ್ಬರ ಆಕ್ರಮಣ ಭಾರತದ ಮೇಲೆ ಶುರುವಾಗಿದ್ದು ಹೆಚ್ಚು ಕಡಿಮೆ 8ನೇ ಶತಮಾನದ ವೇಳೆಗೆ. 8ನೇ ಶತಮಾನದ ವೇಳೆಗೆ ಶುರುವಾದ ಅಂದರೆ ಬಹುಶಃ 712ರಲ್ಲಿ ಶುರುವಾದ ಈ ಆಕ್ರಮಣ ಅರಬ್ಬರು ಭಾರತದಲ್ಲೇ ತಳಹೂರ್ಲಿಕ್ಕೆ, ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು, ಅರಬ್ಬರು ಜಗತ್ತಿನ ಮೇಲೆಲ್ಲ ಏರಿ ಹೋದರು. ಯಾವ್ಯಾವ ಜಾಗದಲ್ಲಿ ಏರಿ ಹೋದರೋ ಅವ್ರ ವೇಗ ಹೆಂಗಿತ್ತು ಅಂತಂದರೆ ಎಲ್ಲರೂ ತಮ್ಮ ತೆಕ್ಕೆ ಈಸಿಯಾಗಿ ತೊಗೊಂಡ್ಬಿಟ್ರು. ಆದರೆ ಇದೇ ಅರಬ್ಬರು ಭಾರತದಲ್ಲಿ ತಮ್ಮ ನೆಲೆ ಊರ್ಲಿಕ್ಕೆ ಹೆಚ್ಚು ಕಡಿಮೆ 500 ವರ್ಷ ತಗೊಂಡ್ರು. 500 years. 8ನೇ ಶತಮಾನದಲ್ಲಿ ಶುರುವಾಯಿತು. ಕುತುಬ್ದಿನ್ ಐಬಕ್ ತಾನು ಅರಬ್ಬರ ಸಂಪರ್ಕವನ್ನು ಕಡಿದುಕೊಂಡು ಭಾರತದಲ್ಲಿ ಉಳಿದು ಬಿಟ್ನಲ್ಲ, ಗುಲಾಮಿ ಸಂತತಿ ಶುರುವಾಯ್ತಲ್ಲ, ಅದು 13ನೇ ಶತಮಾನದಲ್ಲಿ ಶುರುವಾಗಿದ್ದು. 5 ಶತಮಾನಗಳ ಗ್ಯಾಪ್ ಮಧ್ಯದಲ್ಲಿ. ಈ 5 ಶತಮಾನಗಳಲ್ಲಿ ಅರಬ್ಬರು ಏನು ಮಾಡಿದರು, ಬಂದರು, ಕೆಲವೊಂದು ಗಡಿ ಭಾಗದ ಜಾಗಗಳನ್ನು ವಶಪಡಿಸ್ಕೊಂಡು ಲೂಟಿ ಮಾಡಿದರು, ಅಲ್ಲಿ ತಮ್ಮ ರಾಜ್ಯಪಾಲರನ್ನು ನಿಲ್ಲಿಸ್ತಾ ಇದ್ರು. ಇವ್ರು ಹೋಗಿದ ತಕ್ಷಣ ಮತ್ತೆ ನಮ್ಮವರೋಗಿ ಅಟ್ಯಾಕ್ ಮಾಡಿ ಅದನ್ನು ವಾಪಸ್ ತಗೊಂಡು ಸುಮ್ಮನೆ ಹಾಕ್ತಿದ್ರು. ಮತ್ತು ಮರು ವರ್ಷ ಆ ಟೈಮ್ ನೋಡ್ಕೊಂಡು ದಾಳಿ ಮಾಡ್ತಿದ್ರು. ಮತ್ತು ಹೀಗೆ ಇದೊಂದು ಪ್ರಕ್ರಿಯೆ ನಿರಂತರವಾಗಿ ನಡೆದಿದೆ. ಉಳಿದುಕೊಳ್ಳುವ ಧೈರ್ಯವಾಗಲಿಲ್ಲ. ಯಾಕೆ ಅಂತಂದರೆ ಇಲ್ಲಿ ವಿಸ್ತಾರ ಮಾಡುವ ಧೈರ್ಯವಾಗಲಿಲ್ಲ. ಯಾಕೆ ಅಂತಂದರೆ ಗಡಿ ಭಾಗದಲ್ಲಿ ಬಂದು ನಡೆಸಿದ ಆಕ್ರಮಣಗಳೇ ಅವರಿಗೆ ರಿಸಲ್ಟ್ ಕೊಡಲಿಕ್ಕೆ 100 ವರ್ಷಗಳನ್ನು ತಗೊಂಡು 16 ವರ್ಷಗಳನ್ನು ತೆಗೆದುಕೊಂಡಿವೆ. ಹೀಗಾಗಿ ಅವರಿಗೆ ಧೈರ್ಯ ಆಗಲಿಲ್ಲ ಅಂತ. ಹೀಗಾಗಿ ನನಗನ್ಸುತ್ತೆ ಈ 500 ವರ್ಷಗಳ ಕಾಲ ನಾವೊಂದು ಪ್ರತಿರೋಧ ಒಡ್ಡಿದ್ದೀವಲ್ಲ, ಈ ಅರಬ್ಬರ ಅಡ್ವೆಂಟ್ಗೆ, ಅವರು ಒಳಗೆ ನುಸುಳೋದಕ್ಕೆ ಪ್ರತಿರೋಧ ಒಡ್ಡಿದ್ದೀವಲ್ಲ, ಈ ಪ್ರತಿರೋಧದಲ್ಲೇ ಸ್ವಾತಂತ್ರ್ಯದ ಬೀಜವೂ ಅಡಗಿದೆ. ಈ ಸ್ವಾತಂತ್ರ್ಯದ ಈ ಪ್ರತಿರೋಧವೇ ಸ್ವಾತಂತ್ರ್ಯದ ಜ್ವಾಲೆಗೆ ಕಾರಣವಾಗಿತ್ತು ಅಂತ ಹೇಳಿದ್ರಿಂದಾಗಿಯೇ ನಾನು ಸ್ವಾತಂತ್ರ್ಯ ಕದನವನ್ನು ಅಲ್ಲಿಂದ ಆರಂಭ ಮಾಡೋಣ ಅಂತ. ಹೀಗಾಗಿ ನನಗೆ ಯಾರಾದರೂ ಪ್ರಶ್ನೆ ಕೇಳಿದರೆ ಭಾರತ ಸ್ವಾತಂತ್ರ್ಯ ಕಳ್ಕೊಂಡಿದ್ದು ಯಾವಾಗ ಅಂತಂದರೆ ಮೊಹಮ್ಮದ್ ಬಿನ್ ಕಾಸಿಂ ಎದುರುಗಡೆ ನಾವು ಸೋಲನ್ನು ಒಪ್ಪಿಕೊಳ್ಳುವಂಥ ಹಂತ ಬಂತಲ್ಲ, ಅಲ್ಲಿಂದ ಶುರುವಾಯಿತು ಅಂತ. ಇದೊಂದು ಪ್ರಕ್ರಿಯೆ. ಸ್ವಾತಂತ್ರ್ಯವನ್ನು ಕಳೆದುಕೊಂಡು ಗಳಿಸಿಕೊಳ್ಳೋದಿದೆಯಲ್ಲ ಒಂದು ಪ್ರಕ್ರಿಯೆ. ಇದಮಿತ್ತಮ್ ಅಂತ ಒಂದು ಟೈಮ್ ಹೇಳಲಿಕ್ಕಾಗಲ್ಲ. ಗೆದ್ದಿದ್ದ ಟೈಮ್ ಹೇಳ್ಬೋದು, ಆದರೆ ಮತ್ತೆ ವಾಪಸ್ ಕಳ್ಕೊಳ್ಳಲ್ಲ ಅನ್ನೋದು ಗ್ಯಾರಂಟಿ ಇದೆಯಾ? ನೀವು ಗ್ಯಾರಂಟಿ ಕೊಡಬಲ್ಲರಾ? 1947ರಲ್ಲಿ ಸ್ವಾತಂತ್ರ್ಯ ಪಡ್ಕೊಂಡ್ವಿ. ವಾಸ್ ಇಟ್ ದ ಸೇಮ್ ಇಂಡಿಯಾ? ಅದರಲ್ಲೇ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶವನ್ನು ತುಂಡು ಮಾಡ್ಕೊಂಡ್ವಿ, ಅದು ತುಂಡಾಗೋಯ್ತು. ಈಗ ಭಾರತ ಹೀಗೆ ಇರಬಲ್ಲದ? ಈ ದೇಶದ ಒಂದು ಪ್ರಮುಖ ರಾಷ್ಟ್ರೀಯ ಪಕ್ಷ ಚೀನಾದವ್ರ ಜೊತೆಗೆ ಹೋಗಿ ಒಪ್ಪಂದ ಮಾಡ್ಕೊಳ್ಳುತ್ತೆ. ಒಪ್ಪಂದದಲ್ಲಿ ಇರುವಂಥ ಸಂಗತಿಗಳು ಏನು ಅಂತ ಇವತ್ತಿಗೂ ಯಾರೂ ಬಾಯಿ ಬಿಡಲ್ಲ. ಹಿಂಗೆ ಒಪ್ಪಂದ ಮಾಡ್ಕೊಳ್ಳುವಂಥ ಒಂದು ಪಕ್ಷ ಚೀನಾ ಮತ್ತೆ ಭಾರತವನ್ನು ಆಕ್ರಮಿಸಿಕೊಳ್ಳಲ್ಲ ಅಂತ ಹೇಳುವಷ್ಟು ಧೈರ್ಯ ಇದೆಯಾ ನಮಗೆ? ಮತ್ತೆ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳೋದಿಲ್ಲ ಅಂತ ಹೇಳುವಷ್ಟು ಧೈರ್ಯ ಇದೆಯಾ? ಹಾಡು ಹಗಲು ಒಂದು ಸ್ಟೇಟ್ಮೆಂಟಿಗೋಸ್ಕರ ಹತ್ಯೆಗಳು ನಡೀತವೆ ದೇಶದಲ್ಲಿ ಅನ್ನೋದಾದರೆ, ಡು ಯು ಥಿಂಕ್ ನಾವಿನ್ನೂ ಸ್ವಾತಂತ್ರ್ಯವನ್ನು ಇಟ್ಕೊಂಡಿದ್ದೀವಿ?
ಯಾವತ್ತೂ ಸ್ವಾತಂತ್ರ್ಯ ಕಳೆದು ಹೋಗುತ್ತೆ ಅಂತ ಗೊತ್ತೇ ಇಲ್ಲ. ಏನು ಸ್ವಾತಂತ್ರ್ಯ ಅಂತಂದರೆ ಪ್ರಾಮಾಣಿಕವಾಗಿ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ, ಸ್ವಾತಂತ್ರ್ಯ ಅಂದರೆ ಏನು? ನಾನು ಮನೆಯಿಂದ ಹೊರಗೆ ಹೋದರೆ ಮನೆಗೆ ವಾಪಸ್ ಬರ್ತೀನಿ ಅನ್ನೋಂಥ ವಿಶ್ವಾಸ ಸ್ವಾತಂತ್ರ್ಯ. ಇದೇನು? ದಿನ ಬೆಳಗಾದರೆ ಕಾಲ್ ಬರುತ್ತೆ, ಸ್ವಲ್ಪ ಹುಷಾರು, ಸ್ವಲ್ಪ ಹುಷಾರಾಗಿರು. ಏನು ಹುಷಾರಾಗಿರು ಅಂದರೆ ಅರ್ಥ? ಏನು ಹುಷಾರಾಗಿರು ಅಂತಂದರೆ ಅರ್ಥ ಹೀಗೆಲ್ಲ ಮಾತಾಡ್ತಿರ್ತೀಯ, ಯಾರು ಏನು ಮಾಡ್ತಾರೋ ಗೊತ್ತಾಗಲ್ಲ ಅಂತ. ಯಾವ ಹೆದರಿಕೆ ಇದು? ಅಂದರೆ ಸ್ವಾತಂತ್ರ್ಯ ಅನ್ನೋ ಕದನ ಇನ್ನೂ ನಡೀತಿದೆ ಅಂತ. ನನಗೊಂದು ಕ್ಷಣದಲ್ಲಿ ಅನಿಸಿತ್ತು, ನಾವೆಲ್ಲ ಸ್ವಾತಂತ್ರ್ಯ ಹೋರಾಟದ ಕಾಲಘಟ್ಟದಲ್ಲಿ ಇರಬೇಕಿತ್ತು, ನಾವು ಭಗತ್ ಸಿಂಗ್ ಆಗ್ಬೋದಿತ್ತು, ಆಜಾದ್ ಆಗ್ಬೋದಿತ್ತು ಅಂತ. ಆದರೆ ಆವಾಗ ನನಗನ್ಸಿತ್ತು ಸ್ವಾತಂತ್ರ್ಯ ಬಂದ್ಬಿಟ್ಟಿದೆ ಅಂತ. ಬಟ್ ಇವತ್ತಿನ ದಿನಮಾನಗಳನ್ನು ನೋಡುವಾಗ ಇನ್ನೂ ಬಂದಿಲ್ಲ ಅಂತ. ಈ ಕದನ ಕಂಟಿನ್ಯೂಡ್. ಬಹುಶಃ ಇನ್ನೊಂದು 15-20 ವರ್ಷಕ್ಕೆ ಮತ್ತೊಮ್ಮೆ ಸ್ವಾತಂತ್ರ್ಯ ಬಂತು ಅಂತ ಸೆಲೆಬ್ರೇಟ್ ಮಾಡಬೇಕಾದ ಪರಿಸ್ಥಿತಿ ಬಂದರೂ ಬರ್ಬೋದು. ಆ ಸ್ಥಿತಿಯಲ್ಲಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ಈ ಪ್ರಕ್ರಿಯೆಯನ್ನು ನಾವು ವಿಸ್ತಾರವಾಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಪ್ರಯತ್ನ ಅಷ್ಟೇ. ವಾಸ್ತವವಾಗಿ ಭಾರತದ ಮೇಲೆ ಅಥವಾ ಹಿಂದಿನ ಮೇಲೆ, ಸಿಂಧಿನ ಮೇಲೆ, ಇದನ್ನು ಸಿಂಧ್ ಅಂತ ಕರಿತಾ ಇದ್ರು, ಮುಸಲ್ಮಾನರು ಇದನ್ನು ಅಲ್ ಹಿಂದ್ ಅಂತ ಕರೆದಿದ್ದಾರೆ ಅನೇಕ ಕಡೆ. ಅಲ್ ಹಿಂದಿನ ಮೇಲೆ ಅವರು ದಾಳಿ ಮಾಡಿದ್ದು ಮೊಹಮ್ಮದ್ ಪೈಗಂಬರರು ತೀರಿಕೊಂಡ 4 ವರ್ಷಗಳಲ್ಲಿ. ಮೊಹಮ್ಮದ್ ಪೈಗಂಬರರ ಕುರಿತಂತೆ ಮಾತಾಡ್ತಾ ಸೂಫಿ ಚಿಸ್ತಿ ಅವ್ರನ್ನ ಕರೆಸಿದಾಗ ಅವರೊಂದು ಮಾತು ಹೇಳಿದರು, ಗೊತ್ತಿಲ್ಲ ನನಗೆ ಅದರ ಸೋರ್ಸ್ ಗೊತ್ತಿಲ್ಲ. ಅವ್ರು ಹೇಳಿದರು, ಮೊಹಮ್ಮದ್ ಪೈಗಂಬರ್ ಹೇಳೋರು ಸುಕೂನ್ ಕಿ ಥಂಡಿ ಹವಾ ಹಮೆ ಹಿಂಸೆ ಆತಿ ಅಂತ. ಸುಕೂನ್ ಅಂತಂದರೆ ತೃಪ್ತಿ, ನೆಮ್ಮದಿಯ ತಣ್ಣಗಿನ ಗಾಳಿ ಹಿಂದಿನಿಂದ ಬರ್ತಾ ಇದೆ ನಮಗೆ ಅಂತ. ಅಫ್ಕೋರ್ಸ್ ಭಾರತ ಅವತ್ತೂ ಕೂಡ ತನ್ನ ಸ್ಪಿರಿಚುಯಲ್ ಪವರ್ಗೆ ಅತ್ಯಂತ ಫೇಮಸ್ ಆಗಿದ್ದ ರಾಷ್ಟ್ರವಾಗಿದ್ದರಿಂದ ಮೊಹಮ್ಮದ್ ಪೈಗಂಬರರು ಈ ಮಾತನ್ನು ಹೇಳಿರ್ಲಿಕ್ಕೆ ಸಾಕು ಅಂತ ನಾನು ಒಪ್ಕೊಳ್ತೀನಿ. ಆದರೆ ಮೊಹಮ್ಮದ್ ಪೈಗಂಬರ್ರೇ ತಮ್ಮ ಜೀವಿತಾವಧಿಯಲ್ಲಿ 80ಕ್ಕೂ ಹೆಚ್ಚು ಯುದ್ಧಗಳನ್ನು ಮಾಡಿದರು. ಆ ಯುದ್ಧಗಳಲ್ಲಿ ರುತ್ಲೆಸ್ ಆಗಿ ಯುದ್ಧದಲ್ಲಿ ಜಯವನ್ನು ಸಾಧಿಸುವಂಥ ಪ್ರಯತ್ನವನ್ನು ಅವರು ಉದ್ದಕ್ಕೂ ಮಾಡ್ಕೊಂಡು ಬಂದಿದ್ದರು. ಹೀಗಾಗಿ ಅವರು ತೀರ್ಕೊಂಡ 4 ವರ್ಷಗಳಲ್ಲಿ ಉಮರ್ ಇಬ್ನ್ ಅಲ್ ಖತ್ತಾಬ್ 2ನೇ ಖಲೀಫಾ ಯಾರಾಗ್ತಾರೆ, ಅವರು ಹಿಂದಿನ ಕಡೆಗೆ ಒಂದು ಎಕ್ಸ್ಪೆಡಿಷನ್ ಹೋಗಬೇಕು ಅಂತ ನಿಶ್ಚಯ ಮಾಡಿದರು. ಯಾಕೆಂದರೆ ಅಲ್ಲಿಯವರೆಗೂ ಇಸ್ಲಾಂ ಎಲ್ಲೆಲ್ಲಿ ನುಗ್ಗಿದೆಯೋ ಅಲ್ಲೆಲ್ಲವೂ ಕೂಡ ಗೆಲುವನ್ನು ಸಂಪಾದಿಸಿಕೊಂಡು ಬಂದಿದೆ. ಈಗ ಹಿಂದಿನ ಕಡೆಗೆ ಹೋಗಬೇಕು, ಸಿಂಧನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಬೇಕು ಅಂತ 636ರಲ್ಲಿ ಉಸ್ಮಾನ್ ಅನ್ನುವಂಥ ಒಬ್ಬನನ್ನು, ತನಗೆ ಆಪ್ತರಾಗಿರೋನ್ನ ಬಹರೇನ್ನ ಅವರು ಗವರ್ನರ್ ಆಗಿಸಿದರು. ಬಹರೇನ್ನಲ್ಲಿ ಅವರಿಗೆ ಗವರ್ನರ್ ಆಗೋದು ಅಂದರೆ ಅವತ್ತಿನ ದಿನಗಳಲ್ಲಿ ಇಸ್ಲಾಂ ಎಲ್ಲಿ ಸ್ಥಾಪನೆಯಾಗುತ್ತೋ ಅಥವಾ ಎಲ್ಲಿ ನಮ್ಮ ಸೈನ್ಯ ಗೆಲ್ಲುತ್ತೋ ಅದನ್ನು ನೋಡ್ಕೊಳ್ಳಿಕ್ಕೆ ಅಂತ ಅವರನ್ನು ನೇಮಿಸೋದು. ಹೀಗಾಗಿ ಬಹರೇನ್ನಲ್ಲಿ ಉಸ್ಮಾನ್ ನೇಮಿಸಿದರು. ಉಸ್ಮಾನ್ ಏನು ಮಾಡಿದ, 637ರಲ್ಲೇ ತಾನೊಂದು ಸೇನೆಯನ್ನು ತೆಗೆದುಕೊಂಡು ಮಹಾರಾಷ್ಟ್ರದ ಥಾಣೆಗೆ, ಕೋಸ್ಟಲ್ ಏರಿಯಾಕ್ಕೆ ಒಂದು ಸೇನೆಯನ್ನು ಕಳಿಸ್ಕೊಟ್ಟ. ಎಲ್ಲ ಕಡೆ ಗೆದ್ದು ರೂಢಿಯಾಗಿದ್ದ ಇಸ್ಲಾಂ ಸೇನೆಗೆ ಮೊದಲನೇ ಬಾರಿಗೆ ಭಾರತ ಎಂಥ ಬಡಿತ ಕೊಡ್ತು ಅಂತಂದರೆ ಒಂದು ಭೀಕರವಾದ ಸೋಲನ್ನು ಅವರು ಕಂಡರು. ಮೊದಲನೇ ಬಾರಿಗೆ ಅವರಿಗೆ ಇಸ್ಲಾಂ ಅನ್ನೋದು ಗೆಲುವು ಅಲ್ಲ ಅನ್ನೋದು ಅರ್ಥ ಆಯಿತು ಅಂತ. ಅದು ಬಿಟ್ಟು ಅವ್ರು ಹೋದ ಕಡೆ ಎಲ್ಲ ಗೆದ್ಕೊಂಡು ಬಂದಿದ್ದಾರೆ. ಅವ್ರ ಗೆಲುವಿನ ಹಂತ 3 ಥರ ಇರುತ್ತೆ. ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡಿ ನಾನು ಹೇಳೋದನ್ನು. ಮೊದಲನೇ ಹಂತವನ್ನು ತಕಿಯಾ ಅಂತ ಕರೀತಾರೆ. ತಕಿಯಾ ಯಾವಾಗ ಮಾಡ್ತಾರೆ ಅಂತಂದರೆ ಸಂಖ್ಯೆ ಕಡಿಮೆ ಇದ್ದಾಗ. ತಕಿಯಾ ಅಂತಂದರೆ ಆ್ಯಕ್ಟ್ ಮಾಡ್ತಾರೆ, ನಾವು ಕೂಡ ನಿಮ್ಮದೆಲ್ಲ ಒಪ್ಕೊಳ್ತೀವಿ ಅಂತ, ನೀವು ಹೇಳೋದೆಲ್ಲ ಸರಿ ಅಂತ, ನೀವು ಹೇಳೋದನ್ನೆಲ್ಲ ನಾವು ಒಪ್ಕೊಳ್ತೀವಿ, ನಮ್ಮದು ಮಾತ್ರ ನಮ್ಗೆ ಮಾಡ್ಲಿಕ್ಕೆ ಬಿಡಿ ಅಂತ. ಸಂಖ್ಯೆ ಕಡಿಮೆ ಇರುತ್ತೆ ಆವಾಗ. ಅಲ್ಲಿವರೆಗೂ ಅವ್ರು ತಮ್ಮದನ್ನು ಮಾಡ್ತಾ ತಮ್ಮ ವಿಚಾರಧಾರೆಯನ್ನು ಸೈಲೆಂಟಾಗಿ ಸ್ಪ್ರೆಡ್ ಮಾಡ್ತಿರ್ತಾರೆ. ನಿಮ್ಮ ವಿರುದ್ಧ ಎಲ್ಲೂ ಕನ್ಫ್ರಂಟ್ ಮಾಡ್ಕೊಳ್ಳಲ್ಲ. ಅವ್ರ ಸಂಖ್ಯೆ ಆವಾಗ 8ರಿಂದ 10% ಇರುತ್ತೆ. ಅದೊಂದು 15% ಆಯಿತು ಅಂತಂದರೆ ಅವ್ರು ತಮ್ಮ ಐಡೆಂಟಿಟಿನ ಕೇಳ್ಕೊಂಡು ಬೀದಿಗೆ ಬರ್ತಾರೆ. ರಸ್ತೆಯಲ್ಲಿ ಸಡನ್ನಾಗಿ ನಿಲ್ಲಿಸಿ ಬ್ಲಾಕ್ ಮಾಡಿ ಒಂದು ನಮಾಜ್ ಮಾಡ್ತಾರೆ. 14-15% ಆಗಿದೆ. ಸ್ವಲ್ಪ ವಿಶ್ವಾಸ ಇದೆ ಅವ್ರಿಗೀಗ. ಇದನ್ನು ನೀವು ಯಾರಾದರೂ ವಿರೋಧ ಮಾಡಲಿಕ್ಕೆ ಹೋದರೆ ತಕಿಯಾ ಕಂಟಿನ್ಯೂ ಮಾಡ್ತಿರ್ತಾರೆ. ಕೆಲವರು ಹಂಗಿರ್ತಾರೆ, ಉಳಿದ ಬಹುತೇಕರು ನಾವು ಹಂಗೆ ಮಾಡಲ್ಲ, ಅವ್ರು ಮಾಡೋರಿಗೆ ಬಿಟ್ಬಿಡಿ, ಯಾಕೆ ತೊಂದರೆ ಕೊಡ್ತೀರಾ ಅಂತ. ನಮಗೂ ಅನ್ಸುತ್ತೆ ಕೆಲವರಲ್ವಾ, ಹೋಗಲಿ ಬಿಡಿ ಅಂತ. ಸಂಖ್ಯೆ 15% ಆದರೆ, ಸಂಖ್ಯೆ 20% ಆದರೆ, 20ರಿಂದ 22 ನಡುವೆಗೆ ಹೋಯಿತು ಅಂತಂದರೆ ಅವರು ನಮಗೆ ನಿಮ್ಮ ಕಾನೂನು ನಾವು ಒಪ್ಕೊಳ್ಳಿಕ್ಕಾಗಲ್ಲ, ಶರಿಯಾ ಕಾನೂನು ಬೇಕು. ಯಾಕೆ ಅಂತಂದರೆ ನಾವು ನಂಬ್ಕೊಂಡು ಬಂದಿರೋದು ಅದನ್ನೇ ಅಂತ. ಭಾರತ ಡಿವೈಡ್ ಆದಾಗ ಪಾಕಿಸ್ತಾನ ಅಂತ ಕೊಟ್ಟಿದ್ವಲ್ಲ, ಶರಿಯಾ ಕಾನೂನು ಅಲ್ಲಿ ಬರುತ್ತೆ ಅಂತ ನಿಮ್ಗೆ ಲಾಗೋ ಆಗುತ್ತೆ ಅಂತ ಗೊತ್ತಿತ್ತು ತಾನೆ, ಯಾಕೆ ಹೋಗಲಿಲ್ಲ? ಯಾಕೆ ಇಲ್ಲೇ ಉಳ್ಕೊಂಡ್ರಿ? ದಿಸ್ ಈಸ್ ಹೌ ದೇ ವರ್ಕ್. ಶರಿಯಾ ಕಾನೂನು ಲಾಗು ಆಗಬೇಕು ಅಂತ ಅಂದ್ಕೊಳ್ತಾರೆ. ಆನಂತರ ಅವರು ತಮಗೆ ಬೇಕಾಗಿರುವಂಥ ರೀತಿಯಲ್ಲಿ ರಾಷ್ಟ್ರ ನಡಿಬೇಕು ಅಂದ್ಕೊಳ್ತಾರೆ. ಅಕಸ್ಮಾತ್ ನಡೀಲಿಲ್ಲ ಅಂತಂದರೆ ಮುಕ್ತವಾಗಿ ಕೊಲೆ ಮಾಡಲಿಕ್ಕೂ ಹಿಂಜರಿಯದಂಥ ಸ್ಥಿತಿಗೆ ಬರ್ತಾರೆ. 22-23% ಆದರೆ
ಇಮ್ಯಾಜಿನ್ 35-40% ಆದರೆ ಏನಾಗ್ಬೋದು ಅಂತ. ಯು ಕ್ಯಾನಾಟ್ ಈವನ್ ಥಿಂಕ್. ಆನಂತರ ಯುದ್ಧಗಳು ಹೇಗೆ ನಡೀತವೆ ಅಂತಂದರೆ ಯಾವ ಕಾರಣಕ್ಕೂ ಯಾರೂ ಬದುಕಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸ್ಥಿತಿಗೆ ತಂದುಬಿಡ್ತಾರೆ. ಆದರೆ ಯಾವಾಗ ಮೊದಲನೇ ಬಾರಿಗೆ ಈ ಸೋಲನ್ನು ಅವ್ರು ಉಂಡ್ರೋ ಅವ್ರಿಗೊಂಥರ ಗಾಬರಿ ಆಗಿಬಿಡ್ತು, ಏನಪ್ಪ ಇದು ಈ ಥರ ಸೋಲನ್ನು ಉಂಡ್ವಲ್ಲ ಅಂತ ಸೈನ್ಯ ವಾಪಸ್ ಹೋಯಿತು. ಆದರೆ ಒಂದು ನಾನು ಯಾವಾಗಲೂ ಗಮನಿಸಿದ್ದೀನಿ, ನಾನು ಈ ಅಧ್ಯಯನದ ನಡುವೆ ಮುಸಲ್ಮಾನ್ ಸೈನಿಕರಿಗೆ ಒಂದು ಝೀಲ್ ಇರುತ್ತಲ್ಲ, ಗೆಲ್ಲಬೇಕು ಅನ್ನುವಂಥ ಹುಚ್ಚಿರುತ್ತಲ್ಲ, ಅದು ನಮ್ಮಲ್ಲಿಲ್ಲ ಅಂತ. ನಾನು ಯಾಕೆ ಅಂತ ತುಂಬ ಯೋಚನೆ ಮಾಡಿದಾಗ ನನಗನ್ಸುತ್ತೆ, ನಮಗೊಂದು ಏನಿದೆ ಅಂತಂದರೆ ಯುದ್ಧದಲ್ಲಿ ಪ್ರಾಣಾರ್ಪಣೆ ಮಾಡೋದು ಅಂತ. ಯುದ್ಧದಲ್ಲಿ ಪ್ರಾಣಾರ್ಪಣೆ ಮಾಡೋದು ಮರು ಹುಟ್ಟು ಸಿಗುತ್ತೆ ನನಗೆ ಅಂತ. ನಾನು ಹುತಾತ್ಮನಾದರೆ ಭಗವಂತ ಮತ್ತೊಂದು ಹುಟ್ಟನ್ನು ಕೊಡ್ತಾನೆ. ನಾನು ಯುದ್ಧದಲ್ಲಿ ಪ್ರಾಣಾರ್ಪಣೆ ಮಾಡಿದರೆ ಸ್ವರ್ಗಕ್ಕೆ ಹೋಗ್ತೀನಿ, ನಾನು ಪುಣ್ಯವನ್ನು ಕಳ್ಕೊಂಡ್ರೆ ಕ್ಷೀಣವಾದರೆ ಮತ್ತೆ ವಾಪಸ್ ಭೂಮಿಗೆ ಬರ್ತೀನಿ, ಮತ್ತೆ ವಾಪಸ್ ಈ ಕೆಲಸ ನಡೆಯುತ್ತೆ ಅಂತ. ಅವ್ರದ್ದು ಹಂಗಿಲ್ಲ. ನಾನು ಕೊಂದುಬಿಟ್ಟೆ ಹೋಗಬೇಕು, ಆಗ ಮಾತ್ರ ಸ್ವರ್ಗ ಸಿಗೋದು ನನಗೆ ಅಂತ. ನಾನು ಇದ್ದಾಗ ಗೆಲ್ಲಬೇಕು ಅಂತ, ಇದ್ದಾಗ ಅನುಭವಿಸಬೇಕು ಅಂತ. ಆ ಅನುಭವದ ವ್ಯಾಪ್ತಿ ಹೆಂಗಿದೆ ಅಂತಂದರೆ ತನ್ನ ಚಿಂತನೆಯನ್ನು ಜಗತ್ತಿಗೆಲ್ಲ ಹಬ್ಬಿಸಬೇಕು ಎನ್ನುವಂಥ ಆ ಒಂದು ಕಠೋರತೆ ಸಾಮಾನ್ಯ ವ್ಯಕ್ತಿಗೂ ಇದೆ. ಈ ಝೀಲ್ ತಗೊಂಡು ನುಗ್ತಾರಲ್ಲ, ಹೀಗಾಗಿ ಅನೇಕ ಬಾರಿ ಅವ್ರು ಗೆಲ್ತಾರೆ. ಹೇಳ್ತಾರಲ್ಲ, ಈ ಪ್ರಿಡೇಟರ್ ರನ್ಸ್ ಫಾರ್ ಫುಡ್ ಬಟ್ ದ ಪ್ರೇ ಫಾರ್ ಲೈಫ್ ಅಂತ. ಇಲ್ಲಿ ಉಲ್ಟಾ ಏನು ಅಂತಂದರೆ ಅವರೇ ಕೊಲ್ತಾರೆ, ಆದರೆ ಅವರೇ ತಮ್ಮ ಲೈಫಿಗೋಸ್ಕರ ಕೊಲ್ತಾರೆ. ಇಟ್ಸ್ ಅ ಡಿಫ್ರೆಂಟ್ ಕೇಸ್. ಆ ಝೀಲ್ನಿಂದ ಅವ್ರು ಬಂದರು. ಆದರೆ ಇಲ್ಲಿ ಅದನ್ನು ಪ್ರತಿರೋಧ ಒಡ್ಡಿದಂಥವ್ರು ಹೆಂಗಿದ್ರು ಅಂತಂದರೆ, ಇವರಿಗೆ ಥಾಣೆಯಲ್ಲಿ ಚೆನ್ನಾಗಿ ಏಟು ತಿಂದು ಇವರು ವಾಪಸ್ ಹೋದರು ಅಂತ. ಆದರೆ ಮರು ವರ್ಷವೇ ಉಸ್ಮಾನ್ನ ಸೋದರ ಹಕಮ್ 2 ಬಾರಿ ಸೇನೆಯನ್ನು ಕಳಿಸ್ತಾನೆ. ಒಮ್ಮೆ ಗುಜರಾತಿನ ಭರೂಚ್ಗೆ, ಇವತ್ತಿನ ಭರೂಚ್ಗೆ, ಎರಡನೇದು ದೇಬಾಲ್ಗೆ ಕಳಿಸ್ಕೊಡ್ತಾರೆ. ದೇಬಾಲ್ ಅನ್ನೋದು ದೇವಾಲಯ ಅನ್ನೋದರ ಅಪಭ್ರಂಶ. ಅದೊಂದು ಪೋರ್ಟ್ ಸಿಟಿಯು ಆಗಿದ್ದರಿಂದ ಅಲ್ಲಿಂದ ತುಂಬ ವ್ಯಾಪಾರ ವಹಿವಾಟುಗಳು ನಡೀತಾ ಇದ್ದಿದ್ದರಿಂದ ಆ ಸಿಟಿನ ವಶಪಡಿಸ್ಕೊಳ್ಬೇಕು ಅಂತ 2ನೇ ಬಾರಿ ಕಳಿಸ್ಕೊಡ್ತಾರೆ. 2 ಸೇನೆಯನ್ನು ಕಳಿಸ್ಕೊಡ್ತಾರೆ. ಮುಗೀರ್ ಅನ್ನುವಂಥ ಒಬ್ಬ ಸೇನಾ ನಾಯಕ ಬರ್ತಾನೆ. ಅವನು ಆರಂಭದಲ್ಲಿ ದೇಬಾಲ್ನಲ್ಲಿ ಗೆಲುವನ್ನು ಪಡ್ಕೊಳ್ತಾನೆ, ಅವನಿಗೆ ಗೆಲುವು ಸಿಗುತ್ತೆ. ಆದರೆ ಕೊನೆಗೆ ಹೋರಾಟ ಹೇಗೆ ನಡೆಯುತ್ತೆ ಅಂತಂದರೆ ಅವನನ್ನು ಯುದ್ಧದಲ್ಲಿ ಸೋಲಿಸಿ ಕೊಲ್ಲಲಾಗುತ್ತೆ, ಅವನನ್ನು ಕುದುರೆಯಿಂದ ಕೆಳಗುಳಿಸಿ ಸಾಯಿಸಲಾಗುತ್ತೆ. ಅವನನ್ನು ಯುದ್ಧದಲ್ಲಿ ಅವನ ಸಾವು ಅವನ ಸೇನೆಗೆ ಅಪಾರವಾಗಿರುವಂಥ ನಷ್ಟ. ಪ್ರತಿ ಬಾರಿ ದೊಡ್ಡ ಪ್ರಮಾಣದ ಸೇನೆ ಬರುತ್ತೆ. ಭಾರತೀಯರು, ಹಿಂದೂಗಳು ಅವರನ್ನು ಬುಚರ್ ಮಾಡಿ ಕಳಿಸ್ಕೊಡ್ತಾರೆ ವಾಪಸ್. ಅವ್ರಿಗೆ ಗೆಲ್ಲಿಕ್ಕಾಗಲ್ಲ. ಒಟ್ಟು 3 ಸೇನೆ ಸೋಲುತ್ತೆ. ಇದಾದ ನಂತರ ಆ ಖಲೀಫಾ ಭಾರತದ ಕುರಿತಂತೆ ಯುದ್ಧ ಮಾಡೋದನ್ನು ಮರ್ತೇ ಬಿಡ್ತಾನೆ, ಬೇಡವೇ ಬೇಡ ಸಹವಾಸ ಭಾರತದ್ದು ಅಂತ. ಆದರೆ ಮುಂದಿನ ಖಲೀಫಾ ಉಸ್ಮಾನ್ ಇಬ್ನ್ ಅಫ್ಫಾನ್, ಆತ ತನ್ನ ಕಾಲದಲ್ಲಿ ಹೆಚ್ಚು ವಿಸ್ತಾರಗೊಳಿಸ್ತಾನೆ ಇಸ್ಲಾಮನ್ನು. ತನ್ನ ಸೇನೆಯನ್ನು ಎಲ್ಲೆಡೆಗೂ ಕಳಿಸಿ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರಗೊಳಿಸ್ಕೊಳ್ತಾನೆ. ಆನಂತರ ಭಾರತದ ಪ್ರಾಂತ್ಯಕ್ಕೆ, ಭಾರತ ಅಂತಂದಾಗ ಇವತ್ತಿನ ಭಾರತವನ್ನು ಊಹಿಸಬೇಡಿ. ನಾನು ಯಾವ ಆಕ್ರಮಣದ ಕಾಲ ಮಾತನಾಡ್ತಿದ್ದೀನೋ ಆ ಆಕ್ರಮಣದ ಕಾಲದಲ್ಲಿ ಕಾಂಧಾರು ಕೂಡ ಭಾರತದ ಭಾಗವೇ, ಅಫ್ಘಾನಿಸ್ತಾನ ಕೂಡ ಭಾರತದ ಭಾಗವೇ ಆಗಿತ್ತು ಅಂತ. ಅಷ್ಟು ವಿಸ್ತಾರವಾಗಿರುವಂಥ ಭಾರತ. ದೂರದ ಅಟಕ್ನವರೆಗೂ ಕೂಡ ಭಾರತ ಇತ್ತು. ಹೆಚ್ಚು ಕಡಿಮೆ ಅಟಕ್ನಿಂದ ಒಂದು 10-15 ಮೈಲು ಆಚೆವರೆಗೂ ಭಾರತದ ಗಡಿ ಇತ್ತು. ಅಲ್ಲಿವರೆಗೂ ಇದ್ದ ಈ ಭಾರತದ ಮೇಲೆ ಆಕ್ರಮಣಕ್ಕೆ ಅಂತ ಬರಬೇಕು. ಇವತ್ತಿನ ಬಲೂಚಿಸ್ತಾನ ಏನಿದೆಯೋ ಆ ಬಲೂಚಿಸ್ತಾನದಲ್ಲಿರುವಂಥ ಮಕ್ರಾನ್ಗೆ ಸೇನೆಯನ್ನು ಕಳಿಸ್ಕೊಟ್ಟ. ಆ ಸೇನೆ ಹೋಗಬೇಕಾದ್ರೆ, ಹೋಗೋಕ್ಕಿಂತ ಮುಂಚೆ ದೂತ ಒಂದು ಸುದ್ದಿ ತೊಗೊಂಡು ಬರ್ತಾನೆ. ಖಲೀಫಾ ಅದನ್ನು ಕೇಳ್ತಾನೆ. ಸುದ್ದಿ ಏನಿತ್ತು ಅಂತಂದರೆ, ನೀವು ಯಾವ ಜಾಗಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅಲ್ಲಿ ನೀರಿನ ಕೊರತೆ ಬಹಳ ಇದೆ. ಬಲೂಚಿಸ್ತಾನ ಮರುಭೂಮಿ, ರೇಗಿಸ್ತಾನ್ ಏರಿಯಾ ಅಲ್ಲ, ನೀರಿನ ಕೊರತೆ ಬಹಳ ಇದೆ. ಹಣ್ಣುಗಳು ಕೂಡ ಬಡಕಲಾಗಿವೆ, ಭಾಳ ದಷ್ಟಪುಷ್ಟವಾಗಿರುವಂಥ ಹಣ್ಣುಗಳೇನೂ ಅಲ್ಲ. ಡಕಾಯಿತರು ಸಿಕ್ಕಾಪಟ್ಟೆ ಜನ ಇದ್ದಾರೆ, ಯಾರಾದರೂ ಸಿಕ್ಕಿದ್ರೆ ಲೂಟಿ ಮಾಡಿ ಬಿಸಾಕ್ಬಿಡ್ತಾರೆ. ಕಡಿಮೆ ಜನ ಹೋದರೆ ಅವ್ರು ನಿಮ್ಮನ್ನು ಬಡದೇ ಸಾಯಿಸ್ಬಿಡ್ತಾರೆ. ಹೆಚ್ಚು ಜನ ಹೋದರೆ ಹಸಿವಿನಿಂದ ನೀವೇ ಸಾಯ್ತೀರ, ಏನು ಮಾಡ್ತೀರಾ ನೋಡಿ ಅಂತ. ಇದು ದೂತ ತಂದ ಸುದ್ದಿ. ಖಲೀಫಾ ಇದನ್ನು ತನ್ನ ಸೈನಿಕರಿಗೆ ಹೇಳ್ತಾನೆ, ನೋಡ್ರಪ್ಪ ಏನು ಮಾಡ್ತೀರಾ ಯೋಚನೆ ಮಾಡಿ ಅಂತ. ಆದರೂ ಸೇನೆ ಬರುತ್ತೆ. ಸೇನೆ ಬಂದು ಕೆಟ್ಟದಾಗಿರುವಂಥ ಸೋಲನ್ನು ಕಾಣುತ್ತೆ, ವಾಪಸ್ ಹೋಗ್ತಾರೆ. ಇದಾದ ನಂತರ 659ರಲ್ಲಿ ಉಸ್ಮಾನ್ ನಂತರ ಅಲಿ ಇಬ್ನ್ ಅಬಿ ತಾಲಿಬ್, ಪ್ರವಾದಿಯವರ ಅಳಿಯನೇ ಈಗ ಖಲೀಫಾ ಆದ. ಅವನ ಸೇನಾ ನಾಯಕ ಹರಾಜ್ ಇಬ್ನ್ ಮರಾಲಬ್ದಿ. ಈ ಇಬ್ನ್ ಅಂದರೆ ಯಾರ ತಂದೆ ಅಂತ ಹೇಳಲಿಕ್ಕೋಸ್ಕರ ಬಳಸೋ ಪ್ರಕ್ರಿಯೆ ಅಷ್ಟೇ. ಹರಾಸ್ ಅವನ ಹೆಸರು, ಇಬ್ನ್ ಮರಾಲಬ್ದಿ ಅಂತಂದರೆ ಮರಾಲಬ್ದಿಯ ಮಗ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಳಸ್ತಾರೆ. ಹರಾಜ್ ಇಬ್ನ್ ಮರಾಲಬ್ದಿ ಈಗ ಅಲಿ ತಾಲಿಬ್ ಹತ್ರ ಬಂದು ಏನು ಹೇಳ್ತಾನೆ ಅಂತಂದರೆ, ನಾನು
ವಾಲಂಟಿಯರಾಗಿ ನನಗೆ ಅವಕಾಶ ಕೊಡಿ, ನಾನೇ ಹೋಗ್ತೀನಿ ಯುದ್ಧ ಮಾಡಿ, ಅಲ್ಲಿ ಹಿಂದೆ ನಿನ್ನ ಕಾಲು ಬುಡದಲ್ಲಿ ತಂದು ಹಾಕ್ತೀನಿ, ನೋಡ್ತಾ ಇರು ಅಂತ. ಅವನಿಗೆ ಕೊಡಲಾಗತ್ತೆ. 662ರಲ್ಲಿ ಹರಾಸ್ ತನ್ನ ಸೇನೆಯನ್ನು ತೆಗೆದುಕೊಂಡು ಬರ್ತಾನೆ. ಸುಮ್ಮನೆ ನಂಬರ್ ನೋಡಿ, ಶುರುವಾಗಿದ್ದು 636ರಲ್ಲಿ ಮೊದಲನೇ ಆಕ್ರಮಣ, ಈಗ 662ರವರೆಗೂ ಬರ್ತಾನೆ ಇದ್ದಾರೆ. ಹೆಚ್ಚು ಕಡಿಮೆ 25-26 ವರ್ಷಗಳ ಕಾಲ ನಿರಂತರವಾದ ಹೋರಾಟ ಆಗಿದೆ. ಅಲ್ಲಿ ಹಿಂದಿನಲ್ಲಿ ಹೆಜ್ಜೆ ಊರ್ಲಿಕ್ಕೂ ಸಾಧ್ಯ ಆಗಲಿಲ್ಲ ಅರಬ್ಬರಿಗೆ. ಭಾರತೀಯ ಸೇನೆಯ ಕೆಪಾಸಿಟಿ ಹೆಂಗಿದ್ದಿರ್ಬೋದು ಅಂತ ಊಹಿಸ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ. ಈಗ ಈತ ಆರಂಭದಲ್ಲಿ ಸಣ್ಣ ಪುಟ್ಟ ಭಾಗಗಳನ್ನು ಗೆದ್ದುಕೊಂಡು ಭಾಳ ಖುಷಿಯಿಂದ ಮುಂದಕ್ಕೆ ಹೋಗ್ತಾ ಇರಬೇಕಾದ್ರೆ ಬೋಲಾನ್ ಪಾಸಿನ ನಡುವೆ ಕಿಕ್ನನ್ ಅನ್ನುವಂಥ ಒಂದು ಜಾಗ, ಗುಡ್ಡ ಪ್ರದೇಶಗಳ ನಡುವೆ ಇರುವಂಥ ಪಾಸಗಳಾಗಿರೋದ್ರಿಂದ ಆ ಪಾಸಗಳ ನಡುವೆ ಹೋಗಬೇಕು. ಅಲ್ಲಿ ಜಾಟರ ತಂಡ ಇತ್ತು. ಈ ಜಾಟರು ಯಾವ ಪರಿ ಗುಡ್ಡಗಳ ಈ ಮೇಲೆ ವ್ಯವಸ್ಥಿತವಾಗಿ ತಮ್ಮನ್ನು ತಾವು ಕೂರಿಸ್ಕೊಂಡಿದ್ರು ಅಂತಂದರೆ, ಇವನ ಸೇನೆ ಒಳಗೆ ಬಂದ ತಕ್ಷಣ ಹಿಗ್ಗಾಮುಗ್ಗ ಬಡಿಯಕ್ಕೆ ಶುರು ಮಾಡಿಬಿಟ್ರು. ದೊಡ್ಡದಾಗಿರುವಂಥ ಅರಬ್ಬಿ ಸೇನೆಯ ಎದುರಿಗೆ ಪುಟ್ಟದಾಗಿರುವಂಥ ಜಾಟರ ಸೇನೆ ಯಾವ ಪರಿ ಅಟ್ಯಾಕ್ ಮಾಡ್ತು ಅಂತಂದರೆ, ಆ ಸೇನೆ ಸೋಲೋದಿರಲಿ, ಅರಬ್ಬರ ಸೇನೆ ಅತ್ಯಂತ ಕೆಟ್ಟದ್ದಾಗಿ ಅವರಿಗೆ ಹೊಡೆತವೂ ಬಿತ್ತು, ಸಾಕಷ್ಟು ಸೇನೆ ನಷ್ಟವೂ ಆಯಿತು. ಕೊನೆಗೆ ಅವಮಾನಿತರಾಗಿ ಆ ಸೈನಿಕರು ವಾಪಸ್ ಮರಳಿದರು. ಖಲೀಫಾಗಿದು ಸ್ವಂತಕ್ಕೆ ಮಾಡಿದ ಅವಮಾನ ಅಂತ. ಅರಬ್ಬರು ನಾವು ಕಡಿಮೆ ಕಾಡಲಿಲ್ಲ. ನಂಗೆ ಭಾಳ ಬೇಜಾರು ಏನು ಅಂದರೆ, ನಾವು ಹಿಂಗೆ ಕಾಡಿದ್ವಿ ಅಂತ ನಮ್ಗೆ ಯಾರೂ ಹೇಳಲೇ ಇಲ್ಲ. ನಮ್ಗೇನು ಹೇಳಿದ್ರು ಅಂದರೆ, ಅವ್ರು ಬಂದು ಬರೀ ಆಕ್ರಮಣ ಮಾಡಿ ಹೋದರು ಅಂತ. ಗೆದ್ದವ್ರ ಕತೆ ಮಾತ್ರ ಹೇಳಿದ್ದಾರೆ. ಅರಬ್ಬರಲ್ಲಿ ಗೆದ್ದವ್ರ ಕತೆ ಹೇಳಿದ್ದಾರೆ. ಅರಬ್ಬರು ಗೆಲ್ಲಬೇಕು ಅಂದರೂ ದೆ ಟುಕ್ ಮೋರ್ ದೆನ್ 70 years. ಮೊದಲನೇ ಯುದ್ಧದಿಂದ ಕೊನೆಯ ಯುದ್ಧದವರೆಗೂ, ಅಥವಾ ಇವನು ಗೆಲ್ಲಬೇಕು ಅಂದರೆ, ಮೊಹಮ್ಮದ್ ಬಿನ್ ಕಾಸಿಮ್ ಗೆಲ್ಲಬೇಕು ಅಂದರೂ 70 ವರ್ಷಗಳು ತೆಗೆದುಕೊಂಡ್ರು. 70 ವರ್ಷಗಳ ನಂತರ ಗೆಲುವು ಅವ್ರಿಗೆ ದಕ್ಕಿದ್ದು ಯಾರೂ ಹೇಳಲೇ ಇಲ್ಲ ನಮಗೆ. ಆದರೆ ಆ ಜಾಟ್ರು ಅದನ್ನು ಯಾವಾಗ ಗೆದ್ದರೋ ಆತ ಅದನ್ನು ಪರ್ಸ್ನಲ್ ಆಗಿ ತಗೊಂಡ. R.C. ಮಜುಮ್ದಾರ್ ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ, ನಂಗೆ ಭಾಳ ಹೆಮ್ಮೆ ಅನಿಸುತ್ತೆ ಮತ್ತು ನಮ್ಮ ಬಗ್ಗೆ ನಾಚಿಕೆನೂ ಅನಿಸುತ್ತೆ. ಅವ್ರೇನು ಹೇಳ್ತಾರೆ, ಸೋಲುಂಡರೂ ಮಣಿಯಲಿಚ್ಛಿಸದ ಜನವಾಗಿದ್ದರು ಆ ಜಾಟ್ರು ಅಂತ. ತಾವು ಬೇಕಿದ್ರೆ ಸೋಲನ್ನು ಉಣ್ತೀವಿ, ಆದರೆ ಮಣಿಯೋದಿಲ್ಲ ಅನ್ನುವಂಥ ಹಠಕ್ಕೆ ನಿಂತಿದ್ದರು. ಭಾರತದ ಇತಿಹಾಸವನ್ನು ಪೂರ್ವಾಗ್ರಹಿಗಳಾಗಿ ಬರೆಯದೇ ಹೋದರೆ, ಅಂದರೆ ಮುಸಲ್ಮಾನರನ್ನು ಬೈಬಾರ್ದು, ಅವ್ರ ಬಗ್ಗೆ ಏನು ಹೇಳಬಾರ್ದು ಅನ್ನೋಂಥ ಪೂರ್ವಾಗ್ರಹ ಇಟ್ಕೊಂಡು ಬರೀದೇ ಹೋದರೆ, ಇಸ್ಲಾಂನ ಅಲೆಯನ್ನು 2 ಶತಮಾನಗಳ ಕಾಲ ತಡೆದ ಈ ಜನರ ಸಾಹಸಮಯ ಗಾಥೆಗಳು ಗೌರವಕ್ಕೆ ಪಾತ್ರವಾಗಿರ್ತಿದ್ವು. ಆ ಗೌರವ ಅವರಿಗೆ ಸಿಗಲಿಲ್ಲ ಅಂತ R.C. ಮಜುಮ್ದಾರ್ ಬರೀತಾರೆ. R.C. ಮಜುಮ್ದಾರಿಗೆ ಬರೀಲಿಕ್ಕೆ ಬಿಡಲಿಲ್ಲ ಇವ್ರ ಇತಿಹಾಸನ. ಅವರಿಗೂ ಸಾಕಷ್ಟು ತೊಂದರೆ ಕೊಡುವಂಥ ಪ್ರಯತ್ನವನ್ನು ಮಾಡಲಾಗಿತ್ತು. ಆದರೆ R.C. ಮಜುಮ್ದಾರ್ ಇಂಥದ್ದೊಂದು ಮಾತನ್ನು ಬಹಳ ಪ್ರೀತಿಯಿಂದ ಈ ಜನರ ಬಗ್ಗೆ ಹೇಳ್ತಾರೆ. ಆದರೆ ಸ್ವತಃ ಯಾರು ಯುದ್ಧಕ್ಕೆ ಅಂತ ಬಂದಿದ್ನೋ ಹರಾಸ್, ಆತನೇ ಯುದ್ಧದಲ್ಲಿ ತೀರ್ಕೊಂಡಿದ್ದಲ್ಲದೆ ಅವನ ಸೇನೆಯನ್ನು ದೊಡ್ಡ ಪ್ರಮಾಣದಲ್ಲಿ ನಾಶ ಮಾಡಲಾಯಿತು. ಅಳಿದುಳಿದ ಒಂದು ಪುಟ್ಟ ಸೇನೆ ವಾಪಸ್ ಓಡ್ ಹೋಗಿ ಆ ಸೇನೆಯವರು ಅವರು ಹೋಗಿ ರಿಪೋರ್ಟನ್ನು ಒಪ್ಪಿಸಿದ್ರು. ಏನು ರಿಪೋರ್ಟ್ ಒಪ್ಪಿಸಿದ್ರು? ನಾವು ಸೋತ್ವಿ ಅಂಥೇಳಿ ರಿಪೋರ್ಟ್ ಒಪ್ಪಿಸ್ಲಿಕ್ಕೆ ಹೋಗಿದ್ರು. ದಟ್ ವಾಸ್ ಕಾಮನ್ ಫೆನಾಮಿನಾ ಆನ್ ದೋಸ್ ಡೇಸ್. ಅರಬ್ಬರು ದಾಳಿಗೆ ಅಂತ ಬರೋದು, ವಾಪಸ್ ಇವ್ರು ಯಾವಾಗ ಸೋತ್ವಿ ಅಂತ ಹೇಳ್ತಾರೆ ಅಂತ ಇವ್ರು ಕಾಯ್ಕೊಂಡು ಕೂತಿರೋದಲ್ಲ, ಅಷ್ಟೇ ರೆಗ್ಯುಲರ್ ಒಂದು ರೂಢಿ ಆಗಿಬಿಟ್ಟಿತ್ತು. ಆದರೆ ಈ ಬಾರಿ ಅಂತೂ ಈ ದಾಳಿ ಹೆಂಗಿತ್ತು ಅಂತಂದರೆ, ಗುಡ್ಡಗಾಡು ಜನ, ಅಲ್ಲಿದ್ದಂಥ ಜಾಟರು ಅರಬ್ಬರ ದೊಡ್ಡ ಸೇನೆಯನ್ನು ಬಡದು ಹಾಕಿದ್ರು ಅಂತ ಇರೋದಿತ್ತಲ್ಲ, ಇದೇ ಅರಬ್ಬರಿಗೆ ಸಹಿಸಿಕೊಳ್ಳಲಾಗದ ಸಂಗತಿಯಾಗಿತ್ತು ಅಂತ. ಆದರೆ ಇದನ್ನು ರಿವೆಂಜ್ ತೆಗೆದುಕೊಳ್ಳಲಿಕ್ಕೆ ತುಂಬ ಪ್ರಯತ್ನಪಟ್ಟರು. ಇದಾದ ಮುಂದಿನ 28 ವರ್ಷಗಳಲ್ಲಿ ಭಾರತದ ಮೇಲೆ 6 ದಾಳಿಗಳಾದವು. 5 ದಾಳಿಗಳಲ್ಲಿ ಅರಬ್ಬರು ಸೋಲನ್ನು ಕಂಡರು. ಹೆಮ್ಮೆಯ ಸಂಗತಿ ಅಂತ ಇದು ನನ್ನ ಪಾಲಿಗೆ. ಆದರೂ ಅರಬ್ಬರು ಬಿಡಲಿಲ್ಲ ಅಂತ. ಅರಬ್ಬರ ಬಗ್ಗೆನೂ ಇದನ್ನು ಭಾಳ ನಾವು ಯೋಚಿಸಬೇಕಾಗಿರುವಂಥ ಸಂಗತಿ. ಭಾರತದ ಮೇಲೆ ಈ ಹಿಂದೆ ದಾಳಿ ಮಾಡಿದ ಅನೇಕರು ಆಕ್ರಮಣಕಾರಿಗಳಾಗಿ ಬಂದರು. ಕೆಟ್ಟ ಸೋಲು ನುಂಡ ಮೇಲೆ ಇನ್ನು ಭಾರತದ ಕಡೆಗೆ ಬರಲೇ ಇಲ್ಲ. ಆದರೆ ಅರಬ್ಬರು ಮಾತ್ರ ಪ್ರತಿ ಬಾರಿ ಭಾರತದ ಮೇಲೆ ದಾಳಿ ಮಾಡ್ಕೊಂಡು ಬರ್ತಿದ್ರು. ಯಾಕೆ ಬರ್ತಿದ್ರು ಅಂತಂದರೆ ಒಂದೇ ಒಂದು ಕಾರಣ, ಭಾರತ ಏನಾದರೂ ಇವತ್ತಿನ ಪಾಕಿಸ್ತಾನ ಆಗಿದ್ದಿದ್ರೆ ಅವರಿಷ್ಟು ಪ್ರಯತ್ನ ಮಾಡ್ತಾನೆ ಇರಲಿಲ್ಲ. ಭಿಕ್ಷಾ ಪಾತ್ರ ಹಿಡ್ಕೊಂಡು ನಾವು ತಿರುಗಾಡುವಂಥ ಸ್ಟೇಟಲ್ಲಿ ಇದ್ದಿದ್ದರೆ ಅವರು ಭಾರತವನ್ನು ಕೇರೆ ಮಾಡ್ತಿರಲಿಲ್ಲ. ಅವರು ಭಾರತವನ್ನು ಯಾಕೆ ವಶಪಡಿಸ್ಕೊಳ್ಬೇಕು ಅಂತ ಬಯಸಿದ್ರು ಅಂತಂದರೆ, ಬರಗೆಟ್ಟು ಹೋಗಿದ್ದಂಥ ಅರಬ್ ರಾಷ್ಟ್ರಗಳಿಗೆ ಭಾರತ ಚಿನ್ನದ ಹಕ್ಕಿ ಅಂತ ಚೆನ್ನಾಗಿ ಗೊತ್ತಿತ್ತು. ಇಲ್ಲಿನ ಒಂದೊಂದು ಪ್ರದೇಶವನ್ನು ಗೆದ್ದರೂ ಕೂಡ ನಾವು ಅಪಾರ ಪ್ರಮಾಣದ ಲೂಟಿಗೈದ ಹಣವನ್ನು ನನ್ನ ದೇಶಕ್ಕೆ ತೆಗೆದುಕೊಂಡು ಬರ್ಬೋದು ಅಂತ ಅವ್ರಿಗೆ ಗೊತ್ತಿದ್ದರಿಂದಲೇ ಪದೇ ಪದೇ ಭಾರತದ ಮೇಲೆ ಆಕ್ರಮಣ ಮಾಡ್ತಿದ್ರು. ಎವ್ರಿ ಇಯರ್
ಬಿಸಿಲುಗಾಲ ವ್ಯಾಪಕವಾಗಿ ಶುರುವಾಗೋಕ್ಕಿಂತ ಮುಂಚೆ ಅಥವಾ ಮಳೆಗಾಲ ವ್ಯಾಪಕವಾಗಿ ಶುರುವಾಗಿ ನದಿಗಳು ತುಂಬಿ ಹರಿಯೋಕ್ಕಿಂತ ಮುಂಚೆ ಆಕ್ರಮಣ ಮಾಡಿ ವಾಪಸ್ ಓಡೋಗ್ಬಿಡ್ಬೇಕು ಅವರು. ಅಷ್ಟರೊಳಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬಾಚ್ಕೊಂಡು ಹೋಗಬೇಕು ಅಂತ ಪ್ರತಿ ವರ್ಷ ಆಕ್ರಮಣ ಮಾಡ್ತಿದ್ರು. ಆದರೆ ಪ್ರತಿ ಬಾರಿಯೂ ಕೂಡ ಭಾರತೀಯರು ಹೊಡೆದು ಕಳಿಸಿದರು. ಇದನ್ನು ನಮ್ಮ ಸಂದೀಪ್ ಬಾಲಕೃಷ್ಣ ತಮ್ಮ ಪುಸ್ತಕದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ. ಇನ್ವೇಡರ್ಸ್ ಆ್ಯಂಡ್ ಇನ್ಫೈಡಲ್ಸಲ್ಲಿ ಅವ್ರು ಹೇಳ್ತಾರೆ, ಮೊದಲ ಖಲೀಫಾ ಅಬೂಬಕರ್, ಆಯಿಷಾಳ ತಂದೆ ಅಬೂಬಕರ್ನಿಂದ ಹಿಡಿದು 4ನೇ ಖಲೀಫಾ ಅಲಿಯವರೆಗೆ ಈ 4 ಜನ ಹಿಂದ್ ಗೆಲ್ಲೋದಿರಲಿ, ಹಿಂದಿನ ಒಂದು ಸಿಂಧ್ ಪ್ರಾಂತ್ಯದ ಸಾಧಾರಣ ಪ್ರದೇಶವನ್ನು ಕೂಡ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಿಕ್ಕಾಗಲಿಲ್ಲ. ಇಡೀ ಹಿಂದೂಸ್ತಾನ ಗೆಲ್ಲೋದು ಬಿಡಿ, ಸಿಂಧ್ ಪ್ರಾಂತ್ಯದ ಸಾಧಾರಣ ಪ್ರದೇಶವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಿಕ್ಕಾಗಲಿಲ್ಲ. 4 ಖಲೀಫಾಗಳು ಕಳೆದೇ ಹೋದರು ಅಂತ. ಆದರೆ ಇದಾದ ನಂತರ ಒಬ್ಬ ಸೇನಾ ನಾಯಕ ಬಂದ, ಅಲ್ ಹಜ್ಜಾಜ್ ಅಂತ ಅವನ ಹೆಸರು. ಅಲ್ ಹಜ್ಜಾಜ್ ಬಡತನದಿಂದಲೇ ಮೇಲಕ್ಕೆ ಬಂದವ. ಈತನನ್ನು ಯಾಕೆ ತುಂಬ ವಿಶೇಷವಾಗಿ ಉಲ್ಲೇಖ ಮಾಡ್ತಿದ್ದೀನಿ ಅಂತಂದರೆ, ಆತ ಈ ಹಿಂದನ್ನು ಅಥವಾ ಹಿಂದೂಸ್ತಾನವನ್ನು ನಾಶ ಮಾಡೋದಕ್ಕೆ ಅಥವಾ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಿಕ್ಕೆ ಮಾಡಿದ ಪ್ರಯತ್ನ ಇದೆಯಲ್ಲ, ಅದು ಅತಿ ವಿಶಿಷ್ಟವಾಗಿದ್ದು. ಅಲ್ಲಿ ಅವರ ಉಗ್ರತನ ಹಾಗೆ ನಡೀತಾ ಇರಬೇಕಾದಾಗ ಇಲ್ಲಿ ಭಾರತ ಒಳಗಿಂದೊಳಗೆ ಬ್ರಿಟಲ್ ಆಗ್ತಾ ಹೋಗ್ತಿತ್ತು. ಹೇಗೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಲ್ ಹಿಜ್ಜಾಜ್ ಬಡತನದಿಂದ ಮೇಲಕ್ಕೆ ಬಂದ. ತನ್ನ ಅತ್ಯಂತ ಕಠೋರವಾಗಿರುವಂಥ ನೀತಿಗಳಿಂದಾಗಿ ಸೇನೆಯನ್ನು ಹೇಗೆ ಕಂಟ್ರೋಲಲ್ಲಿ ಇಟ್ಕೊಂಡ ಅಂತಂದರೆ, ಆಳುವವರ ಕಣ್ಣಿಗೆ ಬಿದ್ದ. ಖಲೀಫಾ ವಿರುದ್ಧ ದಂಗೆ ಎದ್ದಿದ್ದ ಅಲ್ ಜುಬೇರ್, ಈ ಅಲ್ ಜುಬೇರ್ನ ವಿರುದ್ಧ ಇವನು ತಾನು ಪ್ರಖರವಾಗಿರುವಂಥ ತನ್ನ ಸೇನೆಯನ್ನು ತೆಗೆದುಕೊಂಡು ಹೋದ. 6 ತಿಂಗಳುಗಳ ಕಾಲ ಯುದ್ಧ ನಡೀತು. 6 ತಿಂಗಳ ಯುದ್ಧದ ಕೊನೆಗೆ ಅಲ್ ಜುಬೇರ್ನ ಕಾಲನ್ನು ಕಡಿದು ಅವನನ್ನೊಂದು ಕ್ರಾಸಿಗೆ ತೂಗು ಹಾಕಿ ಅವನು ನರಳಿ ಸಾಯುವಂತೆ ಮಾಡಿ ತನ್ನನ್ನು ಆಳುವಂಥ ಆ ಖಲೀಫಾನಿಗೆ ಗೌರವ ಕೊಡುವಂಥ ಕೆಲಸ ಮಾಡಿದ. ಭಾಳ ಖುಷಿಯಾಗಿರುವಂಥ ಖಲೀಫಾ ಅಲ್ ಹಜ್ಜಾಜ್ಗೆ ಯೆಮೆನ್ನ ಗವರ್ನರ್ ಆಗಿ ಮಾಡಿದ. ಆದರೆ ಅವನಿಗೆ ಅಷ್ಟು ತೃಪ್ತಿಯಾಗಿರಲಿಲ್ಲ. ಇನ್ನೂ ತನ್ನ ಸಾಧನೆಯನ್ನು ಪ್ರದರ್ಶಿಸಿದ ನಂತರ ಇರಾಕ್ನ ಗವರ್ನರ್ ಆಗಿ ಅವನನ್ನು ಮಾಡಿದ. ಇರಾಕ್ನ ಮತ್ತು ಯೆಮೆನ್ನ ಗವರ್ನರ್ ಆಗೋದು ಅಂತಂದರೆ ಅವತ್ತಿನ ದಿನಗಳಲ್ಲಿ ಖಲೀಫಾನಿಗೆ ಏನು ಆದಾಯ ಬರುತ್ತೋ ಅದರ 50% ಆದಾಯದ ಮೇಲೆ ತಾನು ಒಡೆತನ ಹೊಂದೋದು ಅಂತ ಅರ್ಥ. ಅಂಥ ಪ್ರಖರವಾಗಿರುವಂಥದ್ದನ್ನು ಪಡ್ಕೊಂಡ ನಂತರವೂ ಕೂಡ ಅವನಿಗೆ ಸಮಾಧಾನ ಇರಲಿಲ್ಲ. ಯಾಕೆ ಅಂತಂದರೆ ನಿಜವಾದ ಒಡೆತನ ಬೇಕಾಗಿದ್ದು ಅವನಿಗೆ ಹಿಂದಿನದ್ದು, ಹಿಂದೂಸ್ತಾನದ್ದು. ಅದನ್ನು ಪಡ್ಕೊಳ್ಳೋವರೆಗೂ ಸಮಾಧಾನ ಇಲ್ಲ ಅಂತ ಅವನೇನು ಮಾಡಿದ, ಎಲ್ಲೆಡೆ ತನ್ನ ಸೇನೆಯನ್ನು ಕಳಿಸಿ ಅದನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡಿದ್ದ. ಈ ವೇಳೆಗೆ ನಾನು ಆಗಲೇ ಹೇಳಿದಂತೆ 70 ವರ್ಷಗಳ ದಾಟಿತ್ತು. ಎಲ್ಲ ಪ್ರದೇಶಗಳನ್ನು ಗೆದ್ದಿದ್ದ ಮುಸಲ್ಮಾನರಿಗೆ ಅಥವಾ ಅರಬ್ಬರಿಗೆ ಭಾರತ ಮಾತ್ರ ಇವತ್ತಿಗೂ ಮರುಭೂಮಿಯ ಮರೀಚಿಕೆಯಾಗೇ ಇತ್ತು. ಇದನ್ನು ಇಂಡಿಯನ್ ರೆಸಿಸ್ಟೆನ್ಸ್ ಟು ಮುಸ್ಲಿಂ ಇನ್ವೇಡರ್ಸ್ ಅಪ್ ಟು 1206 AD ಡಾಕ್ಟರ್ ರಾಮ್ ಗೋಪಾಲ್ ಮಿಶ್ರಾ ತುಂಬ ಚೆನ್ನಾಗಿ ಬರೀತಾರೆ. ಭಾಳ ಚೆನ್ನಾಗಿರೋ ಮಾತನ್ನು ಹಾಗೆ ಕೋಟ್ ಮಾಡ್ತೀನಿ ನಾನು. ಇಸ್ಲಾಮಿಕ್ ಸೇನೆಯ ಈ ಗೆಲುವು ಅಚ್ಚರಿಯದ್ದಾಗಿತ್ತು. ಗೆಲುವು ಭಾರತದ ಮೇಲಲ್ಲ, ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ. ಇಸ್ಲಾಮಿಕ್ ಸೇನೆಯ ಈ ಗೆಲುವು ಅಚ್ಚರಿಯದ್ದಾಗಿತ್ತು. ಅಷ್ಟೇ ಅಚ್ಚರಿಯ ಸಂಗತಿ ಅಂದರೆ ಬೇರೆ ಬೇರೆ ಜಾತಿ ಜನಾಂಗಗಳ ಜನರನ್ನು ಇಸ್ಲಾಂ ತನ್ನ ತೆಕ್ಕೆಗೆ ಸೇರಿಸಿಕೊಳ್ಳುವ ವೇಗವೂ ಕೂಡ. ಅವ್ರು ಗೆಲ್ಲುವ ವೇಗ ಅಷ್ಟೇ ಅಚ್ಚರಿಯಲ್ಲ, ಎಲ್ಲೆಲ್ಲಿಗೆ ಹೋಗ್ತಾರೋ ಅಲ್ಲಿ ಮುಂದೆ ಇಸ್ಲಾಮಿನ ಧ್ವಜವೇ ಇರುತ್ತೆ, ಬೇರೆ ಯಾರೂ ಇರೋದೇ ಇಲ್ಲ. ಅಷ್ಟು ವೇಗವಾಗಿ ಅವರನ್ನು ತಮ್ಮ ತೆಕ್ಕೆಗೆ ತೆರೆದುಕೊಳ್ಳುವಂಥ ಏನಾದರೂ ಮಾಡ್ರಪ್ಪ, ನೀವು ಕತ್ತಿಯಾದರೂ ಹಿಡೀರಿ, ನೀವು ಕುತ್ತಿಗೆ ಆದರೂ ಕೊಯ್ತೀನಿ ಅಂಥೇಳಿ ಏನಾದರೂ ಮಾಡಿ ಅವನನ್ನು ಮುಸ್ಲಿಂ ಆಗಿ ಕನ್ವರ್ಟ್ ಮಾಡುವಂಥ ಈ ಸ್ಪೀಡ್ ಇದೆಯಲ್ಲ, ಆ ಸ್ಪೀಡು ಕೂಡ ಅಚ್ಚರಿಯದ್ದಾಗಿತ್ತು ಅಂತಾರೆ. ಸಿರಿಯನ್ನರು, ಪರ್ಷಿಯನ್ನರು, ಬರ್ಬನ್ರು, ತುರ್ಕರು ಎಲ್ಲರೂ ಬಲು ಬೇಗ ಮುಸಲ್ಮಾನರಾದರು. ಅವರ ಭಾಷೆ, ಸಂಸ್ಕೃತಿ ಎಲ್ಲವೂ ಅರಬ್ಬೀಕರಣಗೊಂಡಿತು ಅಂತ. ಅರಬ್ಬರ ಆಕ್ರಮಣ ಆರ್ಡಿನರಿ ಆಕ್ರಮಣ ಅಲ್ಲ. ಅರಬ್ಬರ ಆಕ್ರಮಣ ಕಲ್ಚರನ್ನು ಬದಲಾಯಿಸಬಲ್ಲಂಥ ಆಕ್ರಮಣ. ಮಿತ್ರರೇ, ನಾನು ಪದೇ ಪದೇ ಯಾಕೆ ಇದನ್ನು ನೆನಪಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಇವತ್ತು ಬೆಂಗಳೂರಿನಲ್ಲಿ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ನೀವು ಹೀಗೆ ಕೂತಿದ್ದೀರಾ ಅಂತಂದರೆ, ನಾನು ಹೀಗೆ ಮಾತಾಡ್ತಿದ್ದೀನಿ ಅಂತಂದರೆ, ಅವತ್ತ ಬಾರ್ಡ್ರಲ್ಲಿ ಪ್ರಾಣವನ್ನು ಕೊಟ್ಟು 5 ಶತಮಾನಗಳವರೆಗೆ ಕಾದಾಡಿದ್ರಲ್ಲ, ಹೆಜ್ಜೆ ಊರ್ಲಿಕ್ಕೆ ಬಿಡಲ್ಲ ಅಂತ ಹಠ ಹಿಡಿದು ಕೂತಿದ್ರಲ್ಲ, ಅವರುಗಳ ಕಾರಣದಿಂದಾಗಿ ಬದುಕಿರೋದು ನಾವು ಹಿಂಗೆ ಅಂತ. ಇಲ್ಲದೆ ಇದ್ರೆ ಇದು ಒಂದು ಸಿರಿಯಾ ಆಗಿರ್ತಿತ್ತು, ಇದು ಒಂದು ಯೆಮನ್ ಆಗಿರ್ತಿತ್ತು, ಇದು ಒಂದು ಅಫ್ಘಾನಿಸ್ತಾನ ಆಗಿರ್ತಿತ್ತು, ಇದು ಒಂದು ಇರಾಕ್ ಆಗಿರ್ತಿತ್ತು. ಆದರೆ ಈ ದೇಶ ಈಲ್ಡ್ ಆಗಲಿಲ್ಲ. ಅದನ್ನವರು ಆಶ್ಚರ್ಯಪಟ್ಟು ಹೇಳ್ತಾರೆ ರಾಮ್ ಗೋಪಾಲ್ ಮಿಶ್ರಾ, ಹೆಂಗೆ ಸಾಧ್ಯ ಆಯಿತು? ಅರಬ್ಬರ ಅಷ್ಟು ಅಚ್ಚರಿಯ ಆ ವೇಗ ಭಾರತಕ್ಕೆ ಬಂದು ನಿಂತ್ಕೊಂಡು ಬಿಡ್ತಿತ್ತಲ್ಲ ಅಂತ. ಇದು ಬಹಳ ವಿಶೇಷವಾಗಿರುವಂಥದ್ದು. ಹೀಗಾಗಿ ಹಜ್ಜಾಜ್ ಏನು ಮಾಡ್ದ, ಪ್ರತೀಕಾರಕ್ಕೆ ಅಂತ ಆತ ಒಂದು ಪ್ರಯತ್ನವನ್ನು ಮಾಡಿ
708ರಲ್ಲಿ ಆತ ಒಂದು ಯುದ್ಧ ಮಾಡಬೇಕು ಅಂತ ನಿಶ್ಚಯ ಮಾಡ್ದ. ಅವನು ಈ ಯುದ್ಧವನ್ನು ಮಾಡಬೇಕಾದ್ರೆ ಭಾರತದಲ್ಲಿದ್ದ ಹಿಂದೂ ರಾಜ ದಾಹಿರ ಅಂತ ಅವನ ಹೆಸರು. ಪ್ರಖರವಾಗಿದ್ದ ಹಿಂದೂ ರಾಜ, ತನ್ನ ಪ್ರಜೆಗಳನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದ, ಗೌರವ ಆದರಕ್ಕೆ ಪಾತ್ರನಾಗಿದ್ದವ. ಆತನ ಬಗ್ಗೆ ಇತಿಹಾಸಕಾರರು ಹುಡುಕಾಟ ಮಾಡಿರೋದು ಬಹಳ ಕಡಿಮೆ, ಬರೆದಿರೋದು ಬಹಳ ಕಡಿಮೆ. ಎಷ್ಟನ್ನು ಮೊಹಮ್ಮದ್ ಬಿನ್ ಕಾಸಿಂ ಬಗ್ಗೆ ನಿಮಗೆ ಬಹಳ ಬೇಗ ಹುಡುಕಿ ಕೊಡ್ತಾರೋ ಅಷ್ಟು ಸುಂದರವಾಗಿ ನಿಮಗೆ ರಾಜ ದಾಹಿರನ ಬಗ್ಗೆ ಸಿಗದೇ ಇರೋ ಥರ ನೋಡ್ಕೊಳ್ಳೋಕ್ಕೂ ಇವರು ಭಾಳ ಯಶಸ್ವಿಯಾಗಿದ್ದಾರೆ. ಕಳೆದ 75 ವರ್ಷಗಳಲ್ಲಿ ಇದನ್ನು ವಾಪಸ್ ಕೆದಕುವ ಪ್ರಯತ್ನವೇ ಮಾಡಲಿಲ್ಲ. ಶಿವಲಿಂಗವನ್ನು ಕೆದಕಿ ನೋಡೋದು ಎಷ್ಟು ಮುಖ್ಯವೋ, ಈ ಇತಿಹಾಸವನ್ನು ಕೆದಕಿ ಅದನ್ನೂ ಹುಡುಕಾಡೋದು ಅಷ್ಟೇ ಮುಖ್ಯ ಅನ್ನೋದು ನಮ್ಗೆ ಈಗ ಮತ್ತೆ ಮತ್ತೆ ಅರ್ಥ ಆಗಬೇಕಾಗಿರುವಂಥ ಸಂಗತಿ ಇದು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಆದರೆ ಯುದ್ಧ ಮಾಡೋದು ಹೆಂಗೆ, ಏಕಾಏಕಿ ಯುದ್ಧ ಮಾಡಲಿಕ್ಕಾಗಲ್ಲ. ರಾಜ ದಾಹಿರನ ಆ ಸ್ಟ್ರೆಂತ್ ನೋಡಬೇಕು ಅಂತ ಇವನೇನು ಮಾಡಿದ, ಒಂದು ಕಾರಣ ಹುಡುಕಾಡ್ತಿದ್ದ. ಇಲ್ಲಿರುವಂಥ ಇವರ ಖಲೀಫಾಗೆ ಸಿಲೋನ್ನಿಂದ ಒಂದು ಗಿಫ್ಟ್ ಕಳಿಸಿದರು. ಗಿಫ್ಟ್ ಅಂದರೆ ಏನು ಅಂದ್ಕೊಂಡಿದ್ದೀರಿ? ಅಲ್ಲಿದ್ದಂಥ ಮುಸ್ಲಿಂ ಸುಂದರಿ ಹುಡುಗಿಯರನ್ನು ಕಳಿಸ್ಕೊಡೋದು ಅವನಿಗೆ ಗಿಫ್ಟು ಅಂತ. ಕೊಡುಗೆಗಳು ಅಂದರೆ ಇಂಥದ್ದೇ ಅವರಗಳದ್ದು. ಆ ಗಿಫ್ಟನ್ನು ಕಳಿಸ್ಕೊಟ್ಟಿದ್ರು. ಆದರೆ ಆ ಗಿಫ್ಟನ್ನು ಈ ರಾಜ ದಾಹಿರನ ವ್ಯಾಪ್ತಿಯ ಸಮುದ್ರದ ಭಾಗದಲ್ಲಿ ಒಂದಷ್ಟು ದರೋಡೆಕೋರರು ಹಡಗಿನಿಂದಲೇ ಆ ಹೆಣ್ಮಕ್ಳನ್ನು ಅಪಹರಿಸಿಬಿಟ್ರು. ಅಪಹರಿಸ್ಕೊಂಡ ನಂತರ ಇವನೊಂದು ಪತ್ರ ಬರೆದ ಅವರಿಗೆ, ನಮಗೆ ಸೇರಿದ್ದ ವಸ್ತುವನ್ನು, ನಮಗೆ ಸಿಕ್ಕ ಗಿಫ್ಟನ್ನು ಅಲ್ಲಿ ದರೋಡೆಕೋರರು ಅಪಹರಿಸಿದ್ದಾರೆ, ಬಿಡಿಸಿಕೊಡುವ ಜವಾಬ್ದಾರಿ ನಿಮ್ಮದ್ದು, ಇಲ್ಲ ಅಂದರೆ ನೀವು ಕಾನ್ಸಿಕ್ವೆನ್ಸಸ್ಗೆ ರೆಡಿಯಾಗಿ ಅಂತ ಎಚ್ಚರಿಕೆಯ ಸಂದೇಶ. ರಾಜ ದಾಹಿರ ಪೊಲೈಟಾಗಿ ಉತ್ತರಿಸ್ದ. ಏನು ಉತ್ತರಿಸ್ದ ಅಂತಂದರೆ, ಅದು ನನಗೆ ಸಂಬಂಧ ಇಲ್ಲದ ಏರಿಯಾ, ಮತ್ತು ಯಾರೋ ದರೋಡೆ ಮಾಡಿದರೆ ಅದಕ್ಕೆ ನಾನು ಕಾರಣ ಅಲ್ಲ, ಹೀಗಾಗಿ ನಾನು ಅದಕ್ಕೆ ಉತ್ತರ ಕೊಡಬೇಕಾಗಿಲ್ಲ, ದಯವಿಟ್ಟು ಇದರಿಂದ ನನ್ನನ್ನು ಹೊರಗಡೆ ಇಡಿ ಅಂತ ಕೇಳಿಕೊಂಡ, ಅಥವಾ ಪ್ರತ್ಯುತ್ತರ ಬರೆದ. ಅವನಿಗೆ ಗೊತ್ತಿತ್ತು, ಅಲ್ಲ ಜಾಜ್ಗೆ ಇದಕ್ಕೆ ಉತ್ತರ ಹೀಗೆ ಬರುತ್ತೆ ಅಂತ. ಯಾವನಾದರೂ ಹೀಗೆ ಉತ್ತರ ಕೊಡೋದು. ಯಾರೋ ಎಲ್ಲೋ ಕದ್ಕೊಂಡು ಹೋದರೆ ನಾವೇನು ಹೋಗಿ ಹಿಡ್ಕೊಂಡು ಬರಲಿಕ್ಕಾಗತ್ತಾ? ಎಲ್ಲೋ ಒಂದು ಏನೋ ಆದರೆ ಏನು ಮಾಡಲಿಕ್ಕಾಗುತ್ತೆ? ನಮ್ಗೆ ಸಂಬಂಧ ಇಲ್ಲ ಅಂತ ಬರುತ್ತೆ ಅಂತ ಅವನಿಗೆ ಗೊತ್ತಿತ್ತು. ಹೀಗಾಗಿ ಅವನು ತಕ್ಷಣ ಏನು ಮಾಡ್ದ, ಖಲೀಫಾಗ ಹತ್ರ ಹೋಗಿ ಪರ್ಮಿಷನ್ ಕೇಳ್ದ, ಅಲ್ಲಿ ಹಿಂದ್ಮೇಲೆ ದಾಳಿ ಮಾಡಬೇಕು, ಪರ್ಮಿಷನ್ ಕೊಡಿ ಅಂತ. ಆ ವೇಳೆಗಾಗಲೇ ಖಲೀಫಾಗಳು ಹೆಂಗೆ ಆಗ್ಬಿಟ್ಟಿದ್ರು ಅಂತಂದರೆ, ಎಲ್ಲಿ ಬೇಕಿದ್ರೂ ದಾಳಿಗೆ ಹೋಗು, ಭಾರತಕ್ಕೆ ಮಾತ್ರ ಹೋಗಬೇಡ ಅಂತ. ಯಾಕೆ ಅಂತಂದರೆ, ನೀವು ಪ್ರತಿ ಬಾರಿ ದಾಳಿಗೆ ಅಂತ ಹೋದರೆ ದುಡ್ಡು ಖರ್ಚು, ದೊಡ್ಡದಾಗಿ ಸ್ಥೂಲವಾಗಿ ದುಡ್ಡು ಖರ್ಚು. ಆದರೆ ಎರಡನೇದು, ಎಷ್ಟು ಜನ ಅಪಾರ ಸಂಖ್ಯೆಯ ಮುಸಲ್ಮಾನರನ್ನು ನಾವು ಕಳ್ಕೊಳ್ತೀವಿ ಅಂತಂದರೆ ನಮ್ಗೆ ಭಾಳ ಕಷ್ಟದ ಕೆಲಸ ಇದು, ಹಿಂಗಾಗಿ ದಾಳಿ ಮಾಡಬೇಡಿ ಅಂತ ಅವತ್ತಿನ ದಿನಗಳಲ್ಲಿ. ಇವನು ಈ ಘಟನೆಯನ್ನು ಸೃಷ್ಟಿ ಮಾಡಿ, ಈ ಘಟನೆಯ ನೆಪ ಇಟ್ಟು ನಾನು ದಾಳಿಗೆ ಹೋಗ್ತೀನಿ, ಅವಕಾಶ ಕೊಡಿ ಅಂತ ಕೇಳಲಿಕ್ಕೆ ಅಂತ ಹೋದ. ಆಗಲೂ ಕೂಡ ಅವ್ರು ಅದೇ ಮಾತನ್ನು ಖಲೀಫಾ ಹೇಳುವಾಗ ಏನು ಹೇಳ್ದ ಗೊತ್ತಾ, 1 ಪೈಸಾ ನೀವು ಕೊಡಬೇಡಿ, ದುಡ್ಡನ್ನು ನಾನೇ ಹಾಕ್ತೀನಿ, ಆದರೆ ಅಲ್ಲಿ ಗೆದ್ಕೊಂಡು ಏನು ಸಿಗುತ್ತೋ ಅದ್ರಲ್ಲಿ ಬಹುಪಾಲು ನಿಮಗೆ ಕೊಡ್ತೀನಿ ಅಂತಂದ. ನಾನು ಸ್ವಲ್ಪ ಖಲೀಫಾಗೂ ಒಂದು ಅನ್ನಿಸ್ತು, ಹೋದ್ರೆ ಹೋಗಲಿ, ಬಂದರೆ ಬರಲಿ ದುಡ್ಡು ಅಂತ. ಅಂದರೆ ದುಡ್ಡಿನ ಮೋಹ ಹೇಗಿತ್ತು ಅಂತ ಅವರಿಗೆ, ಒಟ್ಟಲ್ಲಿ ದುಡ್ಡನ್ನು ಗಳಿಸ್ಕೊಂಡು ಬರಬೇಕು ಅಂತ, ಭಾರತೀಯರ ದುಡ್ಡನ್ನು ಲೂಟಿ ಮಾಡಬೇಕು ಅಂತ. ಇವತ್ತು ಬದಲಾಗಲಿಲ್ಲ. ಒಂದೇ ಮಗು ಹಿಂದೂಗಳದು, ಸರ್ಕಾರಕ್ಕೆ ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟೋದು, 6-7 ಮಕ್ಕಳಾದವರು ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಬಳಸೋದು. ನೀವು ಸಂಪತ್ತು ಮಾಡಿ ಗಳಿಸಿಕೊಡಿ, ನಾವು ಅದನ್ನು ಉಪಯೋಗಿಸ್ತೀವಿ ಅಂತ. ಅದು ಚೇಂಜ್ ಆಗಲೇ ಇಲ್ಲ. ಭಾರತೀಯರು ದುಡ್ಡನ್ನು ಕೂಡಿಡೋದು, ಅದನ್ನು ಲೂಟಿ ಮಾಡಲಿಕ್ಕೆ ಒಂದು ವರ್ಗವನ್ನು ತಯಾರು ಮಾಡ್ಕೊಳ್ಳೋದು ಆವತ್ತಿನಿಂದಲೂ ಇವತ್ತಿನವರೆಗೂ ನಡ್ಕೊಂಡು ಬಂದಿದೆ. ಉಬೈದುಲ್ಲಾ ಬಿನ್ ನಭಾನ್ ನೇತೃತ್ವದಲ್ಲಿ ಒಂದು ಸೇನೆಯನ್ನು ಕಳಿಸ್ಕೊಟ್ಟ. ಆದರೆ ಈ ಸೇನೆ ರಾಜ ದಾಹಿರನ ಪ್ರದೇಶಕ್ಕೆ ಬರೋದಿರಲಿ, ಅದು ದೇಬಾಲ್ ಬರೋ ವೇಳೆಗೆ ಆ ದೇಬಾಲ್ನಲ್ಲೇ ಅದನ್ನು ಅಡ್ಡಗಟ್ಟಿ ಆ ಸೇನೆಯ ನಾಯಕನನ್ನು ಸೇರಿಸಿದಂತೆ ಸೇನೆಯ ಬಹುತೇಕರನ್ನು ಕೊಲ್ಲಲಾಯಿತು. ಹಜಾಜ್ ಏನು ಮಾಡ್ದ, ರೈನ್ ಫೋರ್ಸ್ಗೆ ಅಂತ, ಅಂದರೆ ಇನ್ನು ಸ್ವಲ್ಪ ಸೇನೆಯನ್ನು ಕಟ್ಕೊಡ್ಬೇಕು ಅಂಥೇಳಿ ಬುಡಾಯಿಲ್ ಅಂತ ತನ್ನ ಒಬ್ಬ ಆಪ್ತನನ್ನು ಕೇಳಿಕೊಂಡ. ಆತ ತಕ್ಷಣ ತನ್ನ ಸೇನೆಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಜಾಯ್ನ್ ಆಗೋ ವೇಳೆಗೆ ರಾಜ ದಾಹಿರನ ಮಗ ಜೈಸಿಂಹ ತಾನೇ ಸೇನೆಯನ್ನು ತೆಗೆದುಕೊಂಡು ಬಂದು ಈ ಬುಡಾಯಿಲ್ ಯಾರಿದ್ನೋ ಕುದುರೆ ಮೇಲೆ ಕೂತಿದ್ದ, ಆ ಬುಡಾಯಿಲ್ನನ್ನು ಕುದುರೆಯಿಂದ ಕೆಳಗಿಳಿಸಿ ಅವನನ್ನು ನೇರ ಫೈಟ್ನಲ್ಲಿ ಕೊಂದು ಅವನಿಡೀ ಸೇನೆಯನ್ನು ಬಡಿದು ಅಲ್ಲಿಂದ ಓಡಿಸಿಬಿಟ್ರು. ಆ ಸೋಲು ಹೇಗಾಗಿತ್ತು ಅಂತಂದರೆ, ಹೇಗಾದರೂ ಮಾಡಿ ತಾನು ಈ ಭಾರತವನ್ನು ಗೆಲ್ಲಲೇಬೇಕು ಅನ್ನುವಂಥ ಹುಚ್ಚು ಆವೇಶವನ್ನು ಹಜ್ಜಾಜಲ್ಲಿ ಜಾಸ್ತಿ ಮಾಡಿಸುತ್ತೆ ಹೊರತು ಕಡಿಮೆ ಆಗಲಿಲ್ಲ. ಆದರೆ ಮತ್ತೊಮ್ಮೆ ದಾಳಿಗೆ ಹೋಗಲಿಕ್ಕೆ ಏನಾದರೂ ರೀಸನ್ ಬೇಕಲ್ಲ. ಖಲೀಫಾ ಮೊದಲೇ ಹೇಳಿದ್ದ ಹೋಗಬೇಡ ಅಂತ, ಈಗ ಮತ್ತೆ ಹೋಗಬೇಕಾದ್ರೆ ರೀಸನ್ ಬೇಕಲ್ಲ. ಏನು ರೀಸನ್ ಕೊಡ್ತಾನೆ ಗೊತ್ತಾ ಅವನು?
ಕಾಫಿರರು, ಅಲ್ಲಿರುವಂಥ ಮೂರ್ತಿ ಪೂಜಕರು, ಈ ಅಯೋಗ್ಯರು ಮುಸಲ್ಮಾನ್ ಸೈನಿಕರನ್ನು ಅಪಹರಿಸ್ಕೊಂಡು ಬಂಧಿಸ್ಕೊಂಡು ಇಟ್ಕೊಂಡಿದ್ದಾರೆ. ನನ್ನ ಮುಸ್ಲಿಂ ಸೈನಿಕರು, ಇಸ್ಲಾಮನ್ನು ಅನುಸರಿಸೋರು ಈ ಕಾಫಿರರ ತೆಕ್ಕೆಯಲ್ಲಿ ಬಂಧನಕ್ಕಿರೋದು ನನಗೊಂದು ಚೂರು ಇಷ್ಟ ಇಲ್ಲ, ಅವರನ್ನು ತಕ್ಷಣ ಬಿಡಿಸ್ಬೇಕು, ಅದಕ್ಕೋಸ್ಕರ ನನಗೆ ಅನುಮತಿ ಕೊಡಿ ನೀವು ಅಂತ. ಇದು ಖಲೀಫಾನ್ ಬ್ಲ್ಯಾಕ್ ಮೇಲ್ ಮಾಡೋ ಪರಿ. ನೀನು ನನಗೆ ಅನುಮತಿ ಕೊಡಿ, ಈ ಬಾರಿ ಮಾತ್ರ ನಾನು ಸೋಲೋದಿಲ್ಲ, ಉಲ್ಟಾ ನಾನು ಅಲ್ಲಿ ನನ್ನ ಇಸ್ಲಾಮನ್ನು ಹಬ್ಬಿಸಲಿಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡಿ ಬರ್ತೀನಿ ಅಂತ ಅಲ್ ಹಜ್ಜಾಜನ್ನು ಕೇಳಲಾಯಿತು. ಆದರೆ ಇದಕ್ಕೆ ಸಮರ್ಥವಾದ ವ್ಯಕ್ತಿ ಬೇಕಲ್ಲ, ಯಾರನ್ನು ಕಳಿಸ್ಕೊಡೋದು? ಆಗ ಅವನಿಗೆ ಸಿಕ್ಕೋದು ಮೊಹಮ್ಮದ್ ಬಿನ್ ಕಾಸಿಮ್. ಅವನ ಹೆಸರು ಮೊಹಮ್ಮದ್ ಬಿನ್ ಅಲ್ ಕಾಸಿಮ್ ಬಿನ್ ಅಲ್ ತಕಾಫಿ. ಅಲ್ ತಕಾಫಿ ಅನ್ನೋದು ಅವನ ಪರಿವಾರದ ಹೆಸರು ಕೂಡ ಹೌದು. ಆ ಪರಿವಾರದ ಹೆಸರು ತಕಾಫಿ ಪರಿವಾರದಿಂದ ಬಂದಂಥ ಮೊಹಮ್ಮದ್ ಬಿನ್ ಕಾಸಿಮ್ 17ನೇ ವರ್ಷಕ್ಕೆ ತಾನು ಸೇನಾ ನಾಯಕ ಪಟ್ಟಕ್ಕೆ ಏರಿಬಿಟ್ಟಿದ್ದ. ಆತನೇ ಇದಕ್ಕೆ ಸಮರ್ಥ ಅಂತ ಅನೇಕ ಜ್ಯೋತಿಷಿಗಳು ಹೇಳಿದರು. ಹೀಗಾಗಿ ಇವನೇನು ಮಾಡ್ದ, ತುರ್ಕಿಯಲ್ಲಿದ್ದಂಥ ಮೊಹಮ್ಮದ್ ಬಿನ್ ಕಾಸಿಮನ್ನು ಕರೆಸ್ಕೊಂಡು ಹೇಳ್ದ, ನಿಂಗೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಡ್ತೀನಿ, ಇದನ್ನು ಮಾಡ್ತೀಯಾ ಅಂತ. ಈ ಜವಾಬ್ದಾರಿಯನ್ನು ಕೇಳಿದ ತಕ್ಷಣ ಮೊಹಮ್ಮದ್ ಬಿನ್ ಕಾಸಿಮ್ ಭಾಳ ಖುಷಿಯಾಗಿ ಹೇಳಿದ್ನಂತೆ, ನನ್ನ ತುರ್ಕಿಯಲ್ಲಿರುವಂಥ ಅಷ್ಟೂ ದುಡ್ಡನ್ನು ಈ ಎಕ್ಸ್ಪೆಡಿಷನ್ಗೋಸ್ಕರ ಹಾಕ್ಬಿಡ್ತೀನಿ ಮತ್ತು ಅಲ್ಲಿ ಹಿಂದಿನ ಗೆದ್ದು ನಿನ್ನ ಪದತಲದಲ್ಲಿ ತಂದಿಡ್ತೀನಿ, ನೋಡ್ತಾ ಇರು ಅಂತ ಅವನು ಆಕ್ರಮಣಕ್ಕೆ ಅಂತ ದೊಡ್ಡ ಸೇನೆಯನ್ನು ತೆಗೆದುಕೊಂಡು ಬಂದ. ಮಿತ್ರ, ಇಸ್ಲಾಮನ ಆಕ್ರಮಣಕ್ಕಿಂತ ಮುಂಚೆ ಭಾರತದಲ್ಲಿ ಯುದ್ಧಗಳು ನಡೆದಿಲ್ವಾ ಅಂತ ಕೇಳಿದರೆ ಸಿಕ್ಕಾಪಟ್ಟೆ ಯುದ್ಧ ನಡೆದಿದೆ. ನಾನು ಅನೇಕ ಬಾರಿ ನೆನಪಿಸ್ಕೊಳ್ತೀನಿ. ಧರ್ಮಪಾಲ್ಜಿ ಒಂದು ಮಾತನ್ನು ಹೇಳ್ತಾರೆ, ಈ ದೇಶದಲ್ಲಿ ಯುದ್ಧ ಹೇಗೆ ಅಂತಂದರೆ ರಾಜರ ಯುದ್ಧ, ಸೇನೆಗಳು ಕಾದಾಡ್ತವೆ, ಜನಸಾಮಾನ್ಯರು ಇನ್ವಾಲ್ವ್ಮೆಂಟೇ ಇಲ್ಲ. ಜನಸಾಮಾನ್ಯರು ಆಯಾ ಸೇನೆಗೆ ಬೇಕಾಗಿರುವಂಥ ವ್ಯವಸ್ಥೆಗಳನ್ನು ಪೂರೈಕೆ ಮಾಡ್ತಾರೆ, ತಂಪಾಡಿಗೆ ತಾವಿರ್ತಾರೆ. ಯುದ್ಧ ನಡೀತಿರುತ್ತೆ, ಸಂಜೆ ಪ್ರೇಯರ್ ನಿಲ್ಲಲ್ಲ. ಯುದ್ಧ ನಡೀತಿರುತ್ತೆ, ಮನೇಲಿ ಸುಗ್ಗಿ ಕುಣಿತವೂ ನಡೀತಿರುತ್ತೆ. ಯುದ್ಧ ನಡೀತಿರುತ್ತೆ, ಮನೇಲಿ ಮದುವೆ ಉಪನಯನಗಳು ನಡೀತಿರ್ತವೆ, ಯಾವುದೂ ನಿಲ್ಲಲ್ಲ. ಯಾಕೆ ಅಂತಂದರೆ ಅದು ಜನರಿಗೆ ಸಂಬಂಧ ಪಡದೇ ಇಲ್ಲ. ಜನ ತಂಪಾಡಿಗೆ ತಾವಿರ್ತಾರೆ. ರಾಜರು ಯುದ್ಧ ನಡೆಯುತ್ತೆ, ಕೊನೆಗೆ ಯಾವುದೋ ಮತ್ತೊಬ್ಬ ರಾಜ ಬರ್ತಾನೆ, ಅವನ ರೂಲುಗಳು ಬರ್ತವೆ, ಆ ರೂಲ್ ಜನ ತಗೊಳ್ತಾರೆ, ತಂಪಾಡಿಗೆ ತಾವು ಯಾವುದೇ ಬದಲಾವಣೆ ಇಲ್ಲದಂತೆ ಬದುಕ್ತಾರೆ. ರಾಜನಿಗೆ ಹತ್ತಿರವಿರುವಂಥ ಕೆಲವು ಜನ ಮಾತ್ರ ಪ್ರತ್ಯಕ್ಷ ಯುದ್ಧ, ಇದು ಕಾಮನ್ ಆಗಿರುವಂಥ ಸಂಗತಿ. ಧರ್ಮಪಾಲ್ಜಿ ತುಂಬ ಚೆನ್ನಾಗಿ ಹೇಳ್ತಾರೆ. ಆದರೆ ಇಸ್ಲಾಂನ ಆಕ್ರಮಣ ಹೇಗೆ ಶುರುವಾಯಿತು ಅಂತಂದರೆ ಇಲ್ಲಿಂದ ಆಚೆಗೆ ಗೊತ್ತಾಗುತ್ತೆ, ಅದು ಅವರು ಜನಸಾಮಾನ್ಯರ ಬದುಕನ್ನೇ ಉದ್ಧ್ವಸ್ತಗೊಳಿಸಿದರು. ಮುಸಲ್ಮಾನರು ಸುಮ್ಮನೆ ಇರಲಿಲ್ಲ. ನಾವು ಅರ್ಥ ಮಾಡ್ಕೊಳ್ಬೇಕಾದಂಥ ಅಗತ್ಯ ಇದೆ. ಈ ದೇಶದಲ್ಲಿ ಯುದ್ಧ ನಂತರ ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡುವಂಥ ಪ್ರವೃತ್ತಿ ಮುಸಲ್ಮಾನರ ಆಕ್ರಮಣದ ನಂತರ ಶುರುವಾಗಿತ್ತು. ಈ ದೇಶದಲ್ಲಿ ಯುದ್ಧ ನಂತರ ಜನರನ್ನು ಸ್ಲೇವ್ಸ್ ಆಗಿ ತೆಗೆದುಕೊಂಡು ಹೋಗಿ ಮಾರಾಟ ಮಾಡುವ ಪ್ರಕ್ರಿಯೆ ಶುರುವಾಗಿದ್ದು ಇಸ್ಲಾಮಿನ ಆಕ್ರಮಣದ ನಂತರ. ಈ ದೇಶದಲ್ಲಿ ದೇವಸ್ಥಾನಗಳನ್ನು ಧ್ವಂಸಗೊಳಿಸುವುದು ಇಸ್ಲಾಮಿನ ಆಕ್ರಮಣದ ನಂತರ. ನಮ್ಮಲ್ಲಿ ಹೇಳ್ತಾರಲ್ಲ, ಜೈನರ ಮಂದಿರಗಳನ್ನು ಕೆಡವಿದ್ರು, ಬೌದ್ಧ ಯಾರೂ ಮಂದಿರಗಳನ್ನು ಕೆಡವಲಿಲ್ಲ. ಅಬ್ಯಾಂಡನ್ ಆಗಿದ್ದ ಮಂದಿರಗಳನ್ನು ಕನ್ವರ್ಟ್ ಮಾಡಿಕೊಂಡಿದ್ದಾರೆ ಹೊರತು ಕೆಡವಿದ್ದಿಲ್ಲ. ಆದರೆ ಇಡೀ ದೇವಾಲಯಗಳನ್ನೇ ಧ್ವಂಸಗೊಳಿಸಿ ಮಸೀದಿಗಳನ್ನು ಎರೆಕ್ಟ್ ಮಾಡಬೇಕು, ಒಂದು ಇನ್ಟಾಲರೆಂಟ್ ಬಿಹೇವಿಯರ್ ಇತ್ತಲ್ಲ, ಅದು ಮುಸಲ್ಮಾನರ ಆಕ್ರಮಣದ ನಂತರ ಶುರುವಾಗಿದ್ದು. ದೇ ವರ್ ನೆವರ್ ಟಾಲರೆಂಟ್. ಆದರೆ ನನ್ನ ದೇಶದಲ್ಲಿ ಯಾವತ್ತೂ ಆ ಥರದ ಪ್ರಕ್ರಿಯೆ ಇರಲಿಲ್ಲ. ಹಿಜಾಜ್ ಇವನು ಹೋಗೋಕ್ಕಿಂತ ಮುಂಚೆ ಎಲ್ಲ ಪ್ಲ್ಯಾನ್ ಮಾಡ್ತಾನೆ. 17 ವರ್ಷದ ಹುಡುಗ, ಅವನಿಗೆ ಬೇಕಾಗಿರೋ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾನೆ. 6,000 ಜನ ಸಮರ್ಥರಾಗಿರುವಂಥ ಅಶ್ವಾರೋಹಿಗಳನ್ನು ಕಳಿಸ್ಕೊಡ್ತಾನೆ. 3,000 ಜನ ಒಂಟೆಯನ್ನು ಓಡಿಸಬಲ್ಲಂಥ ಸಮರ್ಥ ಒಂಟೆಯ ಸವಾರರನ್ನ ಜೊತೆ ಸೇರಿಸಿಕೊಡ್ತಾನೆ. 3,000ಕ್ಕೂ ಹೆಚ್ಚು ಜನ ಇದ್ದು. ಇನ್ನೊಂದು 3,000 ಒಂಟೆಗಳು ಲಗೇಜ್ ತಗೊಂಡು ಹೋಗಲಿಕ್ಕೆ ಸೆಟ್ ಮಾಡಿರುವಂಥ. ಅಲ್ಲಿಂದ ಬರ್ತಿರೋದು ಇವ್ರೀಗ. ಅಲ್ಲಿಂದ ಇಲ್ಲಿಗೆ ಆಕ್ರಮಣಕ್ಕೆ ಅಂತ ಇವ್ರು ಹಿಂಗೆ ಬರಬೇಕಾದ್ರೆ, ಅರಬ್ ರಾಷ್ಟ್ರಗಳಿಂದ ಈ ದಿಕ್ಕಿಗೆ ಬರಬೇಕಾದಾಗ ಇಷ್ಟು ದೊಡ್ಡ ಸೇನೆಯನ್ನು ತಗೊಳ್ತಾನೆ. ದಾರಿ ಯುದ್ಧಕ್ಕೂ ಅನೇಕ ಸೈನಿಕರು ಇವನ ಜೊತೆ ಜೋಡಿಸ್ಕೊಳ್ತಾ ಹೋಗ್ತಾರೆ. ಒಂದಾದ್ಮೇಲೆ ಸೇರ್ಕೊಂಡು ಒಂದು ದೊಡ್ಡ ಸೇನೆ ಆಕ್ರಮಣಕ್ಕೆ ಅಂತ ಬಂದು ನಿಲ್ಲುತ್ತೆ. ಆದರೆ ಈ ಬಾರಿ ಅವನು ಹುಚ್ಚರ ಥರ ನೇರವಾಗಿ ಅಟ್ಯಾಕ್ ಮಾಡಲ್ಲ. ಪ್ರತಿಯೊಂದನ್ನು ನೀಟಾಗಿ ಅಧ್ಯಯನ ಮಾಡ್ಕೊಂಡು ಏನು ಮಾಡಬೇಕು ಅಂತ ಹೋಗಬೇಕಾದ್ರೆ ಇವನಿಗೆ ಆಗಲೇ ಹೇಳಿದ್ರಲ್ಲ, ಅಲ್ಲಿನ ಹಣ್ಣುಗಳು ತುಂಬ ವೀಕ್ ಆಗಿರ್ತವೆ, ಅಲ್ಲಿ ಬೇಕಾದ ಅಡುಗೆ ಸಿಗಲ್ಲ ಅಂತ. ಏನು ಮಾಡ್ತಾನೆ ಅಂತಂದರೆ ಹಜ್ಜಾಜು ಅವನಿಗೆ ಎಷ್ಟು ಕಾಳಜಿ ಇತ್ತು ಅಂತಂದರೆ ಹತ್ತಿಯನ್ನು ವಿನೇಗರ್ನಲ್ಲಿ ನೆನೆಸಿ ಒಣಗಿಸಿಡ್ತಾನೆ.
ಮೊಹಮ್ಮದ್ ಬಿನ್ ಕಾಸಿಮ್ಗೆ ಹೇಳ್ತಾನೆ, ನಿನ್ಗೆ ಯಾವತ್ತಾದರೂ ಅಲ್ಲಿ ಸಿಗುವಂಥ ಊಟ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಅಂತಂದರೆ ವಿನೇಗರ್ ಸ್ವಲ್ಪ ಬೇಕು ಅನಿಸಿದ್ರೆ ಅಲ್ಲಿ ಸಿಗಲಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಬೇಡ, ಈ ಹತ್ತಿಯನ್ನು ನೀರಲ್ಲಿ ನೆನೆಸು, ಅದು ವಿನೇಗರಾಗಿ ಕನ್ವರ್ಟ್ ಆಗುತ್ತೆ ಅಂತ. ಇಷ್ಟು ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಿಕೊಡ್ತಾನೆ. ಅವನಿಗೆ ಬೇಕಾಗಿರೋದು ಎಲ್ಲವನ್ನು ತಯಾರು ಮಾಡಿಕೊಟ್ಟು ಯುದ್ಧಕ್ಕೆ ಹೋಗು ಅಂತ ಕಳಿಸಿಕೊಡೋದು. ಆ ದೊಡ್ಡ ಸೇನೆಯನ್ನು ತೆಗೆದುಕೊಂಡು ಅವನು ದೇಬಾಲಿಗೆ ಬಂದು ನಿಂತ್ಕೊಳ್ತಾನೆ. ದೇಬಾಲ್ನಲ್ಲಿ ಆ ಕೋಟೆ ಏನಿತ್ತು, ಯಾವ ದೇಬಾಲ್ನಲ್ಲಿ ಪದೇ ಪದೇ ಅಟ್ಯಾಕ್ ಆಗಿ ಅರಬ್ಬರು ಹೇಳ ಹೆಸರಿಲ್ಲದಂತೆ ನಿರ್ನಾಮವಾಗುವಂಥ ಸ್ಥಿತಿಗೆ ಬಂದಿತ್ತು, ಅದೇ ದೇಬಾಲ್ಗೆ ಹೋಗ್ತಾನೆ. ಕೋಟೆಯ ಸುತ್ತಲೂ ತಾನು ಟ್ರೆಂಚ್ ಹೊಡಿತಾನೆ. ದೊಡ್ಡ ಸೇನೆ. ದೇಬಾಲ್ನಲ್ಲಿರೋವರೆಗೂ ನೇರವಾಗಿ ಎದುರಿಸ್ಲಿಕ್ಕೆ ಆಗುತ್ತೆ ಅನ್ನುವಂಥ ಧೈರ್ಯ ಬರೋದಿಲ್ಲ. ಆದರೆ ಕೋಟೆಯ ಸುತ್ತ ಟ್ರೆಂಚ್ ಹೊಡೆದು ಏನು ಮಾಡ್ತಾನೆ, ಕಾಯ್ತಾನೆ. ಒಳಗಿದ್ದವ್ರು ಯಾರೂ ಆಚೆ ಬರಲ್ಲ. ಕೊನೆಗೆ ದೂರದಿಂದ ನೋಡ್ತಾನೆ. ಅವರಿಗೆ ಅಟ್ಯಾಕಿಂಗ್ ಸ್ಟೈಲ್ ಇದು ಅವತ್ತಿನಿಂದ ಇವತ್ತಿನವರೆಗೂ ಬದಲಾಗಲಿಲ್ಲ ಅನ್ನೋದನ್ನೇ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದು. ಸೂಕ್ಷ್ಮವಾಗಿ ಗಮನಿಸಿ ಅಷ್ಟೇ. ದೂರದಿಂದ ನೋಡ್ತಾನೆ, ಒಂದು ದೇವಸ್ಥಾನದ ಮೇಲೆ ಧ್ವಜ. ಆ ಧ್ವಜವನ್ನು ನೋಡಿ ಅವನಿಗನ್ಸುತ್ತೆ ಐಡೋಲೇಟರ್ಸ್ಗಳನ್ನು, ಮೂರ್ತಿ ಪೂಜಕರನ್ನು ಉರಿಸುವಂಥ ಐಡಿಯಾ ನನಗೆ ಗೊತ್ತಿದೆ ಅಂತ ಕವಣೆ ಬೀಸೋರು ಇರ್ತಾರಲ್ಲ, ಅವ್ರಿಗೆ ಹೇಳಿ ಸರಿಯಾಗಿ ಗುರಿ ಇರಿಸಿ ಆ ಧ್ವಜ ಬೀಳೋ ಥರ ಮಾಡ್ತಾನೆ, ತುಂಡಾಗೋ ಥರ ಮಾಡ್ತಾನೆ. ಯಾವಾಗ ಧ್ವಜ ತುಂಡಾಗುತ್ತೋ ದೇಬಾಲ್ನಲ್ಲಿದ್ದಂಥ ಸೈನಿಕರ ಪಿತ್ತ ನೆತ್ತಿಗೆ ಇರುತ್ತೆ. ಎಲ್ಲರೂ ಆಕ್ರಮಣಕ್ಕೆ ಅಂತ ಆಚೆ ಬರ್ತಾರೆ. ಅವರನ್ನು ಸುಲಭಕ್ಕೆ ಮಸಾಕರ್ ಮಾಡಿ ಸೋಲಿಸ್ಬಿಡ್ತಾನೆ. ಆಶ್ಚರ್ಯದ ಸಂಗತಿ ಏನು ಅಂತಂದರೆ, ಈ ಹೊತ್ತಲ್ಲಿ ಅಲ್ಲಿದ್ದ ಬುದ್ಧಿಸ್ಟ್ಗಳು ಇವನ್ ಸಪೋರ್ಟಿಗೆ ನಿಂತು ಬಿಡ್ತಾರೆ. ಆಮೇಲೆ ಇತಿಹಾಸಕಾರರು ಏನು ಹೇಳ್ತಾರೆ ಅಂತಂದರೆ, ಹಜಾಜನಿಗೆ ಆ ಭಾಗದಲ್ಲಿದ್ದ ಬೌದ್ಧ ಮತಾನುಯಾಯಿಗಳು ಪತ್ರ ಬರೆದಿದ್ರಂತೆ, ನೀನು ಆಕ್ರಮಣಕ್ಕೆ ಅಂತ ಸೇನೆಯನ್ನು ಕಳಿಸಿದರೆ ಈ ಬಾರಿ ನಿನ್ನ ಸಪೋರ್ಟಿಗೆ ನಾವು ನಿಂತ್ಕೋತೀವಿ ಅಂತ. ದಾರಿಯುದ್ದಕ್ಕೂ ಆತನಿಗೆ ತೊಂದರೆ ಆಗದಂತೆ ಅಲ್ಲಿನ ಬುದ್ಧಿಸ್ಟ್ಗಳು ನೋಡಿಕೊಂಡ್ರು, ಒಪ್ಪಂದ ಮಾಡಿಕೊಂಡು ಮುಕ್ತವಾಗಿ ಸಹಕಾರಕ್ಕೆ ನಿಂತಿದ್ದಲ್ಲದೆ ಇವನಲ್ಲಿ ಕಾಯ್ಕೊಂಡು ನಿಂತಿರುವಾಗ ಅವನಿಗೆ ಬೇಕಾಗಿರುವಂಥ ರೇಷನ್ ಕೂಡ ಅವರೇ ಕೊಟ್ಟರು ಅಂತ. ನಾನು ಅದನ್ನೇ ಹೇಳಿದ್ನಲ್ಲ, ಅರಬ್ಬರು ಗಟ್ಟಿಯಾಗ್ತಾ ಹೋಗ್ತಿದ್ದಂತೆ ಇಲ್ಲಿ ಭಾರತ ಅನ್ನುವಂಥ ಈ ರಾಷ್ಟ್ರ ಅಲ್ ಹಿಂದ್, ಅವರ ದೃಷ್ಟಿ ಅಲ್ ಹಿಂದ್ ವೀಕ್ ಆಗ್ತಾನೆ ಇತ್ತು. ತನ್ನೊಳಗೆ ತಾನು ಕಿತ್ತಾಟ ಜಾಸ್ತಿ ಮಾಡ್ಕೊಳ್ತಾ ಹೋಯಿತು. ನಿಧಾನವಾಗಿ ಭಾರತ ಅದಕ್ಕೆ ತನಗೇ ಗೊತ್ತಿಲ್ಲದಂತೆ ಟ್ಯಾಕ್ಸ್ ಕಟ್ಟಬೇಕಾದಂಥ ಸ್ಥಿತಿ ಬಂತು. ಮುಂದಿನ 7 ಶತಮಾನ ಇದಕ್ಕೆ ಕಿತ್ತಾಡ್ಕೊಂಡು ಉಳ್ಬಿಟ್ವಿ ನಾವು. ಹಜಾಜ್ ಅದೇ ಧೈರ್ಯದಿಂದ ಆತ ಮುಂದಕ್ಕೆ ಹೋದ. ಮಿತ್ರೇ, ಹಜಾಜ್ ಮುಂದಕ್ಕೆ ಹೋದ. ಹಜಾಜ್ನ ಸೈನ್ಯ ಅಥವಾ ಮೊಹಮ್ಮದ್ ಬಿನ್ ಕಾಸಿಮ್ನ ಸೇನೆ ಮುಂದಕ್ಕೆ ಹೋಯಿತು ನಿಜ. ಆದರೆ ಸುಮ್ಮನೆ ಇವತ್ತಿನ ದಿನಕ್ಕೆ ಆಲೋಚನೆ ಮಾಡಿ ನೋಡಿ, ಅಕಸ್ಮಾತ್ ಇವತ್ತೇನಾದರೂ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡಿದರೆ, ಮಾಡಲಿಕ್ಕೆ ಧೈರ್ಯ ಇಲ್ಲ, ಅದಕ್ಕೆ ಮಾಡಲಿಕ್ಕೆ ದುಡ್ಡಿಲ್ಲ, ಆದರೆ ಸೇನೆಗೆ ತಾಕತ್ತಿಲ್ಲ, ಅದು ಭಿಕ್ಷಾ ಪಾತ್ರ ಹಿಡ್ಕೊಂಡು ಕೂತಿದೆ. ಪಾಕಿಸ್ತಾನ ಏನಾದರೂ ದಾಳಿ ಮಾಡಿದರೆ ಅದರ ಸಮರ್ಥನೆಗೆ ಅಂತ ಭಾರತದಲ್ಲಿ ಎಷ್ಟು ಜನ ನಿಲ್ಬೋದು ಅಂತ ಊಹಿಸ್ಲಿಕ್ಕೆ ಸಾಧ್ಯ ಇದೆಯಾ ನೀವು? ಚೀನಾದ ಸೈನಿಕರು ಭಾರತದೊಳಗೆ ಬಂದು ಭಾರತೀಯ ಸೈನಿಕರನ್ನು ಬಡಿದು ಕೊಂದ್ರಲ್ಲ, ಕನಿಷ್ಠ ಪಕ್ಷ 100 ಜನ ಹೋದರು ಅಂತ ಜಗತ್ತಿನ ಅನೇಕ ಬೇಹುಗಾರಿಕಾ ಸಂಸ್ಥೆಗಳು ಹೇಳಿದ್ವು. ಚೀನಾ ಒಪ್ಕೊಳ್ಳೇ ಇಲ್ಲ, ಒಬ್ಬರೂ ಸಾಯಲಿಲ್ಲ ಅಂತ. ಕೊನೆಗೆ ಆ ಘಟನೆ ನಡೆದು 1 ವರ್ಷ ಆದಮೇಲೆ ಚೀನಾ ಹೇಳ್ತು 4 ಜನ ಹೋಗಿದ್ದಾರೆ ಅಷ್ಟೇ ಅಂತ. ಅಂದರೆ ಚೀನಾಕ್ಕೆ ಸಂಕಟ ಇದೆ. ಆದರೆ ಅವತ್ತು ಚೀನಾ ಹೇಳಿರುವ ಮಾತನ್ನು ಸಮರ್ಥಿಸುವಂಥ ಪ್ರಯತ್ನ ಮಾಡಿದ್ದು ಭಾರತದಲ್ಲಿರುವ ಬುದ್ಧಿಜೀವಿಗಳು. ಇದು ಅವತ್ತಿನ ಬುದ್ಧಿಸ್ಟ್ಗಳಿಗೂ ಇವತ್ತಿನ ಬುದ್ಧಿಜೀವಿಗಳಿಗೂ ಭಾಳ ಡಿಫ್ರೆನ್ಸ್ ಏನಿಲ್ಲ. ಎಲ್ಲಿವರೆಗೂ ನಡೀತು ಈ ಪ್ರಕ್ರಿಯೆ, ಇವತ್ತಿಗೂ ಹೆಂಗೆ ನಡೆಯುತ್ತೆ ಈ ಪ್ರಕ್ರಿಯೆ ಅಂತಂದರೆ, ಇವರೇನಾದರೂ ದಾಳಿ ಮಾಡಿದರೆ ನನ್ನ ದೇಶದ ಅನೇಕರೇ ಅವ್ರ ಜೊತೆಗೆ ನಿಂತು ಭಾರತ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಪ್ರಶ್ನೆ ಮಾಡಿದ್ರಲ್ಲ ಪ್ರೂಫ್ ಕೊಡಿ ಅಂತ. ಇವ್ರು ಪ್ರಶ್ನೆ ಮಾಡಿದ್ದು ಯಾಕೆ ಗೊತ್ತೇನೋ, ಪಾಕಿಸ್ತಾನ ವೀಕ್ ಅಲ್ಲ, ಭಾರತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ತಿರುಗಾಡೋದು. ಆಯ್ತಪ್ಪ, ಈ ದೇಶದ ಪ್ರಧಾನಮಂತ್ರಿ ಹೇಳಿದ್ರೆ ಕೇಳಬೇಡ್ರಪ್ಪ, ಸೈನ್ಯ ಹೇಳಿದೆಯಲ್ಲ, ಸೈನ್ಯದ ಮೇಲೆ ನಂಬಿಕೆ ಇಲ್ಲ, ಏರ್ ಸ್ಟ್ರೈಕ್ ಮಾಡಿ ನಾವೇ ಪ್ರೂಫ್ ಕೊಡಬೇಕಾಯ್ತು. ಜಗತ್ತು ಪ್ರೂಫ್ ಕೇಳಬೇಕಾಗಿದ್ದು, ಜಗತ್ತು ಸಿಂಪತಿ ಕೊಡಬೇಕಾಗಿದ್ದು ಪಾಕಿಸ್ತಾನ. ಪಾಪ ನೀವು ಅಂತ ಹೇಳಬೇಕಿತ್ತು. ಆದರೆ ನಾವು ಹೆಂಗೆ ಮಾಡಿಬಿಟ್ಟಿದ್ದು, ಇಲ್ಲ ಪಾಕಿಸ್ತಾನ ತುಂಬ ಸ್ಟ್ರಾಂಗ್ ಇದೆ, ನನ್ನ ದೇಶದ ಸೇನೆಯೇ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತ ನಾವು ಹೇಳ್ಕೊಳ್ಳೋದು. ಪ್ರಾಮಾಣಿಕವಾಗಿ ಯೋಚನೆ ಮಾಡಿ, ನಾವೆಲ್ಲ ಜೊತೆಯಲ್ಲಿದ್ದು ಏನು ಮಾಡಲಿಕ್ಕಾಯ್ತು ಅವತ್ತು? ಏನೂ ಮಾಡಲಿಕ್ಕಾಗಲಿಲ್ಲ ಅಂತ ಹೀಗೆ ಜೊತೆಯಲ್ಲಿರ್ತಾರೆ. ಯಾವಾಗ ಏನು ಮಾಡ್ತಾರೋ ಹೇಳಕ್ಕೆ ಬರಲ್ಲ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾಗಿರುವಂಥ ಉದಾಹರಣೆ ಮಾತ್ರ ಅಂತ. ಆದರೆ ರಾಜ ದಾಹಿರ್ನಿಗೆ ದಿಸ್ ವಾಸ್ ಶಾಕ್. ರಾಜ ದಾಹಿರ್ನಿಗೆ ಹೆಂಗೆ ರೂಢಿಯಾಗಿತ್ತು ಅಂತಂದರೆ, ಪ್ರತಿ ಬಾರಿ ಇವ್ರು ಬರ್ತಾರೆ, ದೇಬಾಲ್ನಲ್ಲೇ ಅವ್ರನ್ನ ಸೋಲಿಸಿ ಕಳಿಸ್ಬಿಡ್ತೀವಿ, ಹಿಂಗಾಗಿ ಪ್ರಾಬ್ಲಮ್ ಇಲ್ಲ ಅಂತ. ಆದರೆ ಯಾವಾಗ ದೇಬಾಲ್ ಬಿದ್ದೋಯ್ತೋ ಅವನಿಗೆ ಗೊತ್ತಾಯಿತು ಡೇಂಜರ್ ಇಸ್ ಅ ಹೆಡ್ ಅಂತ.
ಎದುರುಗಡೆ ಡೇಂಜರ್ ಇದೆ ಅಂತ. ಇವನು ಮೊಹಮ್ಮದ್ ಬಿನ್ ಕಾಸಿಮ್ನಂತೂ ರಾಜ ದಾಹಿರ ನದಿಯ ಆ ದಂಡೆಯಲ್ಲಿ ರಾಜ ದಾಹಿರ, ಈ ದಂಡೆಯಲ್ಲಿ ಬಂದು ತನ್ನ ಸೇನೆ ಹಿಡ್ಕೊಂಡು ನಿಂತು ಬಿಟ್ಟ. ರಾಜ ದಾಹಿರ ಸ್ವಲ್ಪ ಮುಂಚಿತವಾಗಿ ಎಚ್ಚೆತ್ತುಕೊಂಡು ತನ್ನ ಸೇನೆಯನ್ನು ದೆಬಾಲ್ಗೆ ಕಳಿಸ್ಕೊಟ್ಟಿದ್ರೆ ಏನಾದರೂ ಲಾಭ ಆದರೂ ಆಗಿರ್ತಿತ್ತೇನೋ. ಈಗ ಯಾವ ಲಾಭದ ಸ್ಥಿತಿಯಲ್ಲೂ ಇಲ್ಲ. ಇದೇ ಹೊತ್ತಲ್ಲಿ ಇನ್ನೇನು ಯುದ್ಧ ಶುರುವಾಗೋಕ್ಕಿಂತ ಸ್ವಲ್ಪ ಸಮಯದ ಮುಂಚೆ ಸುದ್ದಿ ಬಂತು ರಾಜ ದಾಹಿರನಿಗೆ. ಜೊತೆಯಲ್ಲಿ ಇದ್ದಂಥ ಮೋಕಾ ಅನ್ನುವಂಥ ಒಬ್ಬ ಸಾಮಂತ ರಾಜ ಕೊನೆಯ ಕ್ಷಣದಲ್ಲಿ ತನ್ನ ನಿಷ್ಠೆಯನ್ನು ಬದಲಾಯಿಸಿ ಅವನು ಮೊಹಮ್ಮದ್ ಬಿನ್ ಕಾಸಿಮ್ ಜೊತೆಗೆ ಹೋಗ್ಬಿಟ್ಟಿದ್ದ. ಬಹುಶಃ ಅಲ್ಲಿಂದ ಶುರುವಾಯಿತು. ಕೊನೆ ಕ್ಷಣದಲ್ಲಿ ಯುದ್ಧದ ಜಾಗ ಬದಲಾಯಿಸೋದು, ನಾವು ಮುಂಚೆಯೇ ಏನೋ ಪಿತೂರಿ ಮಾಡಿಕೊಂಡು ಅವ್ರಿಗೆ ಸಪೋರ್ಟ್ ಮಾಡುವಂಥದ್ದು ಮೊದಲನೇ ಬಾರಿ ಅಲ್ಲಿಂದ ಶುರುವಾಯಿತು ಅನಿಸುತ್ತೆ. ನಮ್ಮ ಸೋಲಿಗೆ ಕಾರಣಗಳನ್ನು ಅಲ್ಲಿ ನಾವು ಹುಡುಕೊಂಡ್ರೆ ಸರಿ ಹೋಗ್ಬಿಡುತ್ತೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತೀನಿ. ರಾಜ ದಾಹಿರನಿಗೆ ನಿಜವಾಗಲೂ ಎದೆ ಬಡಿತ ಶುರುವಾಯಿತು. ಹಿ ವಾಸ್ ನಾಟ್ ಪ್ರಿಪೇರ್ಡ್. ಆ ಹೊತ್ತಿಗೆ ಅವನ ಮಂತ್ರಿ ಬಂದು ಹೇಳ್ತಾನೆ, ಯುದ್ಧ ಭೂಮಿ ಬಿಟ್ಬಿಡೋಣ, ನಾವು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಜೀವ ಉಳಿದರೆ ಮತ್ತೆ ಯುದ್ಧ ಗೆಲ್ಬೋದು. ಅದಕ್ಕೆ ಒಳಗೆ ಯಾವ ಹಿಂದೂ ರಾಜರುಗಳು ನಮಗೆ ಫೇವರ್ ಆಗಿದ್ದಾರೋ ಅಲ್ಲಿ ಹೋಗಿ ನೀನು ಉಳ್ಕೊಂಡ್ಬಿಡು, ಆ ರಾಜ್ಯದಲ್ಲಿ ಆಶ್ರಯ ಬಯಸಿ ಹೋಗ್ಬಿಡು ಅಂತ. ರಾಜ ದಾಹಿರ್ ಹೇಳ್ತಾನೆ, ಏನು ಹೇಳ್ತಾನೆ ಗೊತ್ತಾ, ನಾನು ಗೆದ್ದರೆ ನನ್ನ ಸಾಮ್ರಾಜ್ಯದ ಬುಡ ಭದ್ರವಾಗತ್ತೆ, ಇಡೀ ಭಾರತ ಸುಭದ್ರವಾಗಿರುತ್ತೆ. ನಾನು ಸೋತರೆ ಯಾವ ಹಿಂದೂ ರಾಜರು ಅಂತ ನಾವು ಹೇಳ್ತಿದ್ದೀವಲ್ಲ, ಇದೇ ಆತಂಕ ಅವ್ರಿಗೆ ಶಿಫ್ಟ್ ಆಗುತ್ತೆ ಅನ್ನೋದನ್ನು ಅವ್ರಿಗೋಗಿ ಹೇಳಿರು ಅಂತ. ಕರೆಕ್ಟ್ ಅಲ್ವೇನು? ನಾವು ಒಗ್ಗಟ್ಟಿಲ್ಲದೆ ಇವನು ಸೋತರೆ ಸೋಲ್ಲಿ ಅಂತ ಬಿಟ್ಕೊಡೋದಿದೆಯಲ್ಲ, ನಾಳೆ ಈ ಆತಂಕ ರಾಜ ದಾಹಿರನಿಗೆ ಮುಗಿಯೆಲ್ಲ ಒಳಗೆ ಬರುತ್ತಲ್ಲ. ಆದರೆ ನಾನು ಗೆದ್ದರೆ ನನ್ನ ಸಾಮ್ರಾಜ್ಯ ಇಡೀ ಭಾರತವನ್ನು ಭದ್ರಗೊಳಿಸ್ತೀನಿ ಅಂತ ಹಂಗಂತ ಹೇಳಿದ. ಕೊನೆಗೆ ಅವ್ರು ಹೇಳಿದರು, ಹೋಗಲಿ ನೀನು ಯುದ್ಧ ಮಾಡು, ನಿನ್ನ ಹೆಂಡತಿ ಮಕ್ಕಳನ್ನ ಸೇಫ್ ಪ್ಲೇಸಿಗೆ ಕಳಿಸ್ಬಿಡು ಅಂತ. ಆಗ ರಾಜ ದಾಹಿರ್ ಹೇಳಿದಂತೆ, ನನ್ನ ಸಾಮಂತ ರಾಜರ ಹೆಂಡತಿ ಮಕ್ಕಳೆಲ್ಲ ಇಲ್ಲಿರಬೇಕಾದ್ರೆ ನನ್ನ ಹೆಂಡತಿ ಮಕ್ಕಳನ್ನು ಮಾತ್ರ ಸೇಫ್ ಜೋನಿಗೆ ಕಳಿಸೋದು ನನಗೆ ಖುಷಿ ಕೊಡುವ ಸಂಗತಿಯಲ್ಲ, ಅದು ನ್ಯಾಯವೂ ಅಲ್ಲ, ಅವರಲ್ಲೇ ಇರ್ತಾರೆ, ಯುದ್ಧ ಹೀಗೆ ನಡೆಯುತ್ತೆ ಅಂತ. ಯುದ್ಧ ಶುರುವಾಯಿತು. ಆದರೆ ಯುದ್ಧ ಹೇಗಿತ್ತು ಅಂತಂದರೆ ಪ್ರಖರವಾಗಿರುವಂಥ ಯುದ್ಧ. ರಾಜ ದಾಹಿರ ಸುಮ್ಮನೆ ಏನು ಬಿಟ್ಕೊಡ್ಲಿಲ್ಲ. ಅವನಿಗೆ ಭಯ ಇತ್ತು ನಿಜ, ಆದರೆ ಸುಮ್ಮನೆ ಬಿಟ್ಕೊಡ್ಲಿಲ್ಲ. ಚಚನಾಮದಲ್ಲಿ ಬರೀತಾರೆ, 2ನೇ ದಿನ ಕಾಸಿಮನ ಸೇನೆ ಅದು ಚಲ್ಲಾಪಿಲ್ಲಿಯಾಗಿ ಹೋಗುವಂಥ ಸ್ಥಿತಿಗೆ ಬಂದುಬಿಟ್ಟಿತ್ತು. ಆದರೆ ಆನಂತರ ಯಾವುದೋ ಒಂದು ಕ್ಷಣದಲ್ಲಿ ರಾಜ ದಾಹಿರನ ಮೇಲೆ ನಡೆದ ದಾಳಿಯಿಂದ ರಾಜ ದಾಹಿರ ತೀರಿಕೊಂಡ. ಯಾವಾಗ ರಾಜ ತೀರಿಕೊಂಡೋ ಆಗ ಅವನ ಸೇನೆ ಚಲ್ಲಾಪಿಲ್ಲಿ ಆಯಿತು. ಆ ಸೇನೆ ಚಲ್ಲಾಪಿಲ್ಲಿಯಾಗಿ ಅದಕ್ಕೆ ಹೇಗೆ ಹೋರಾಟ ಮಾಡಬೇಕು ಅಂತ ಗೊತ್ತಾಗದೆ, ನಾನು ಉದ್ದಕ್ಕೂ ಭಾರತದ ಹಿಸ್ಟ್ರಿ ನೋಡುವಾಗ ನನಗೆ ಅನಿಸುತ್ತೆ ಏನು ಅಂತಂದರೆ, ಯಾವಾಗ ರಾಜನನ್ನು ಕಳ್ಕೊಳ್ತೀವೋ ಆಗೆಲ್ಲ ನಮ್ಮ ಸೇನೆ ಚಲ್ಲಾಪಿಲ್ಲಿಯಾಗಿ ಹೋಗಿದೆ. ನೀವು ತಾಳಿಕೋಟೆ ಕದನ ನೋಡಿದ್ರು ಹಾಗೆ ಅಲ್ಲ. ಯಾವಾಗ ಅಳಿಯ ರಾಮರಾಯ ಅವನ ತಲೆ ಕಡಿದ್ಬಿಟ್ರು ಅವರು ವ್ಯವಸ್ಥಿತವಾಗಿ, ಆಗ ಸೇನೆ ಚಲ್ಲಾಪಿಲ್ಲಿಯಾಗಿ ಹೆಂಗೆ ಆಗ್ಬಿಡ್ತು ಅಂತಂದರೆ, ಗೆಲ್ಲಬೇಕಾಗಿದ್ದ ಯುದ್ಧವನ್ನು ಎದುರಾಳಿಗಳ ಕೈ ಕೊಟ್ಟು ತಪ್ಪಿಸ್ಕೊಂಡ್ಬಿಟ್ರು ಎಲ್ಲ. ಇನ್ನೊಬ್ಬ ಮುಂದೆ ನಿಂತ್ಕೊಂಡು ಈಗ ನಾನು ಹೋರಾಟ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳುವಂಥ ಸ್ಥಿತಿ ಇಲ್ಲ. ಅದಕ್ಕೋಸ್ಕರ ವಿವೇಕಾನಂದರ ಹತ್ರ ಒಬ್ಬ ಬ್ರಿಟಿಷ್ ಆಫೀಸರ್ ಸ್ವಾಮೀಜಿ ಕೇಳ್ತಾರೆ, 1857 ಯುದ್ಧ ನಾವು ಸೋತಿದ್ಯಾಕೆ? ಅದಕ್ಕೆ ವಿವೇಕಾನಂದರಿಗೆ ಅವನು ಹೇಳಿದಂತೆ, ಜೋ ಸಿರ್ದಾರ್ ವಹಿ ಸರ್ದಾರ್. ಭಾರತದಲ್ಲಿ ಸಿರ್ದಾರ್ಗಳಿರಲಿಲ್ಲ ಅಂತ. ಸಿರ್ದಾರ್ ಅಂದರೆ ಕತ್ತನ್ನು ಕೊಡಬಲ್ಲವನೇ ಸರ್ದಾರ್ ಆಗ್ತಾನೆ, ಮುಂದೆ ನಿಂತ್ಕೊಂಡು ಲೀಡ್ ಮಾಡಬಲ್ಲಂತ ಅಂತ ಸಿರ್ದಾರ್ಗಳಿರಲಿಲ್ಲ ಭಾರತದಲ್ಲಿ ಅಂತ. ನಮ್ಮ ವೀಕ್ನೆಸ್ಗಳು ಇವೆಲ್ಲ. ಇಲ್ಲೂ ಹಾಗೆ ಆಯಿತು. ಯಾವ ಕತ್ತು ಕಡಿದ್ರೋ ಆಗ ಪೂರ್ತಿ ಇದ್ದು ಬಿದ್ದು ಎಲ್ಲರೂ ಓಡ್ಲಿಕ್ಕೆ ಶುರು ಮಾಡಿದರು. ಸ್ವತಃ ರಾಜ ದಾಹಿರನ ಮಗ ಜಯಸಿಂಹನಿಗಾಗ ಅನ್ನಿಸ್ತು, ಇನ್ನಾನೂ ಇಲ್ಲೇ ಇದ್ದು ಈ ಅಸಂಬದ್ಧವಾಗಿರುವಂಥ ಚಲ್ಲಾಪಿಲ್ಲಿ ಆಗಿರುವಂಥ ಸೇನೆಯನ್ನು ಕಂಟ್ರೋಲ್ ಮಾಡಿ ಹೋರಾಟ ಮಾಡೋಕ್ಕಿಂತ ನಾನು ಜಾಗ ಬಿಡೋದು ಒಳ್ಳೆಯದು ಅಂತ ಬ್ರಾಹ್ಮಣಾಬಾದಿಗೆ ಆತ ಹೊರಡ್ತಾನೆ, ಅಲ್ಲಿಂದ ಓಡೋಗ್ಬಿಟ್ಟ. ಆದರೆ ಇಡೀ ರಾಜ ದಾಹಿರನ ಕೋಟೆಯನ್ನು, ರೇವರ್ದ ಕೋಟೆಯನ್ನು ನಿರ್ವಹಣೆ ಮಾಡುವಂಥ ಹೊಣೆಯನ್ನು ದಾಹಿರನ ಪತ್ನಿ ರಾಣಿ ತನ್ನ ತೆಕ್ಕೆಗೆ ತೆಗೆದುಕೊಳ್ತಾಳೆ. ಯುದ್ಧವನ್ನು ಕಂಟಿನ್ಯೂ ಮಾಡ್ತಾಳೆ. ಆದರೆ ದೊಡ್ಡ ರಕ್ತಪಿಪಾಸು ಸೈನಿಕರು ಎದುರಿಗೆ ನಿಂತಾಗ ಹೆಣ್ಣುಮಗಳು ಏನಂತ ಮಾಡ್ತಾಳೆ, ಎಷ್ಟು ಸಾಧ್ಯವೋ ಅಷ್ಟು ಯುದ್ಧವನ್ನು ಕಂಟಿನ್ಯೂ ಮಾಡ್ತಾಳೆ. ಇನ್ನು ಬಾಗಿಲವರೆಗೂ ಅರಬ್ಬರ ಸೇನೆ ಬಂದಿದೆ ಅಂತ ಗೊತ್ತಾದಾಗ ಎಲ್ಲ ಹೆಣ್ಣು ಮಕ್ಕಳನ್ನು ಕರೆಸ್ಕೊಂಡು ಹೇಳ್ತಾಳೆ, ಇದು ಅತ್ಯಂತ ಕ್ರಿಟಿಕಲ್ ಟೈಮ್. ರಕ್ತಪಿಪಾಸುವಾಗಿರುವಂಥ ಕಾಮುಕರಾಗಿರುವಂಥ ಸೇನೆ ಎದುರಿಗೆ ಬಂದಿದೆ. ಅವರು ಹಿಂದೆ ಮಾಡಿರುವಂಥ ಎಲ್ಲ ಪ್ರಕ್ರಿಯೆಗಳು ನಮಗೆಲ್ಲ ಗೊತ್ತಿವೆ. ಯಾವ ಥರ ಹೆಣ್ಮಕ್ಳೊಂದಿಗೆ ನಡ್ಕೊಳ್ತಾರೆ ಅಂತ ನಮಗೆಲ್ಲ ಗೊತ್ತಿರೋದ್ರಿಂದ ನಾನು ಅದನ್ನು ಮತ್ತೆ ಟೆಸ್ಟ್ ಮಾಡಲಿಕ್ಕೆ ಇಚ್ಛೆ ಪಡಲ್ಲ. ಯಾವ್ಯಾವ ಹೆಣ್ಮಕ್ಳು ಸಾಧ್ಯವಾಗುತ್ತೋ ಕಟ್ಟಿಗೆಯನ್ನು, ಬಟ್ಟೆಯನ್ನು ಮತ್ತು ಎಣ್ಣೆಯನ್ನು ತೆಗೆದುಕೊಂಡು ಬನ್ನಿ,
ನಾನು ಆತ್ಮಾಹುತಿ ಮಾಡಿಕೊಳ್ಳಿಕ್ಕೆ ಸಿದ್ಧವಾಗಿದ್ದೀನಿ, ನನ್ನ ಜೊತೆ ಯಾರ್ಯಾರು ಬರಬೇಕು ಅಂತಿದ್ದೀರೋ ಬರ್ಬೋದು, ಯಾರ್ಯಾರಿಗೆ ಉಳಿಬೇಕು ಅಂತ ಮನಸ್ಸಿದೆಯೋ ಅವ್ರಿಗೆ ಒತ್ತಾಯ ಇಲ್ಲ ಅಂತ ಎಲ್ಲ ಹೆಣ್ಮಕ್ಳು, ರಾಣಿವಾಸದ ಹೆಣ್ಣುಮಕ್ಕಳು, ಸಮಾಜದಲ್ಲಿದ್ದಂಥ ಇತರೆ ಹೆಣ್ಮಕ್ಳು ಅನೇಕರು ರಾಣಿ ಜೊತೆ ಸೇರ್ಬೋದು ಅಂದ್ಕೊಂಡವರು ಒಂದು ಕೋಣೆಗೆ ಹೋಗಿ ತಮ್ಮನ್ನು ತಾವು ಬೆಂಕಿ ಹಚ್ಕೊಂಡು ಪ್ರಾಣ ಕೊಟ್ಬಿಟ್ರು ಮಾನರಕ್ಷಣೆಗೋಸ್ಕರ. ಬಹುಶಃ ಈ ಜೌಹರ್ ಅಂತ ಮುಂದೆ ನಾವು ಏನು ನೋಡಿದ್ವಲ್ಲ ರಜಪೂತರ ಇದರಲ್ಲಿ ನಡೆದಿದ್ದು, ಅದರ ಮೊದಲನೇ ದೃಶ್ಯ ನಮ್ಗೆ ಕಂಡು ಬರೋದು ರಾಜ ದಾಹಿರನ ಅರಮನೆಯಲ್ಲಿ ಅಂತ ನನಗನ್ಸುತ್ತೆ. ಅಷ್ಟೂ ಜನ ಅವರು ಆತ್ಮಾಹುತಿ ಮಾಡಿಕೊಂಡ್ರು. ಇದಾದ ನಂತರ ಕಾಸಿಂ ಕೋಟೆಯ ಬಾಗಿಲನ್ನು ಒಡೆದು ಒಳಗೆ ನುಗ್ತಾನೆ. ಒಳಗೆ ನುಗ್ಗಿ ಸಿಕ್ಕಿದ್ದನ್ನೆಲ್ಲ ಬಾಚಿದ. ಸೇವಕರು ಯಾರಿದ್ದರು ಅವರ ಹೆಂಡತಿಯರನ್ನು ತಗೊಂಡ. 30,000 ಜನ ಸ್ಲೇವ್ಸನ್ನು ಕಲೆಕ್ಟ್ ಮಾಡಿಕೊಂಡ. 30,000. ಆ ಸ್ಲೇವ್ಸನ್ನು ಏನು ಮಾಡ್ತಿದ್ರು ಗೊತ್ತಾ ಇವರು? ತಗೊಂಡು ಹೋಗಿ ಅರಬ್ ಸಂತೆಯಲ್ಲಿ ನಿಲ್ಲಿಸಿ ಮಾರಾಟ ಮಾಡ್ತಿದ್ರು. ಹಿಂದೂ ಹೆಣ್ಣು ಮಕ್ಕಳನ್ನು ನಗ್ನವಾಗಿ ನಿಲ್ಲಿಸಿ ಮಾರಾಟ ಮಾಡಲಾಗ್ತಿತ್ತು. ಮಿತ್ರ, ಒಂದು ಹಂತದ ನಂತರ ಇವರು ಹೆಂಗೆ ಪ್ರತಿ ವರ್ಷ ಬಂದು ಇಲ್ಲಿಂದ ಈ ಥರ ಗೆದ್ದಿದ್ದನ್ನು ತೊಗೊಂಡು ಹೋಗ್ತಿದ್ರು ಅಂತಂದರೆ, ಅರಬ್ ಸಂತೆಯಲ್ಲಿ ನಗ್ನವಾಗಿರುವ ಹಿಂದೂ ಹೆಣ್ಣು ಮಕ್ಕಳಿಗೆ ನಯಾ ಪೈಸೆಯ ಕಿಮ್ಮತ್ತಿರಲಿಲ್ಲ. ಕೊನೆಗೆ ಅಷ್ಟು ಜನ ಸಿಗ್ತಿದ್ರು, ಚೀಪ್ ರೇಟಿಗೆ ಸಿಗ್ತಿದ್ರು ಅಂತ, ಇಫ್ ಐ ಕ್ಯಾನ್ ಸೇ ಇನ್ ದ್ಯಾಟ್ ಲ್ಯಾಂಗ್ವೇಜ್. ಇದು ಇವರು ಕ್ರೌರ್ಯದ ಪರಿ. ಮತ್ತು ನಮಗೆ ಮಾನವೀಯತೆಯ ಪಾಠ ಮಾಡ್ತಾರೆ. ಈ ದೇಶ ಯಾವತ್ತೂ ಹಿಂಗೆ ನಡ್ಕೊಳ್ಳಿಲ್ಲ ರೀ. ನಾವು ಮುಸಲ್ಮಾನರಿಂದ ತುಂಬ ಕಲ್ತ್ವಿ. ನಾವು ಹೋರಾಟದಲ್ಲಿ ಟ್ರೆಕರಸ್ ಆಗಿರೋದು ಹೆಂಗೆ ಅಂತ ಕಲ್ತ್ಕೊಂಡ್ವಿ, ಹೇಗೆ ಮೋಸ ಮಾಡೋದು ಅಂತ ಕಲ್ತ್ಕೊಂಡ್ವಿ. ಅರ್ಧರಾತ್ರಿಯಲ್ಲೂ ಯುದ್ಧ ಹೆಂಗೆ ಮಾಡಬೇಕು ಅಂತ ನಮ್ಗೆ ಗೊತ್ತಾಯಿತು. ಆನಂತರ ಮರಾಠರು, ಪೇಶ್ವೆಗಳು ಇದನ್ನೇ ಕಲಿತು ಅವರಿಗೆ ಆ ಪಾಠವನ್ನು ವಾಪಸ್ ಕೊಟ್ಟರು. ಅಷ್ಟಾದಾಗ್ಯೂ ಮುಸ್ಲಿಂ ಹೆಣ್ಮಕ್ಕಳ ಅತ್ಯಾಚಾರ ಮಾಡಲಿಲ್ಲ ನಮ್ಮವರು. ಶಿವಾಜಿ ಹತ್ರ ತೋಫಾ ಅಂತ ಒಂದು ಮುಸ್ಲಿಂ ಹೆಣ್ಣನ್ನು ತೊಗೊಂಬಂದಾಗ ಆ ಹೆಣ್ಣು ಮಗಳನ್ನು ಪ್ರೀತಿಯಿಂದ ಮಾತಾಡಿಸಿ, ನನ್ನ ತಂಗಿ ಇದ್ದಂತೆ ಕಣಮ್ಮ, ನೀನು ಹೆದರ್ಕೋಬೇಡ ಅಂತ ಮನೆಗೆ ವಾಪಸ್ ಕಳಿಸಿದ ಜನಾಂಗರಿ ನಮ್ಮದು. ಇದೆಲ್ಲ ಆದಮೇಲೆ, ಇದಕ್ಕಿಂತ ಮುಂಚೆ ಅಲ್ಲ. ಅದಕ್ಕೆ ನನಗೆ ಯಾವಾಗಲೂ ಅನಿಸೋದು, 100 ಜನ ಕೇಸರಿ ಶಾಲ್ ಹಾಕ್ಕೊಂಡ್ರು ಹಿಂದೂ ಹುಡುಗರ ಮಧ್ಯೆ ಒಂದು ಹೆಣ್ಣುಮಗು ಅಲ್ಲಾಹು ಅಕ್ಬರ್ ಅನ್ನೋದು ಗ್ರೇಟ್ ಅಲ್ಲ. 100 ಜನ ಟೋಪಿ ಹಾಕ್ಕೊಂಡ್ರು ಹುಡುಗರ ಮಧ್ಯೆ ಒಂದು ಹೆಣ್ಮಗಳು ರಘುಪತಿ ರಾಘವ ರಾಜಾರಾಮ್ ಅಂತ ಏನಾದರೂ ಅಂದು ಬದುಕುಳಿದ್ರೆ ಅದು ಗ್ರೇಟ್ ಅಂತ ನಾನು ಅಂದ್ಕೊಳ್ಳೋದು. ಬಿಕಾಸ್ ನಮ್ದ್ರೊಳಗೆ ಆ ಪದ್ಧತಿಯೇ ಇಲ್ಲ. ನಮ್ಗೆ ಇಂಜೆಕ್ಟ್ ಆಗಲೇ ಇಲ್ಲ, ಆ ಕೆಟ್ಟತನ ಇಂಜೆಕ್ಟ್ ಆಗಲೇ ಇಲ್ಲ ನಮಗೆ. ಆದರೆ ಇಲ್ಲಿ ಹೆಂಗಾಗ್ಬಿಡ್ತು ಅಂತಂದರೆ, 30,000 ಜನರನ್ನ ಆತ ಎಳ್ಕೊಂಡು ಹೋಗ್ತಾನೆ. ತಾನು ಗಳಿಸಿದ 5ನೇ 1 ಭಾಗ ಲೂಟಿಯನ್ನು ಹಜಾಜಿಗೆ ಕಳಿಸ್ಕೊಡ್ತಾನೆ. ಜೊತೆಗೆ ಗಿಫ್ಟಾಗಿ ದಾಹಿರನ ತಲೆಯನ್ನು ಕಳಿಸ್ಕೊಡ್ತಾನೆ. ರಾಜ ದಾಹಿರ ಅವ್ರಿಗೆ ತುಂಬ ಅವಮಾನ ಮಾಡಿದ್ದ. ಅದನ್ನು ಕಳಿಸ್ಕೊಟ್ರೆ ಹಜ್ಜಾಜ್ ಅದರಲ್ಲಿ 1 ರೂಪಾಯಿನೂ ತಾನು ಇಟ್ಕೊಳ್ಳದೆ ಖಲೀಫಾ ಕಳಿಸ್ಕೊಡ್ತಾನೆ. ಅಂದರೆ ಮುಂದೆ ಬರಲಿಕ್ಕಿರೋದು ಇನ್ನೂ ದೊಡ್ಡದಿದೆ ಅಂತ ಅವನಿಗೆ ಗೊತ್ತಿತ್ತು. ಖಲೀಫಾಗೆ ಅಷ್ಟೇ ಖುಷಿ, 1 ರೂಪಾಯಿ ಕೊಡದೆ ತಾನು ಎಲ್ಲವನ್ನು ಗಳಿಸಿಕೊಂಡೆ ಅನ್ನುವಂಥ ಹೆಮ್ಮೆ ಖಲೀಫಾನಂತು. ಆದರೆ ಇತ್ತ ಜೈಸಿಂಹ ಸಿದ್ಧನಾದ. ಜೈಸಿಂಹ ಮುಂದಿನ ಹೋರಾಟಕ್ಕೆ ತಾನು ತಯಾರಾಗಬೇಕು ಅಂತ ಅಂದ್ಕೊಂಡು ಅವನೇನು ಮಾಡ್ದ, ಅವನೆಲ್ಲಿ ಬ್ರಾಹ್ಮಣಾಬಾದ್ನಲ್ಲಿದ್ದನೋ ಆ ಬ್ರಾಹ್ಮಣಾಬಾದ್ನ ಕೋಟೆಯನ್ನು ಗಟ್ಟಿಪಡಿಸಿಕೊಂಡ. ಮುಂದೆ ಇದನ್ನು ಗೆದ್ದಂಥ ದಾಹಿರನ ಕೋಟೆಯನ್ನು ಗೆದ್ದಂಥ ಈತ ಮುಂದಕ್ಕೆ ಹೋಗಿ ಬ್ರಾಹ್ಮಣಾಬಾದಿಗೆ ಹೋದಾಗ ಅಲ್ಲಿ ಜಯಸಿಂಹ ಅಡ್ಡಗಟ್ಟು ನಿಂತಿದ್ದ. ದುರದೃಷ್ಟ ಏನು ಗೊತ್ತಾ ಮಿತ್ರರೇ, ಅವನು ಹೋರಾಟಕ್ಕೆ ಅಂತ ನಿಂತಾಗ ಅದಕ್ಕೆ ಸರಿಯಾಗಿ ಯಾವ ರಾಜ ದಾಹಿರನ ಮಂತ್ರಿ ಇವನ ಜೊತೆ ಬಲವಾಗಿ ನಿಲ್ಲಬೇಕಿತ್ತೋ ಆತನೇ ದಲವನ್ನು ಬದಲಾಯಿಸಿ ಆ ಕಡೆಗೆ ಹೋಗ್ಬಿಟ್ಟ. ಅಂದರೆ ಮೇಯ್ನ್ ಸೋರ್ಸ್ ಹಿರಿಯನಾಗಿ ನಿಂತ್ಕೊಂಡು ಮುಂದೇನು ಮಾಡಬೇಕು ಅಂತ ಹೇಳಿದವನೇ ಜಾಗ ಚೇಂಜ್ ಮಾಡಿಬಿಟ್ಟ. ಅಷ್ಟಾದಾಗಲೂ ಕೂಡ ಜಯಸಿಂಹನ ಹೋರಾಟ ಏನು ಕಡಿಮೆ ಆಗಲಿಲ್ಲ. ಅವನು 6 ತಿಂಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿದ. ಮೆಚ್ಚಬೇಕು ಅಂತ ಆ ಕಾರಣಕ್ಕೋಸ್ಕರ ನಾನು ಇವರೆಲ್ಲ ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ಜಾಗ ಪಡ್ಕೋಬೇಕು ಅಂತ ಹೇಳೋದು. 6 ತಿಂಗಳ ಕಾಲ ಏಕಾಂಗಿಯಾಗಿ ಹೋರಾಟ ಮಾಡ್ದ. ಎಲ್ಲರೂ ಕೈ ಕೊಟ್ಟರು. ಜೊತೆಯಲ್ಲಿದ್ದವರೆಲ್ಲ ಅವನು ಕೈ ಬಿಟ್ಕೊಂಡು ಹೋದಾಗಲೂ ಕೂಡ ಅವನು ಎಷ್ಟು ಸಾಧ್ಯವೋ ಅಷ್ಟು ಹೋರಾಟವನ್ನು ಮಾಡೋ ಪ್ರಯತ್ನ ಮಾಡ್ದ. 6 ತಿಂಗಳ ನಂತರ ಇನ್ನು ಸಾಧ್ಯವಿಲ್ಲ ಅಂತ ಗೊತ್ತಾದಾಗ ಆ ಕೋಟೆಯನ್ನು ಬಿಟ್ಟು ಓಡಿ ಹೋದ. 26,000 ಜನರ, ಇತಿಹಾಸಕಾರ ಕೊಡುವಂಥ ನಂಬರ್ ಇದು, 26,000 ಜನರ ಮಸಾಕರ್ ಮಾಡಲಾಯಿತು ಅಲ್ಲಿ ಅಂತ ಹೇಳ್ತಾರೆ. ಅಲ್ಲಿಂದ ಆಚೆಗೆ ಅವನ ಅಲೋರ್ನ ಬ್ರಾಹ್ಮಣಾಬಾದ್ ಎರಡನ್ನೂ ತನ್ನ ತೆಕ್ಕೆಗೆ ತೆಗೆದುಕೊಂಡ. ಅಲ್ಲಿದ್ದಂಥ ಎಲ್ಲ ಮಂದಿರಗಳನ್ನು ಕೆಡವಿ ಉರುಳಿಸಿ ಅಲ್ಲಿ ಭವ್ಯವಾದ ಮಸೀದಿಯನ್ನು ಕಟ್ಟಿದ.
ಒಂದನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಮುಸಲ್ಮಾನರ ಆಕ್ರಮಣದ ಕುರಿತಂತೆ ಮಾತನಾಡುವಾಗ ಅನೇಕರು ನಮಗೇನು ಹೇಳ್ತಾರೆ ಅಂತಂದರೆ, ಅವರು ಬಂದಿದ್ದು ಹಣ ಲೂಟಿ ಮಾಡಬೇಕು ಅಂತ, ಅದಕ್ಕಿಂತ ಹೆಚ್ಚಿಂದ ಏನೂ ಇರಲಿಲ್ಲ ಅಂತ. ಆರ್ಡ್ರೆ ಟಶ್ಕಿಯಿಂದ ಹಿಡಿದು ಪ್ರತಿಯೊಬ್ಬರು ಇದೇ ಮಾತನ್ನು ಹೇಳ್ತಾರೆ. ಅವರಿಗೆ ಇದ್ದಿದ್ದು ಹಣ ಲೂಟಿ ಮಾಡಬೇಕು ಅಂತ, ವ್ಯವಸ್ಥಿತವಾದ ಆಕ್ರಮಣ ಆಗಿರಲಿಲ್ಲ, ಲೂಟಿ ಮಾಡ್ಕೊಂಡು ಹೋಗ್ಬಿಡ್ತಿದ್ರು ಅಂತ. ಲೂಟಿ ಮಾಡ್ಕೊಂಡು ಹೋಗೋರು ಮಂದಿರವನ್ನು ಕೆಡವಿ ಮಸೀದಿಯಾಗಿ ಕಟ್ಟಬೇಕು? ಲೂಟಿ ಮಾಡಬೇಕು ಅಂತ ಅಂದ್ಕೊಂಡವರಿಗೆ ಮಂದಿರದಲ್ಲಿ ಮೂರ್ತಿಯ ಕೆಳಗೇನೋ ದುಡ್ಡಿದೆ ಅಂದರೆ ಮೂರ್ತಿ ತೊಗೊಂಡು ಹೋಗ್ಬೇಕು, ಆ ಮೂರ್ತಿ ಕೆಳಗಿರೋ ದುಡ್ಡನ್ನು ತೊಗೊಂಡು ಹೋಗ್ಬೇಕು. ಇಡೀ ಮಂದಿರವನ್ನು ರೇಸ್ ಡೌನ್ ಮಾಡ್ತಿದ್ದಿದ್ದು ಯಾಕೆ? ಅವ್ರ ಒಳಗೆ ಆ ಝೀಲ್ ಇತ್ತಲ್ಲ, ಇಸ್ಲಾಮನ್ನು ಸ್ಪ್ರೆಡ್ ಮಾಡಬೇಕು ಅಂತ, ಅದು ಮುಂದೆ ಹೋಗ್ತಿತ್ತು. ಅದರ ಹಿಂದೆ ಉಳಿದಿದ್ದೆಲ್ಲ ಫಾಲೋ ಮಾಡ್ಕೊಂಡು ಬರ್ತಿತ್ತು. ಕೊನೆವರೆಗೂ ಅದನ್ನೇ ಮಾಡ್ಕೊಂಡು ಬಂದರು ಅವರು. ಇದಾದಮೇಲೆ ಆತ ಮುಂದಕ್ಕೆ ಹೋಗಿದ್ದಿದೆಯಲ್ಲ, ಇದು ಮಾತ್ರ ಭಯಾನಕವಾದ ಘಟನೆ. ಮೂಲಸ್ಥಾನ ಅಂತ ಒಂದು ಜಾಗ, ಆ ಹೆಸರು ಹೇಳಿದ್ರೆ ನಿಮ್ಗೆ ಗೊತ್ತೂ ಆಗಲ್ಲ ಎಲ್ಲಿದೆ ಅಂತ. ನೀವು ಹುಡುಕಿದರೆ ಗೂಗಲಲ್ಲಿ ಸಿಗೋದೂ ಇಲ್ಲ, ಅಥವಾ ಗೂಗಲ್ ಮ್ಯಾಪಲ್ಲಿ ತೋರಿಸಲ್ಲ. ಅದರ ಮೂಲಸ್ಥಾನ ಅನ್ನೋದು ನಾನು ಮುಲ್ತಾನ್ ಅಂತ ಹೇಳಿದರೆ ನಿಮ್ಗೆ ತಕ್ಷಣ ಗೊತ್ತಾಗುತ್ತೆ ಅದು ಪಾಕಿಸ್ತಾನದಲ್ಲಿರುವಂಥ ಒಂದು ಏರಿಯಾ ಅಂತ. ಮುಲ್ತಾನ್ ಋಷಿ ಕಶ್ಯಪರು ಕಟ್ಟಿದಂಥ ನಗರ. ಹೆಚ್ಚು ಕಡಿಮೆ 3000 ವರ್ಷಗಳ ಕಾಲ ಸನಾತನ ಧರ್ಮವನ್ನು ಆಚರಿಸ್ಕೊಂಡು ಬಂದಿದ್ದಂಥ ಜಾಗ ಅದು. ಇವತ್ತು ನೋಡಿದರೆ ಅದು ಮಸೀದಿಗಳ ನಗರ ಆಗಿಬಿಟ್ಟಿದೆ. 3000 ವರ್ಷಗಳ ಕಾಲ ಇದ್ದಿದ್ದ ಜಾಗ. ಇದರ ಹಿನ್ನೆಲೆ ಏನು, ಐತಿಹಾಸಿಕ ಪೌರಾಣಿಕ ಹಿನ್ನೆಲೆ ಏನು ಅಂತಂದರೆ, ಶ್ರೀಕೃಷ್ಣನ ಮಗ ಅಲ್ಲಿ ತಪಸ್ಸು ಮಾಡಿ ತನಗೆ ಆರೋಗ್ಯ ಗುಣಪಡಿಸಲಿಕ್ಕೆ ಅಂತ ಸೂರ್ಯನನ್ನು ಒಲಿಸಿಕೊಂಡಿದ್ದ ಅಂತ. ಹೀಗಾಗಿ ಅಲ್ಲಿ ಆದಿತ್ಯ ದೇವನ ಮಂದಿರ ಇತ್ತು. ಈ ಮಂದಿರ ಎಷ್ಟು ಸುಂದರವಾಗಿತ್ತು ಅಂತಂದರೆ, ಮುಂದೆ ಹ್ಯೂಯನ್ ಸಾಂಗ್ ಅಲ್ಲಿಗೆ ಭೇಟಿ ನೀಡಿದಾಗ ಹೇಳ್ತಾನೆ, ಅಲ್ಲೊಂದು ಚಿನ್ನದ ಮೂರ್ತಿ ಇದೆ ಆದಿತ್ಯನದ್ದು, ಅದಕ್ಕೆ ಚರ್ಮದ ಹೊದಿಕೆ ಇದೆ, ರೆಡ್ ರೂಬಿಯ ಕಣ್ಣುಗಳಿವೆ, ಇಡೀ ಮಂದಿರ ಚಿನ್ನ ಬೆಳ್ಳಿಗಳಿಂದಲೇ ಮಾಡಲ್ಪಟ್ಟಿರುವಂಥದ್ದು, ಅದು ಎಷ್ಟು ಮುತ್ತು ರತ್ನಗಳನ್ನು ಆ ಮಂದಿರಕ್ಕೆ ಹೇರಿದ್ದಾರೋ ಗೊತ್ತಿಲ್ಲ ಅಂತ ಹ್ಯೂಯನ್ ಸಾಂಗ್ ಬರೀತಾನೆ. ಆದರೆ ಆನಂತರ ಬರುವಂಥ ಅನೇಕ ಇತಿಹಾಸಕರು ಇದೆಲ್ಲವನ್ನೂ ಒಪ್ತಾರೆ. ಚಿನ್ನದ ಮೂರ್ತಿ ಅನ್ನೋ ಜಾಗದಲ್ಲಿ ಒಂದು ಸುಂದರವಾಗಿರುವಂಥ ಮರದ ಮೂರ್ತಿ, ಅದಕ್ಕೆ ಚರ್ಮದ ಹೊದಿಕೆ ಅಂತ, ಇಷ್ಟೇ ಡಿಫರೆನ್ಸ್. ಇನ್ನೆಲ್ಲವೂ ಹೀಗೆ ಇತ್ತು ಅಂತ. ಅಂದರೆ ಆ ಥರ ವೈಭವಿತವಾಗಿರುವಂಥ ಮಂದಿರ ಅದು. ಇಡೀ ದೇಶದ ಜನ ಅಲ್ಲಿಗೆ ಹೋಗಿ ಆದಿತ್ಯ ದೇವನಿಗೆ ಗೌರವ ಸಲ್ಲಿಸ್ತಾ ಇದ್ರು. ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ, ಹೇಗೆ ಕಾಶಿಯೋ, ಹೇಗೆ ಮಥುರಾನೋ, ಹೇಗೆ ಇವತ್ತು ನಮ್ಗೆ ಅಯೋಧ್ಯಾನೋ, ಒಂದು ಕಾಲದಲ್ಲಿ ಮೂಲ ಸ್ಥಾನವೂ ಕೂಡ ಹಾಗೆ ಇತ್ತು. ಈ ಮೂಲ ಸ್ಥಾನದಲ್ಲಿ ಸಂಪತ್ತು ತುಂಬ ಇದೆ ಅಂತ ಗೊತ್ತಿತ್ತು ಇವರಿಗೆ. ಈ ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಅಂತ ಅವನ ಆಕ್ರಮಣ ಮಾಡಬೇಕು ಅಂತ ಬರ್ತಾನೆ. ಇವನ ಆಕ್ರಮಣದ ವ್ಯವಸ್ಥೆಯನ್ನು ಕೇಳಿದ್ದ ಆ ಜನ ನೋಡ್ತಾರೆ, ಅವನನ್ನು ತಡಿಲಿಕ್ಕೆ ಆಗಲ್ಲ ಅಂತ ಗೊತ್ತಾದಾಗ ತಾವು ಒಳಗೋಗಿ ಆ ದೇವಸ್ಥಾನಕ್ಕೆ ಹೊಂದ್ಕೊಂಡಂಥ ಕೋಟೆಯ ಬಾಗಿಲನ್ನು ಹಾಕ್ಕೊಂಡ್ಬಿಟ್ಟು ಒಳಗೆ ಸೇರ್ಕೊಂಡ್ಬಿಡ್ತಾರೆ. ಯಾವ ಪರಿಯ ಹೋರಾಟ ಇದು ಅಂತಂದರೆ, ಸುಮಾರು 2 ತಿಂಗಳ ಕಾಲ, ಯಾವುದೇ ಸೇನೆ ಅಲ್ಲ, ದೇವಸ್ಥಾನಕ್ಕೆ ಬರುವಂಥ ಭಕ್ತರು ತಮ್ಮ ಕೈಯಲ್ಲಿ ಆಯುಧಗಳನ್ನು ಹಿಡ್ಕೊಂಡು 2 ತಿಂಗಳ ಕಾಲ ಹೆಂಗೆ ಕಾದಾಡ್ತಾರೆ ಅಂತಂದರೆ, 2 ತಿಂಗಳಾದರೂ ಕೂಡ ಈ ಕೋಟೆಯ ಅಥವಾ ಮಂದಿರದ ಬಾಗಿಲು ತೆಗೆಯದೇ ಇರುವಂಥ ಸ್ಥಿತಿ ಬಂದಾಗ ಊಟಕ್ಕೆ ಗತಿ ಇಲ್ಲದಂಥ ಪರಿಸ್ಥಿತಿಗೆ ಮುಸ್ಲಿಂ ಸೈನಿಕರು ಬಂದ್ಬಿಟ್ರು. ಆ ಇತಿಹಾಸವನ್ನು ಬರೆದವರು ಹೇಳ್ತಾರೆ, ಮುಸಲ್ಮಾನರು ಕತ್ತೆ ತಿನ್ನುವಂಥ ಸ್ಟೇಜಿಗೆ ಬಂದುಬಿಟ್ಟಿದ್ರು ಅಂತ, ಆ ಸ್ಥಿತಿಗೆ ಬಂದಿತ್ತು. ಆದರೆ ಒಳಗಿದ್ದವರಿಗೆ ಮಾತ್ರ ಎಲ್ಲ ವ್ಯವಸ್ಥೆ ಚೆನ್ನಾಗಿರ್ತಿತ್ತು. ಸೊ ಇವರು ಹಾಗೆ ಆಗೋಗಿದ್ದರೆ ಅಲ್ಲಿಂದ ಆಚೆಗೆ ಮುಲ್ತಾನ್ನಿಂದ ಅವರು ಸತ್ನೋ ಬಿದ್ನೋ ಅಂತ ವಾಪಸ್ ಹೋಗಬೇಕಾಗಿತ್ತು. ಯಾರೋ ಒಬ್ಬ ಅನ್ನೋನ್ ಪರ್ಸನ್ ನಿಧಾನವಾಗಿ ಬಂದು ಮೊಹಮ್ಮದ್ ಬಿನ್ ಕಾಸಿಮನಿಗೆ ಹೇಳ್ದ, ನನಗೊಂದು ಸ್ವಲ್ಪ ದುಡ್ಡು ಕೊಟ್ಟರೆ ನಾನೊಂದು ಸೀಕ್ರೆಟ್ ಹೇಳ್ತೀನಿ ಅಂತ. ಏನು ಸೀಕ್ರೆಟ್ ಹೇಳ್ದ ಅಂತಂದರೆ, ಇಡೀ ಈ ದೇವಸ್ಥಾನದ ಒಳಗೆ ನೀರಿನ ಸಪ್ಲೈ ಆಗುತ್ತಲ್ಲ, ಅದು ಇಲ್ಲಿರುವಂಥ ಈ ಕೊಳದಿಂದ ಸಪ್ಲೈ ಆಗುತ್ತೆ. ಸಪ್ಲೈ ಲೈನ್ ಕಟ್ ಆದರೆ ಇವರೆಲ್ಲರೂ ಆಚೆ ಬರಲೇಬೇಕು ಅಂತ. ಅವನು 1 ನಿಮಿಷವೂ ತಡೆ ಮಾಡಲಿಲ್ಲ. ಆ ಸಪ್ಲೈ ಲೈನನ್ನು ತುಂಡರಿಸಿ ಆ ನೀರನ್ನು ಪೂರ್ತಿ ಹಾಳು ಮಾಡಿಬಿಟ್ಟ. ಅನಿವಾರ್ಯವಾಗಿ 3-4 ದಿನ ಕಳೆಯೋದ್ರ ವೇಳೆಗೆ ಆ ಬಾಗಿಲನ್ನು ತೆಗೆದು ಒಪ್ಪಂದ ಮಾಡ್ಕೋಬೇಕಾಗಿ ಬಂತು. ಒಪ್ಪಂದ ಏನು ಮಾಡ್ಕೊಂಡ್ರು ಗೊತ್ತಾ? ಏನು ಬೇಕಿದ್ರೂ ತೊಗೊಂಡು ಹೋಗಿ, ಆ ಮಂದಿರ ಮತ್ತು ಮೂರ್ತಿಗೆ ಮಾತ್ರ ಧಕ್ಕೆ ತರಬೇಡಿ ಅಂತ. ನಮಗಿದ್ದಂಥ ಶ್ರದ್ಧೆ ಹೆಂಗಿತ್ತು ನೋಡ್ರಿ. ಆ ಮಂದಿರಕ್ಕೆ ಮಾತ್ರ ಧಕ್ಕೆ ತರಬೇಡಿ, ಮೂರ್ತಿಗೆ ಏನು ಮಾಡಬೇಡಿ, ನಾವು ಒಳಗೆ ಬಿಡ್ತೀವಿ ಅಂತ. ಅವನಾಯಿತು ಅಂತಂದ. ಆಯಿತು ಅಂದ್ಕೊಂಡು ಅವನೇನು ಮಾಡ್ದ, ಆ ಭರವಸೆಯನ್ನು ಕೊಟ್ಟು ಜನ ಬಾಗಿಲು ತೆಗೆದು ಒಳಗೋದ ನಂತರ ಯಾವ ಪರಿಯ ನಾಶ ಮಾಡಲಾಯಿತು ಅಂತಂದರೆ, ಚಚನಾಮದಲ್ಲಿ ಇತಿಹಾಸಕಾರರು ಹೇಳ್ತಾರೆ, ಆ ಮಂದಿರದ 1 ಇಂಚನ್ನು ಬಿಡದೆ ಧ್ವಂಸಗೊಳಿಸಿದರು ಅಂತ.
ಕೈಗೆ ಸಿಕ್ಕವರು, ಆಯುಧ ಹಿಡಿಯಬಲ್ಲ ಶಕ್ತಿ ಇದ್ದವ್ರನ್ನಂತೂ ಮುಗಿಸಿದ್ರು, ಸಾಮಾನ್ಯ ಜನ ಯಾರ್ಯಾರಿದ್ರೋ ಅವರನ್ನು ಮುಲಾಜಿಲ್ಲದೆ ಕೊಂದು ಹಾಕಿದ್ರು ಅಂತ. ಹೆಣಗಳ ರಾಶಿಯನ್ನು ಹಾಕಿದ್ರು ಅಂತ ದೇವಸ್ಥಾನದ ಒಳಗೆ. ಇವತ್ತು ಒಂದು ಕತ್ತು ಕಡ್ದಾಗ ನಮ್ಗೆ ಆತಂಕ ಅನಿಸ್ಬಿಡುತ್ತಲ್ಲ, ಈ ಆತಂಕ ಹೊಸ್ತಲ್ಲ. ಭಾರತ ಈ ಆತಂಕವನ್ನು ಯಾವತ್ತೂ ನೋಡಿದೆ. ಕತ್ತು ಕಡಿಯೋದು ಅವ್ರಿಗೆ ಅತ್ಯಂತ ಸಾಮಾನ್ಯವಾದ ಸಂಗತಿ ಅಂತ. ಅದರ ಹಿಂದೆ ಒಂದು ಉದ್ದೇಶವನ್ನು ಜೋಡಿಸ್ತಾರೆ, ಅದಕ್ಕೆ ತಕ್ಕಂತೆ ಈ ಕೆಲಸವನ್ನೆಲ್ಲ ಮಾಡ್ತಿದ್ದೀವಿ ಅಂತ ಹೇಳಿ ಅವನು ಏನು ಮಾಡ್ತಾನೆ, ಎಷ್ಟು ಲೂಟಿ ಮಾಡ್ತಾನೆ ಅಂದರೆ ಮನಸ್ಸೋ ಇಚ್ಛೆ ಲೂಟಿ ಮಾಡ್ತಾನೆ. ಲೂಟಿ ಮಾಡಿ ಆ ಮಂದಿರದ ಪಕ್ಕದಲ್ಲಿ ಒಂದು ದೊಡ್ಡದಾಗಿರುವಂಥ ಮಸೀದಿಯನ್ನು ಕಟ್ಟೋದಕ್ಕೆ ಎಲ್ಲ ತಯಾರಿ ಮಾಡ್ತಾನೆ. ಆದರೆ ಮಂದಿರವನ್ನು ಮಾತ್ರ ಉರುಳಿಸಲ್ಲ. ಕೊಟ್ಟ ಮಾತಿಗೆ ಬದ್ಧನಾಗಿ ಅಲ್ಲ, ಇನ್ನು ಮುಂದೆ ನಾನು ಇಲ್ಲೇ ರಾಜ್ಯಪಾಲನಾಗಿರ್ತೀನಿ, ಯಾವ್ಯಾವ ಹಿಂದೂಗಳು ಬಂದು ಈ ಮಂದಿರಕ್ಕೆ ಸಮರ್ಪಣೆ ಮಾಡ್ತಾರೋ ಎವ್ರಿ ಈವ್ನಿಂಗ್ ನಾನು ತೊಗೊಂಡು ಹೋಗ್ತೀನಿ ಅದನ್ನು ಅಂತ. ನಾನು ಆಂಧ್ರದ ತಿರುಪತಿ ಕಥೆ ಹೇಳ್ತಿರೋದಲ್ಲ, ನಾನು ಹೇಳ್ತಿರೋದು ಮುಲ್ತಾನಿನ ಕಥೆ, ಮೂಲಸ್ಥಾನದ ಕಥೆ. ಅವತ್ತಿನಿಂದ ಇವತ್ತಿನವರೆಗೂ ಬದಲಾಗಲಿಲ್ಲ. ಮತ್ತೆ ಅವನು ಪ್ರತಿನಿತ್ಯ ಡೈಲಿ ಬೇಸಿಸಲ್ಲಿ ಕಲೆಕ್ಟ್ ಆಗಿರೋ ದುಡ್ಡನ್ನು ತೊಗೊಂಡು ಹೋಗ್ತಿದ್ದ. ಅದು ಎಷ್ಟರ ಮಟ್ಟಿಗೆ ದುಡ್ಡಿತ್ತು ಅಂತಂದರೆ, ಇದುವರೆಗೂ ಎಕ್ಸ್ಪೆಡಿಷನ್ ಏನು ಮಾಡಿದ್ರು ಅದರ ಒಟ್ಟು ಖರ್ಚು ನೀವು ಒಂದು ಲೂಟಿನ ತೆಗಿಬೋದಾಗಿತ್ತಂಥವ್ರು. ಅಷ್ಟು ದೊಡ್ಡ ಮೊತ್ತದ ಹಣ, 60 ಮಿಲಿಯನ್ ದಿರಾಮ್ ಸಿಕ್ತು, 6 ಕೋಟಿ ದಿರಾಮ್ಗಳು ಈ ಲೂಟಿಯಿಂದಾಗಿ. ಅಷ್ಟನ್ನೂ ಕೂಡ ಅವನು ಕಳಿಸ್ಕೊಡ್ತಾನೆ. ಮೊಹಮ್ಮದ್ ಬಿನ್ ಕಾಸಿಮ್ ಅಲ್ಲೊಂದು ಮಸೀದಿನ ಕಟ್ತಾನೆ. ಆದರೆ ಮುಂದಿನ ದಿನಗಳಲ್ಲಿ ಆ ದೇವಸ್ಥಾನವನ್ನು ಹೆಂಗೆ ಕಾಪಾಡಿಕೊಂಡ್ರು ಅಂತಂದರೆ ನಂಗೆ ಭಾಳ ದುಃಖ ಅನಿಸುತ್ತೆ. ಅದನ್ನು ಮೂರ್ಖತನ ಅಂತ ಕರಿಬೇಕೋ ಏನೋ ಗೊತ್ತಿಲ್ಲ. ಅನೇಕ ಬಾರಿ ಪ್ರತಿಹಾರರು ಕೂಡ ಯಾವಾಗ ಇವ್ರು ವೀಕ್ ಆದರೂ ನಮ್ಮವ್ರು ಕಾಯ್ತಿದ್ರು, ಇವನು ವೀಕ್ ಆದ ತಕ್ಷಣ ಮತ್ತೆ ದಾಳಿ ಮಾಡಬೇಕು ಅಂತ. ಪ್ರತಿಹಾರರು ಮುಲ್ತಾನಿನ ಮೇಲೆ, ಮೂಲಸ್ಥಾನದ ಮೇಲೆ ದಾಳಿ ಮಾಡಿ ಅಲ್ಲಿರೋ ಮುಸಲ್ಮಾನರನ್ನ ಮಸಾಕರ್ ಮಾಡಲಿಕ್ಕೆ ಸಿದ್ಧವಾದಾಗಲೆಲ್ಲ ಆ ಮುಸಲ್ಮಾನರು ಓಡ್ ಹೋಗಿ ಈ ಮೂರ್ತಿನ ತೊಗೊಂಡು ಬಂದು ನಿಂತ್ಕೊಂಡ್ಬಿಡೋರಂತೆ. ನೀವೇನಾದರೂ ನಮ್ಮ ಮೇಲೆ ದಾಳಿ ಮಾಡಿದರೆ ಈ ಮೂರ್ತಿಗೆ ಬೆಂಕಿ ಹಚ್ಚಿಬಿಡ್ತೀವಿ ಅಂತ. ದಾಳಿ ಮಾಡಿದ ಪ್ರತಿಯೊಬ್ಬ ಹಿಂದೂ ರಾಜನು ಆ ಮೂರ್ತಿಗೇನು ಮಾಡಬೇಡಿ, ನಮ್ಮೆಲ್ಲರ ಶ್ರದ್ಧೆಯ ಕೇಂದ್ರ, ದಯವಿಟ್ಟು ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೋಗ್ಬಿಡ್ತಿದ್ರು. ನಾವು ಹೆಂಗೆ ನಂಬ್ತಿದ್ವಿ ಇವ್ರನ್ನ, ಇವ್ರ ಮೂರ್ತಿಯನ್ನು ನೋಡ್ಕೊಳ್ತಾರೆ ಅಂತ. ಆ ಮೂರ್ತಿಯನ್ನು ಕಾಪಾಡಿಕೊಂಡ್ರವ್ರು ಇದಕ್ಕೋಸ್ಕರವೇ. ಹಿಂದೂಗಳು ಮತ್ತೆ ತಿರುಗಿ ಬೀಳ್ತಾರೆ, ತಿರುಗಿ ಬಿದ್ದಾಗಲೆಲ್ಲ ಹಿಂಗೆ ಮಾಡಬೇಕು ಅಂತ. ಒಳಗಂತೂ ಬರ್ಲಿಕ್ಕೆ ಆಗಲಿಲ್ಲ ಅವರಿಗೆ. ಅಲ್ಲಿ ನಿಂತ್ಕೊಂಡೆ ಆ ಮೂರ್ತಿಯನ್ನು ಹಿಡ್ಕೊಂಡೆ ಇನ್ನಿವ್ರು ಇಲ್ಲಿಂದ ಆಚೆಗೆ ಬರದೇ ಇರೋ ಥರ ನೋಡಿಕೊಂಡ್ರು. ಹಾಗಂತ ಕೊನೆಗಾದರೂ ದೇವಸ್ಥಾನವನ್ನು ಉಳಿಸ್ಕೊಂಡ್ರ ಅಂತಂದರೆ 10ನೇ ಶತಮಾನದ ಮಧ್ಯಭಾಗದಲ್ಲಿ ಜಲಾಂ ಬಿನ್ ಶೈಬಾನ್ ಆ ಮಂದಿರವನ್ನು ಪೂರ್ತಿ ನಾಶ ಮಾಡಿ ಆ ಮೂರ್ತಿಯನ್ನು ಸುಟ್ಟು ಹಾಕ್ಬಿಟ್ಟ. ಏನೂ ಉಳಿಸ್ಕೊಳ್ಳಿಲ್ಲ. ದುರಂತ ಏನು ಗೊತ್ತೇನು, ಅದರ ಪಕ್ಕದಲ್ಲಿ ಇವತ್ತು ಕೆಲವರು ಗೋರಿಗಳಿವೆ. ಆ ಮಂದಿರದ ಸ್ಥಿತಿ ಹೆಂಗಿದೆ ಅಂತಂದರೆ, ಇವತ್ತು ಮುಲ್ತಾನ್ನಲ್ಲಿ ಅಂಥದ್ದೊಂದು ಮಂದಿರ ಇತ್ತು ಅನ್ನುವಂಥ ಯಾವ ಕುರುಹೂ ಇಲ್ಲದಂತೆ ಮಾಡಿಟ್ಬಿಟ್ಟಿದ್ದಾರೆ ಅಂತ. ನಾನು ಪ್ರತಿ ಬಾರಿ ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ನಾವಿನ್ನೂ ಕಾಶಿಯ ಒರಿಜಿನಲ್ ದೇವಸ್ಥಾನ ವಾಪಸ್ ಪಡ್ಕೊಳ್ಳೋದರಲ್ಲೇ ಕಣ್ಣೀರು ಸುರಿಸ್ತಾ ಇದ್ದೀವಿ, ತಿಪ್ಪರ್ಲಾಗ ಹೊಡಿತಾ ಇದ್ದೀವಿ. ಮುಲ್ತಾನಿನ ಸೂರ್ಯ ಮಂದಿರ ಯಾವಾಗ ತಗೊಳ್ಳೋದು ನಮಗೆ ಗೊತ್ತೇ ಇಲ್ಲ ಅಂತ. ಎಷ್ಟರ ಮಟ್ಟಿಗೆ ಆ ಇಡೀ ಪರಿಸರವನ್ನು ಹಾಳು ಮಾಡಿಟ್ಟಿದ್ದಾರೆ ಅಂತಂದರೆ, ಯಾವುದು ಕೈಗೆ ಸಿಗುವಂಥ ಸ್ಥಿತಿಯಲ್ಲಿಲ್ಲ ಅನ್ನುವಂಥ ಸ್ಥಿತಿಯಲ್ಲಿಟ್ಟಿದ್ದಾರೆ. ಅದರ ಮಿತ್ರರೇ ಗೊತ್ತಿಲ್ಲ, ಭಾರತೀಯರು ಇದನ್ನು ನಂಬ್ಕೊಂಡಿರೋದ್ರಿಂದಲೇ ಹಿಂಗಿದ್ದಾರೋ ಅಥವಾ ನಂಬ್ಕೊಂಡಿರೋ ಸತ್ಯ ಅನ್ನೋ ನನಗೂ ಗೊತ್ತಿಲ್ಲ. 714ರಲ್ಲಿ ಇದಾದ 2 ವರ್ಷದಲ್ಲಿ ಹಜಾಜ್ ತೀರ್ಕೊಂಡ. ಹಜಾಜ್ ತೀರ್ಕೊಂಡ ತಕ್ಷಣ ಏನಾಯಿತು, ನೆಕ್ಸ್ಟ್ ಖಲೀಫಾ ಯಾರು ಬಂದಿದ್ನೋ ಆ ಖಲೀಫಾ ಹಜಾಜ್ನ ಅಂದರೆ ಹಿಂದಿನ ಖಲೀಫಾನ ಎಲ್ಲ ವಿವರಗಳನ್ನು ಮೂಲೋತ್ಪಾಟನೆ ಮಾಡಬೇಕು ಅಂತ ಹಜಾಜ್ನ ಅಷ್ಟೂ ಫ್ಯಾಮಿಲಿಯನ್ನು ನಾಶ ಮಾಡಿದ. ಈ ಫ್ಯಾಮಿಲಿಯ ಒಬ್ಬನ್ನೂ ಉಳಿಸಬಾರ್ದು ಅಂತ ಹೆಂಡತಿ ಮಕ್ಕಳಾದಿಯಾಗಿ ಎಲ್ಲರೂ ನಾಶ ಮಾಡಿದ. ಹಜಾಜ್ ಯಾರ್ಯಾರನ್ನ ಗವರ್ನರ್ ಆಗಿ ಎಲ್ಲೆಲ್ಲಿ ನೇಮಿಸಿದ್ನೋ ಅವ್ರನ್ನೆಲ್ಲ ವಾಪಸ್ ಕರೆಸ್ಕೊಂಡ. ಅದರಲ್ಲಿ ಮೊಹಮ್ಮದ್ ಬಿನ್ ಕಾಸಿಮ್ನೂ ಒಬ್ಬ. 19-20 ವರ್ಷಕ್ಕೆ ಮೊಹಮ್ಮದ್ ಬಿನ್ ಕಾಸಿಮ್ ಏನು ಇಷ್ಟು ಸಿಂಧ್ ಪ್ರಾಂತವನ್ನು ರೂಲ್ ಮಾಡ್ತಿದ್ನೋ ಅಲ್ಲಿಂದ ಗವರ್ನರ್ ನೀನು ಬೇಡ ವಾಪಸ್ ಬಾ ಅಂತ ಅವನನ್ನು ಕರೆಸ್ಕೊಂಡ್ರು. ವಾಪಸ್ ಕರೆಸ್ಕೊಂಡ ತಕ್ಷಣ ನೇರವಾಗಿ ಅವನನ್ನು ಜೈಲಿಗೆ ಕಳಿಸಿ ಟಾರ್ಚರ್ ಕೊಡಲಿಕ್ಕೆ ಶುರು ಮಾಡಿದರು. ಯಾರು ಹಿಂದೂಗಳ ಮೇಲೆ ಅತ್ಯಂತ ಟಾರ್ಚರಸ್ ಆಗಿ ಬದುಕು ನಡೆಸ್ತಿದ್ನೋ ಅಥವಾ ಅವ್ರ ಮೇಲೆ ಆ ಟಾರ್ಚರ್ ನಡೆಸ್ತಾ ಇದ್ನೋ ಅದೇ ಮೊಹಮ್ಮದ್ ಬಿನ್ ಕಾಸಿಮ್ ಈಗ ಜೈಲಿನಲ್ಲಿ ಟಾರ್ಚರ್ ಅನುಭವಿಸ್ತಾ ಇದ್ದ. 1 ವರ್ಷಗಳ ಕಾಲ ಟಾರ್ಚರ್ ಅನುಭವಿಸಿ ಅವನು ಕೊನೆಗೆ ಸತ್ತು ಹೋದ ಅಂತ. ಮೊಹಮ್ಮದ್ ಬಿನ್ ಕಾಸಿಮ್ ಅನ್ನುವಂಥ ಒಬ್ಬನ ಕಥೆ
ಹೀಗಂತ್ಯ ಆಯಿತು. ಆದರೆ ಗೊತ್ತಿರಲಿ, ಇದಾಗಿದ್ದು 712 714ರಲ್ಲಿ. ಆದರೆ ನಿಜವಾಗಿಯೂ ಸಿಂಧ್ ಪ್ರಾಂತ್ಯದಿಂದ ಸ್ವಲ್ಪ ಮುಂದಕ್ಕೆ ಬರಲಿಕ್ಕೂ ಕೂಡ ಮುಂದಿನ 3 ಶತಮಾನಗಳವರೆಗೆ ಅರಬ್ಬರು ಕಾಯಬೇಕಾಯಿತು. ಆ 3 ಶತಮಾನಗಳವರೆಗೆ ಅಲ್ಲಿಂದ ಒಂದು ಹೆಜ್ಜೆ ಮುಂದೆ ಇಡದಂತೆ ಕಾಯ್ದುಕೊಂಡ ಹಿಂದೂ ರಾಜರ ತಾಕತ್ತೇನಿದೆಯಲ್ಲ, ಅದು ಬಹಳ ವಿಶಿಷ್ಟವಾಗಿರುವಂಥದ್ದು. ಈ ಸಾಮರ್ಥ್ಯವನ್ನು ಮತ್ತು ಇಸ್ಲಾಮಿನ ಈ ಮಾನಸಿಕತೆಯನ್ನು ನಾನು ನಾಳೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.